ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಸ್ವರೂಪನಾದ ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ. ತಂದೆ, ನಮ್ಮನ್ನು ಲೋಕದಿಂದ ಆಯ್ದುಕೊಂಡು ಯಾವ ಕೆಲಸಕ್ಕೆ ಬಾರದು ನಮ್ಮನ್ನು ಆಯ್ದುಕೊಂಡು ಒಂದು ಚಿಕ್ಕ ಗುಂಪಲ್ಲಿ ನಮ್ಮನ್ನು ಸಹ ತಂದೆ ಸೇರಿಸಿದ್ದಕ್ಕಾಗಿ ಧನ್ಯವಾದ ತಂದೆ. ತಂದೆಯಾದರೆ ನಿಮ್ಮ ಮಹಾಕೃಪೆಯಿಂದ ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತ ಸಂಖ್ಯೆ ಎಣಿಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ, ಇನ್ನು ಯಾವ ಸಹೋದರ ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವಾಗಿ ಸಹಾಯ ಮಾಡು ತಂದೆ. ತಂದೆಯಾದರೆ ದೇವದರ್ಶನದಲ್ಲಿರುವ ಗುಡಾರ್ಥವನ್ನು ನಾವು ತಂದೆ ಇವತ್ತು ಕರೀಲಿಕ್ಕೆ ಹೊಂಟಿದ್ದೀವಪ್ಪ ತಂದೆ. ಆ ವಾಕ್ಯವನ್ನು ಬೋಧಿಸುವಂತಹ ಸಹೋದರಿಗೋಸ್ಕರ ಸಹ ಬೇಡ್ಕೊಂತೀನಿ ತಂದೆ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ತಂದೆ ಅವರಿಗೆ ತಂದೆ ಎಲ್ಲ ಸಹಾಯವನ್ನು ಸತ್ಯವನ್ನು ಕೊಟ್ಟು ನಮ್ಮೆಲ್ಲರಿಗೆ ತಂದೆ ಸರಿಯಾಗಿ ತಿಳಿಸುವ ಹಾಗೆ ತಂದೆ ಅವರಿಗೆ ಸಹಾಯ ಮಾಡು ತಂದೆ. ತಂದೆ, ಆ ವಾಕ್ಯವನ್ನು ನಾವು ಕೇಳಿ ಕ್ರಿಸ್ತನ ಜ್ಞಾನದಲ್ಲಿ ಹೆಚ್ಚೆಚ್ಚಾಗಿ ಬೆಳೆದು ನಿಮ್ಗೆ ಮೆಚ್ಚುಗೆಯಾಗಿ ತಂದೆ ಈ ಭೂಲೋಕದ ಓಟವನ್ನು ನಾವು ಓಡಿ ಮುಗಿಸುವ ಹಾಗೆ ತಂದೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ಹೌದಪ್ಪ ತಂದೆ, ನಿಮ್ಮ ಸಹಾಯ ನಿಮ್ಮ ಕೃಪೆ ಇಲ್ಲದೆ ನಾವೇನು ಮಾಡಿದ್ರು ಸಾಧ್ಯನೇ ಇಲ್ಲಪ್ಪ ತಂದೆ. ಆದರೆ ತಂದೆ, ಆದಿಯಿಂದ ಅಂತ್ಯದವರೆಗೂ ತಂದೆ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟದಲ್ಲಿ ನಡೆಸಿಕೊಡು ತಂದೆ. ತಂದೆ ಆದರೆ ಇದುವರೆಗೆ ನನ್ನ ಪ್ರಾರ್ಥನೆ ಕೇಳೋದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನು ರಾಜನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೀನಿ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಸೊ ಮೊದಲು ತಂದೆ ಹಲೋ, ವಾಯ್ಸ್ ಕೇಳಿಸ್ತಾ ಇಲ್ಲ. ಹಲೋ, ಕೇಳ್ತದೆ ಸಿಸ್ಟರ್ ಈಗ? ಈಗ ಕೇಳಿಸ್ತಿದೆ ಬ್ರದರ್. ಕೇಳಿಸ್ತಾ ಇದೆ. ಒಂದು ನಿಮಿಷ ಸಿಸ್ಟರ್. ಮೊದಲು ತಂದೆ ದೇವರು ಅವರ ಕುಮಾರನಾದ ಕ್ರಿಸ್ತನ ಕೂಡ ಈ ಒಂದು ವೇಳೆ ಕೃತಜ್ಞತೆ ಹೇಳ್ಕೊಂತೀವಿ. ಸಹೋದರಿಯರೇ, ಇವತ್ತು ಕೂಡ ನಾವು ಈ ಟ್ಯಾಬರ್ನಾಕಲ್ ಸ್ಟಡೀಸ್ ಅನ್ನುವ ಈ ಪಾಠಕ್ಕಾಗಿ ನಾವು ಇವ ಪಾಠವನ್ನು ನೋಡ್ತಾ ಇದ್ದೀರಿ. ಈಗ ಸಹೋದರಿಯರೇ, ಈ ಕಂಟಿನ್ಯೂಷನ್ ಪಾಠ ನೋಡ್ಬೇಕಾದ್ರೆ ನಾವು ಯಾವ್ದ್ರ ಬಗ್ಗೆ ಈ ಒಂದು ಪಾಠ ನಾವು ಡಿಸ್ಕಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಜಾಲಿ ಮರ ಅಲ್ವಾ, ವುಡ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅದು ಜಾಲಿ ಮರ ಅಂತ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಸಹೋದರಿಯರೇ, ನೀವು ನೋಡುತ್ತಂತ ಈ ಸ್ಕ್ರೀನ್ ಅಲ್ಲಿ ನೋಡುವ ಇದು ನೋಡ್ಬೇಕಾದ್ರೆ ಸಿಚ್ಚಿಮ್ ವುಡ್, ಅದನ್ನ ಆಕ್ಚುಲಿ ಜಾಲಿ ಮರ ಅಂತ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಅದರ ನಿಜವಾದ ಒಂದು ಪದ ನೋಡ್ಬೇಕಾದ್ರೆ ಅಕಾಸಿಯಾ ವುಡ್ ಅನ್ನೋದು ನಾವು ನೋಡ್ತೀವಿ. ಸಹೋದರಿಯರೇ, ಅದಕ್ಕೆ ಸಿಚ್ಚಿಮ್ ಊರಿಂದ ಬಂದಿದ್ದಕ್ಕ ಅದು ಅಕಾಸಿಯಾ ವುಡ್ ಅಂತ ನೋಡ್ತಾ ಇದೀವಿ. ಸಹೋದರಿಯರೇ, ಹಾಗಿರುವಾಗ ಮುಖ್ಯವಾಗಿ ನಾವು ಇಲ್ಲಿ ಈ ಪಾಠ ಅಂತ ಹೇಳುವಾಗ ಇವತ್ತು ಈ ಒಂದು ಅಕಾಸಿಯಾ ವುಡ್ ಮೇಲೆ ಇರ್ತದೆ. ಸಹೋದರಿಯರೇ, ಇಲ್ಲಿ ನೋಡ್ಬೇಕಾದ್ರೆ ಈ ದೇವದರ್ಶನ ಗೂಡಾರವನ್ನು ನಾವು ಹೋದ ವಾರ ನೋಡಿದ ಒಂದು ಪಾಠ, ಒಂದು ಮುನ್ನೋಟ ಮಾತ್ರ ನೋಡಿದ್ದು ಅದ್ರ ಬಗ್ಗೆ, ಈ ಒಂದು ಮರದ ಬಗ್ಗೆ. ಈ ದೇವದರ್ಶನ ಗುಡಾರದಲ್ಲಿ ಸಹೋದರಿ ಆಲ್ಮೋಸ್ಟ್ ನೋಡ್ಬೇಕಾದ್ರೆ ಆ ಚಿನ್ನದಲ್ಲಿ ಮಾಡಿರುವ ಒಂದೊಂದು ವಸ್ತುಗಳಾಗ್ಲಿ
ಅಥವಾ ಆ ತಾಮ್ರದಿಂದ ಮಾಡಿರುವ ಒಂದೊಂದು ವಸ್ತುಗಳಾಗ್ಲಿ, ಇವು ಎಲ್ಲವೂ ಕೂಡ ಸಹೋದರ ಸಹೋದರಿಯರೇ ಅದು ಮರವನ್ನು ಮುಚ್ಚಿ ಒಂದು ಚಿನ್ನದ ತಗಡಾಗ್ಲಿ ಅಥವಾ ಒಂದು ತಾಮ್ರದ ತಗಡಿಂದ ಅದು ಮುಚ್ಚಲ್ಪಟ್ಟಿತ್ತು ಅಂತ ನಾವು ನೋಡ್ತೀವಿ ಅಲ್ವಾ ಸಹೋದರ ಸಹೋದರಿಯರೇ. ನಮಗ್ ಗೊತ್ತು ಅಲ್ಲಿ ಇದಂತಕ್ಕ ಇಲ್ಲಿಗೆ ನೋಡಿದ ಚೌಕಟ್ಟುಗಳೆಲ್ಲ ನೋಡ್ಬೇಕಾದ್ರೆ ಅದೆಲ್ಲ ಚಿನ್ನದಲ್ಲಿ ಇತ್ತು. ಆದ್ರೆ ಅವು ಚಿನ್ನದಲ್ಲಿ ಇದ್ರೆ ಕೂಡ ಅದ್ರ ಯಾವ್ದ್ರ ಮೇಲೆ ಅದನ್ನ ಮುಚ್ಚಲ್ಪಟ್ಟಿದೆ ಅಂತ ಹೇಳಿದ್ರೆ ಅದು ಜಾಳಿ ಮರದಿಂದ ಅದನ್ನ ಮುಚ್ಚಲ್ಪಟ್ಟಿತ್ತು ಅಂತ ನೋಡ್ತೀವಿ. ಅದೇ ತರ ಬೆಳ್ಳಿ ಮಾತ್ರ ಸಹೋದರ ಸಹೋದರಿ ಬಹಳ ಮುಖ್ಯ ಒಂದು ವಿಷಯ ಹೇಳ್ಬೇಕಂದ್ರೆ ನೋಡಿ, ಈ ಲೋಗಗಳಿದೆಯಲ್ಲ, ಈ ಲೋಗಗಳು ಮಾತ್ರ ಒಂದು ತಾಮ್ರದಿಂದ ಮಾಡಿರುವ ವಿಷಯಗಳು ಕೂಡ, ವಸ್ತುಗಳು ಕೂಡ ಅದು ಒಂದು ಚೌಕಟ್ಟುಗಳು ಮಾಡುವಾಗ ಆ ಮರದನ್ನು ಇಟ್ಟು ಆಮೇಲೆ ಅದನ್ನ ತಗಡುಗಳು ಹಾಕಿ ಮುಚ್ಚಿಬಿಟ್ಟಿದ್ರು. ಆದ್ರೆ ಬೆಳ್ಳಿ ಮಾತ್ರ ಯಾವುದೊಂದು ಮರವನ್ನು ಉಪಯೋಗಿಸ್ಲಿಲ್ಲ. ಆ ಬೆಳ್ಳಿ ಬಂದು ಆ ಪಾದಗಳೈತೆ. ಇಲ್ಲಿ ನೋಡಿ, ನಾನು ಒಂದು ಪಿಕ್ಚರ್ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಕೆಳಗೆ ನಾನು ಟ್ಯಾಬರ್ನಾಕಲ್ ಪಿಕ್ಚರ್ ಇಲ್ಲಿ ನೋಡ್ರಿ, ಕೆಳಗೆ ಇರುವ ಅದು ಇದೆಲ್ಲ ಸಹೋದರ ಸಹೋದರಿಯರೇ ಪಾದಗಳೈತೆ. ಆ ಪಾದಗಳು ಎಲ್ಲವೂ ಬಂದು ಯಾವ ಒಂದು ಮರವನ್ನು ಉಪಯೋಗ ಮಾಡ್ದಿರಾ ಅದು ಪ್ಯೂರ್ ಅಂಡ್ ಪ್ಯೂರ್ ಬೆಳ್ಳಿಯಲ್ಲೇ ಇತ್ತು. ಅಲ್ಲ, ಬೆಳ್ಳಿ ಎಲ್ಲೆಲ್ಲ ಯೂಸ್ ಮಾಡ್ತಿದ್ರು, ಅದಕ್ಕೆ ಮರವನ್ನು ಮುಚ್ಚಲಿಲ್ಲ. ಅದನ್ನ ಬೆಳ್ಳಿನೇ ಅದನ್ನ ಮೆಲ್ಟ್ ಮಾಡಿ ಅದನ್ನ ಪಾದಗಳನ್ನ ಮಾಡ್ತಿದ್ರು. ಇದು ಬಹಳ ಮುಖ್ಯ. ಇದಕ್ಕೆ ಬಹಳ ಒಂದು ಉದ್ದೇಶ ಇದೆ, ಅದರ ಒಂದು ಆಳವಾದ ಅರ್ಥ ಇದೆ. ಯಾಕಂದ್ರೆ ಈ ಬೆಳ್ಳಿ ಮಾತ್ರ ಯಾವ್ದ್ರಲ್ಲಿ ಮುಚ್ಚಿಲ್ಲ ಅಂದ್ರೆ ಮರದಲ್ಲಿ ಮುಚ್ಚಿಲ್ಲ. ಆದ್ರೆ ತಾಮ್ರ ಮತ್ತೆ ಅದರ ಒಳಗಿರುವ ಚಿನ್ನ ಅಲ್ಲ, ಒಳಗಿರುವ ಎಲ್ಲ ಈ ದೇವದರ್ಶನ ಗುಡಾರದಲ್ಲಿ ಇರತಕ್ಕಂತ ಎಲ್ಲ ವಸ್ತುಗಳು ಕೂಡ ನೀವು ನೋಡಿದ್ರೆ, ಫಾರ್ ಎಕ್ಸಾಂಪಲ್ ನಾನು ನೋಡ್ರಿ ಒಂದು ಇದರಲ್ಲಿ ತೋರಿಸ್ತೀನಿ. ಇದು ಮೊದಲು ಯಾವ್ದು ಅಂತ ಕೇಳಿದ್ರೆ ಇದು ಯಾವುದು ಯಜ್ಞದ ವೇದಿ. ಈ ವೇದಿ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ ನಾವು ನೋಡ್ತೀವಿ, ಇದು ಕೂಡ ಒಂದು ಮರದಲ್ಲಿ, ಜಾಲಿ ಮರದಲ್ಲಿ ಅಂತ ಮಾಡಿ ಅದನ್ನ ತಾಮ್ರದಲ್ಲಿ ಮುಚ್ಚಿರೋದಂತ ನೋಡ್ತೀವಿ. ಅದೇ ತರ ಕೂಡ ಈ ಮೇಜೆ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ ಈ ಹಬ್ಬದ ಮೇಜೆ, ಈ ರೊಟ್ಟಿ ಮೇಜೆ ಕೂಡ ನಾವ್ ಏನ್ ನೋಡ್ತೀವಿ ಅಂತ ಕೇಳಿದ್ರೆ ಮರದಲ್ಲಿ ಮಾಡಿ ಮುಚ್ಚಿದ್ರು. ಅದೆಲ್ಲ ವಾಕ್ಯ ಓದಿದೀವಿ, ಒಂದು ಇಂಟ್ರಡಕ್ಷನ್ ಮತ್ತೆ ಕೊಟ್ಟು ನಾನು ಹೋಗ್ತೀನಿ ಅಷ್ಟೇ. ಇಲ್ಲಿ ನೋಡ್ಬೇಕಾದ್ರೆ ಸಹೋದರ ಸಹೋದರಿ ಇದು ಕೂಡ ಈ ಧೂಪವೇದಿ ಇದೆಯಲ್ಲ, ಆ ಧೂಪವೇದಿ ಕೂಡ ಮರದಲ್ಲಿ ಮಾಡಿದ್ರು. ಮಂಜಸ ಪೆಟ್ಟಿ ನೋಡ್ಬೇಕಾದ್ರೆ ಸಹೋದರ ಸಹೋದರಿ ಈ ಮಂಜಸ ಪೆಟ್ಟಿ ಕೂಡ ನೋಡಿ ಮರದಲ್ಲೇ ಮಾಡಿ ಅದನ್ನ ಚಿನ್ನದಿಂದ ಆ ತಗಡಲ್ಲಿ ಮುಚ್ಚಿ ಅದನ್ನ ಮಾಡಿದ್ರು ಅಂತ ನೋಡ್ತೀವಿ. ಸೊ ನೋಡ್ಬೇಕಾದ್ರೆ ಆಲ್ಮೋಸ್ಟ್ ಅದರಲ್ಲಿ ಇರುವ ಆ ಪಾದಗಳೆಲ್ಲ ಬಿಟ್ಟು ಆ ಆಣಿಗಳು ದೊಡ್ಡ ದೊಡ್ಡ ಈ ಮೊಳೆಗಳು ಇತ್ತು, ಆ ಮೊಳೆಗಳನ್ನ ಬಿಟ್ಟು ನೋಡಿದ್ರೆ ಸಹೋದರ ಸಹೋದರಿ ಯಾವ ಒಂದು ಕಬ್ಬಣ ಇದರಲ್ಲಿ ಉಪಯೋಗ ಮಾಡಿಲ್ಲ. ಆ ಮೊಳೆಗಳು ಕೂಡ ಬೆಳ್ಳಿಯಲ್ಲೇ ಮಾಡ್ತಿದ್ದು, ಆದ್ರೆ ಅದರ ಪಾದಗಳು ಕೂಡ ಬೆಳ್ಳಿಗಳೇ ಮಾಡ್ತಿದ್ರು. ಆದ್ರೆ ಈ ಬೆಳ್ಳಿ ಮಾತ್ರ ಏನ್ ಮಾಡ್ಲಿಲ್ಲ ಅಂತ ಕೇಳಿದ್ರೆ ಅದು ಒಂದು ಜಾಲಿ ಮರದಿಂದ ಮುಚ್ಚಲಿಲ್ಲ, ಅದು ಹಂಗೆ ಮಾಡ್ತಿದ್ರು. ನಾನು ಹೇಳ್ದ್ನಲ್ಲ, ಆ ಬೆಳ್ಳಿಗೆ ಬಹಳ ಒಂದು ದೊಡ್ಡ ಉದ್ದೇಶದ ತಂದೆಯ ದೇವರು ಅದನ್ನ ಇಟ್ಟಿದ್ದಾರೆ ಅಂತ ನೋಡಿ. ಸರಿ ಆಗಿರುವಾಗ ಈ ಮರ ಅಲ್ವನ ಜಾಲಿ ಮರ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ ನಾನು ಹೇಳ್ದೆ ಈ ಜಾಲಿ ಮರ ಏನಂತ ಕೇಳಿದ್ರೆ ಅಕಾಸಿಯಾ ವುಡ್ ಅಂತ ಹೇಳಿದ್ದಾರೆ. ಇಂಥ ಮರ ಬಂದು ಈ ಒಂದು ಇದರಲ್ಲಿ ಇರ್ತದೆ. ಈ ಮರದಲ್ಲಿ ನೋಡ್ಬೇಕಾದ್ರೆ ಕನ್ನಡದಲ್ಲಿ ಸರಿಯಾದ ಒಂದು ಪದ ಕೂಡ ಅದಕ್ಕೆ ಏನಕ್ಕೆ ಅದು ಕೊಟ್ಟಿದ್ರು ಅಂತ ಗೊತ್ತಿಲ್ಲ. ಆದ್ರೆ ಜಾಲಿ ಅಂತ ಹೇಳುವಾಗ ಸ್ಟ್ರೈಪ್ಸ್ ಅಂತ ಅರ್ಥ ಅಲ್ವರ. ಸ್ಟ್ರೈಪ್ಸ್ ಆಗಿ ಇರುವ ಅದನ್ನ ಆ ಮರವನ್ನ ನೀವು ಅದನ್ನ ಕಟ್ ಮಾಡಿದ್ರೆ ಅದು ಯಾವ ತರ ಇರುತ್ತೆ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ ಈ ತರ ಇರ್ತದೆ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಸ್ಕ್ರೀನ್ ಅಲ್ಲಿ, ಆ ತರ ಜಾಲಿ ತರ ಇರ್ತದೆ. ಅದಕ್ಕೆ ಒಂದು ವೇಳೆ ಅವರು ಜಾಲಿ ಅಂತ ಇಟ್ಟಿದಾರೋ ಕನ್ನಡದಲ್ಲಿ ಅಂತ ಗೊತ್ತಿಲ್ಲ. ಆದ್ರೆ ಅಕಾಸಿಯಾ ವುಡ್ ಅನ್ನೋದಕ್ಕೆ ಅದಕ್ಕೆ ಬಹಳ ಒಂದು ಅರ್ಥವಾಗಿ ಇರುವ ಒಂದು ಪದ ಎವರ್ ಗ್ರೀನ್ ಟ್ರೀಸ್ ಅಂತ ನಾವು ಬರೆದಿರೋದು ವಿಷಯಗಳು. ಸರಿ, ಹೀಗಿರುವಾಗ ಸಹೋದರ ಸಹೋದರಿ ಇದನ್ನ ಸ್ವಲ್ಪ ಹೊತ್ತು ಅದನ್ನ ಕಡ್ದು ಅದನ್ನ ಕಟ್ ಮಾಡಿ ಸ್ವಲ್ಪ ಹೊತ್ತು ಇಟ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದ್ರ ಮೇಲೆ ಗಾಳಿ ಬಿದ್ದ ತಕ್ಷಣ ಅವು ಏನ್ ಕಲರ್ ಆಗ್ಬಿಡ್ತಿದೆ, ಯಾವ ಬಣ್ಣ ಆಗ್ಬಿಡ್ತಿದೆ ಅಂತ ಕೇಳಿದ್ರೆ ಈ ಮರ ಆರೆಂಜ್ ಕಲರ್ ಆಗಿ ಅದು ಚೇಂಜ್ ಆಗ್ತದೆ ಅಂತ, ಬದಲಾವಣೆ ಆಗ್ತದೆ ಅಂತ ಕೂಡ ನಮಗೆ ಕೊಟ್ಟಿದ್ರು. ಅದೇ ಮಾತ್ರ ಇಲ್ಲ, ಇದು ಎಂತ ಮರ ಅಂತ ನಾವು ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ ಇದು
ಒಂದು ಏನ್ರಿ ನಾವು ಗಂಧದ ಮರ ಅಂತ ಹೇಳ್ತೀವಲ್ಲ, ಅಂತ ಒಂದು ಸ್ಯಾಂಡಲ್ವುಡ್ ಯಾವ ತರ ಇತ್ತೋ ಅದೇ ತರ ಸ್ಯಾಂಡಲ್ವುಡ್ ಅಲ್ಲಿ ಯಾವ ತರ ಗಂಧದ ಒಂದು ಒಳ್ಳೆ ಒಂದು ವಾಸನೆ ಇರುತ್ತೋ ಅಂತ ಒಂದು ಮರದಲ್ಲಿ ಇದು ಕೂಡ ಫ್ಯಾಮಿಲಿ ಅಂತ ನಾವು ನೋಡಿದೀವಿ. ಹೆಂಗಪ್ಪ ಅಂತ ಕೇಳಿದ್ರೆ, ಯಾಕೆ ಆ ಗಂಧ ಮರ ಅಷ್ಟೊಂದು ವಾಸನೆ ಇರುತ್ತೆ ಅಂತ ಕೇಳಿದ್ರೆ, ಇದಕ್ಕೆ ಮುಖ್ಯವಾಗಿ ಕಾರಣ ಯಾವುದು ಅಂತ ಕೇಳಿದ್ರೆ ಸರಿ ಇದನ್ನ ಅಂಟು ನಮ್ಗೆ ಗೊತ್ತಿದೆಯಲ್ಲ, ಈ ಅಂಟು ಬಂತು ಅಷ್ಟು ಸ್ವೀಟ್ ಸ್ಮೆಲ್ಲು. ಇದನ್ನ ಧೂಪ ಪೀಠದಲ್ಲಿ ಇದನ್ನ ಉಪಯೋಗ ಮಾಡಿದ್ದಾರೆ, ಈ ಅಂಟನ್ನು ಕೂಡ ಉಪಯೋಗ ಮಾಡಿದ್ದಾರೆ. ಇದನ್ನ ಸಾಂಬ್ರಾಣಿ ಅಂತ ಹೇಳ್ತಾರೆ. ಇದನ್ನ ಹಾಕುವಾಗ ಆ ಧೂಪಕ್ಕಾಗಿ ಅಷ್ಟೊಂದು ವಾಸನೆಯಾಗಿತ್ತಂತೆ. ಇದು ಕೂಡ ಎಲ್ಲಿಂದ ತಗೊಂಡ್ರು ಅಂತ ಕೇಳಿದ್ರೆ, ಈ ಸಿಚ್ಚಿಮೂಡಿ ಜಾಲಿ ಮರದಿಂದ ಇರುವ ಒಂದು ಕ್ವಾಲಿಟಿ. ಸಹೋದರರೇ, ಲಾಸ್ಟ್ ಟೈಮ್ ನಾವು ನೋಡಿದಂತಕ್ಕ ನಾವು ಏನಂತ ಕೇಳಿದ್ರೆ, ಇಟ್ ಇಸ್ ಕಾಲ್ಡ್ ಎನ್ ಎವರ್ ಗ್ರೀನ್ ಟ್ರೀ ಅಂತ ಹೇಳ್ತಾರೆ ಅಲ್ವರ. ಇದು ಒಂದು ಎವರ್ ಗ್ರೀನ್ ಟ್ರೀ ಅಂತ ಕೇಳೋದಿಕ್ಕೆ ಕನ್ನಡದಲ್ಲಿ ನೋಡಿದ್ರೆ ನಿತ್ಯ ಹರಿದ್ವರ್ಣ ಮರಗಳು ಅಂತ ಹೇಳ್ತಾರೆ ಅಲ್ವಾ. ಇದು ನಿತ್ಯ ಹರಿದ್ವರ್ಣ ಮರಗಳು ಅಂತ ಹೇಳಿದ್ರೆ ಯಾವಾಗೂ ಇದು ಏನಾಗಲ್ಲ ಅಂತ ಕೇಳಿದ್ರೆ ಒಣಗೋಗೋದಿಲ್ಲ. ಅದೇ ಸಮಯದಲ್ಲಿ ಅದು ಏನ್ ನಾವು ಸಮ್ಮರ್ ಸೀಸನ್ ಅಲ್ಲಿ ನೋಡ್ಬೇಕಾದ್ರೆ ಈ ಬಿಸಿಲು ಕಾಲದಲ್ಲಿ ಬರುವಾಗ ಅದು ಒಂದು ಸೀಸನ್ ಅಲ್ಲಿ ಎಲೆಗಳೆಲ್ಲ ಉದುರು ಹೋಗ್ತದೆ, ಮತ್ತೆ ಅದು ಚಿಗುರುಗಳು ಬಿಡ್ತದೆ. ಇವೆಲ್ಲ ಏನಾಗಲ್ಲ ಅಂತ ಕೇಳಿದ್ರೆ ಇಂಥ ಮರ, ಈ ಒಂದು ಮರ ಅಂತ ಕ್ವಾಲಿಟಿ ಇಲ್ಲ. ಇದು ಯಾವಾಗ ಹೇಗಿರ್ತದೆ ಅಂತ ಕೇಳಿದ್ರೆ ಎವರ್ ಗ್ರೀನ್ ಅಂತ ಹೇಳಿದ್ದಾರೆ. ಇದಕ್ಕೆ ಕೂಡ ಏನಕ್ಕೆ ಎವರ್ ಗ್ರೀನ್ ಅಂತ ಹೇಳುವಾಗ ಇದಕ್ಕೆ ಯಾವ್ದಕ್ಕೆ ಹೋಲಿಕೆ ಮಾಡಿ ವಾಕ್ಯ ಹೇಳುತ್ತೆ ಅಂತ ಕೂಡ ಲಾಸ್ಟ್ ಟೈಮ್ ನಾವು ಓದಿದೀವಿ ಅಂತ ಕೇಳಿದ್ರೆ, ಕೀರ್ತನೆದಲ್ಲಿ 1ನೇ ಅಧ್ಯಾಯ 1ರಿಂದ 3ನೇ ತನಕ ಓದೋದು ಬೇಡ, ಯಾಕಂದ್ರೆ ಇದೆಲ್ಲ ಓದಿದೀವಿ ನಾವು. ಬೇರೆ ವಾಕ್ಯಗಳು ಓದಕ್ಕೆ ಹೋಗೋಣ. ಇದು ಇಂಟ್ರಡಕ್ಷನ್ ಕೊಟ್ಟು ಹೋಗ್ತೀನಿ, ಯಾಕಂದ್ರೆ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟಿದ್ದೆ. ಅದಕ್ಕೆ ಸರ್ ನೋಡ್ಬೇಕಾದ್ರೆ ಎಲೆ ಏನಲ್ಲ ಬಾಡದೆ ಇರುವ ಅಲ್ವಾ, ಯಾರಂತ ಕೇಳಿದ್ರೆ ನೀತಿವಂತರು ಎಂತವರಾಗಿ ಇದ್ರೆ ಅಂತ ಕೇಳಿದ್ರೆ, ಹೆಂಗೆ ಈ ಎಲೆ ಇರುತ್ತೋ ಬಾಡಲ್ವೋ ಆ ತರ ಒಂದು ನೀತಿವಂತರಿಗೆ ಹೇಳ್ತಾರೆ ಅಂತ ಹೇಳುವಾಗ, ಈ ಮರ ಒಂದು ನೀತಿವಂತರಿಗೆ ಹೋಲಿಕೆ ಮಾಡಿ ತೋರಿಸೋದಂತೂ ನೋಡ್ತೀವಿ. ಸೊ ಸಹೋದರ ಬಹಳ ಮುಖ್ಯವಂತ ವಿಷಯ ಅಂತ ಹೇಳಿದ್ರು. ಹಂಗಾದ್ರೆ ತಂದೆ ದೇವರು ಈ ಬೈಬಲ್ ಅಲ್ಲಿ ಒಂದು ಏನು ಉದ್ದೇಶ, ಈ ಒಂದು ಮರನ ಯಾಕಪ್ಪ ಉಪಯೋಗ ಮಾಡಿದ್ರು? ತಂದೆ ದೇವರನ್ನ ಆ ಐಕ್ಯದಿಂದ ಅವರು ಮೋಶೆ ಕರೆದು ಈ ಮರದಲ್ಲೇ ದೇವದರ್ಶನ ಗುಡಾರ ಮಾಡಬೇಕು ಅಂತ ಹೇಳುವಾಗ ದೇರ್ ವಿಲ್ ಬಿ ಸಮಥಿಂಗ್ ವೆರಿ ಸ್ಪೆಷಲ್. ಆ ಉದ್ದೇಶ ಇರ್ತದೆ ಅಲ್ವಾ. ಅದಕ್ಕೆ ಕೊನೆ ಈ ಒಂದು ಈ ಏನ್ರಿ ಈ ಯುಗದ ಅಂತ್ಯದಲ್ಲಿ ಇರುವ ನಮಗೆ ಒಂದು ಒಳ್ಳೆ ಪಾಠ ತಂದೆ ದೇವರು ಕಳ್ಸೋದಿಕ್ಕೆ ಇವೆಲ್ಲ ಮಾಡಿ ಇಟ್ಟಿದ್ದಾರೆ ಅಂತ ನೋಡ್ತೀವಿ. ಅದೇ ತರ ಸೋದರಿ ಬಹಳ ಮುಖ್ಯ ಯಾವುದು ಇನ್ನೊಂದು ನೋಡಿದ್ರೆ ದ ವುಡ್ ವೋಮ್ ಅಂಡ್ ಇನ್ಸೆಕ್ಟ್ ಅಂತ ಹೇಳ್ತಾರೆ. ಇದಕ್ಕೆ ಈ ಮರದ ಕೀಟ ನೋಡ್ಬೇಕಾದ್ರೆ ನಮಗೆಲ್ಲ ಗೊತ್ತಿದೆಯಲ್ಲ, ಈ ಕೀಟ ಮರ ಅಂತ ಹೇಳುವಾಗ ಎಂತ ಮರ ಆಗ್ಲಿ ಕೆಲವು ಮರಗಳೆಲ್ಲ ಅಂಟ್ಕೊಳ್ಳಲ್ಲ, ಈ ಕೀಟ ಬರಲ್ಲ. ಬಟ್ ಇದು ಒಂದು ದೊಡ್ಡ ಮರಗಳೆಲ್ಲ ಈ ಕೀಟಗಳು ಇರ್ತದೆ. ಇದು ಎಲ್ಲ ಏನ್ ಮಾಡ್ತದೆ ಅಂತ ಕೇಳಿದ್ರೆ ಎಲ್ಲ ಅದನ್ನ ಪುಡಿ ಮಾಡಿ ಅದನ್ನ ತಿಂದು ಅದನ್ನ ಕಟ್ ಮಾಡಿ ಅದೇನ್ ಮಾಡ್ಬಿಡ್ತದೆ, ಮರನೇ ಬಿಳಿಸಂಗೆ ಮಾಡುವ ಒಂದು ಚಿಕ್ಕ ಕೀಟ. ಇದನ್ನು ನೀವು ನೋಡಿದ್ರೆ ಬಹಳ ಚಿಕ್ಕವಾಗಿರ್ತದೆ. ಅಂತ ಕೀಟ ಕೂಡ ಒಳಗೆ ಹೋಗಿ ಏನಾಗ್ತದೆ ಅಂತ ಕೇಳಿದ್ರೆ ಮರಗಳ ನಾಶ ಮಾಡತಕ್ಕಂತ ಈ ಕೀಟಗಳು ಏನಾಗಲ್ಲ ಅಂತ ಕೇಳಿದ್ರೆ ಸಹೋದರರೇ, ಈ ಒಂದು ಮರಕ್ಕೆ ಸಿಚ್ಚಿಮ್ ಮರ ಅಂತ ಹೇಳಿದ್ರೆ ಈ ಜಾಲಿ ಮರದಲ್ಲಿ ಏನಾಗಲ್ಲ ಅಂತ ಕೇಳಿದ್ರೆ ಅದು ಈಗಿರುವ ಈ ಒಂದು ಮರ ಕೂಡ ಯಾವ ಒಂದು ಇನ್ಸೆಕ್ಟ್ ಕೂಡ ಒಳಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅದರ ಒಂದು ಆ ವಾಸನೆ, ಆ ಗಂಧದ ವಾಸನೆ ಇರುವಾಗ, ಸ್ಮೆಲ್ ಇರುವಾಗ ಅದು ರಿಪೆಲೆಂಟ್ ಆಗಿರ್ತದೆ. ಒಂದು ಕೀಟ ಒಳಗೆ ಹೋಗೋದಕ್ಕೆ ಕೂಡ ಅದನ್ನ ಏನಾಗದ ಅದ್ರ ಹತ್ರ ಕೂಡ ಹೋಗಲ್ಲ ಅಂತೆ. ಅಂತ ಒಂದು ಮರ ಅಂತ ಕೂಡ ನಾವು ನೋಡಿದೀವಿ, ಲಾಸ್ಟ್ ವೀಕ್ ನೋಡಿದೀವಿ. ಇನ್ನೊಂದು ಸ್ಪೆಷಲ್ ವಿಷಯ ಏನಂತ ಕೇಳಿದ್ರೆ ಸಹೋದರರೇ, ಮೋಶೆ ಅಲ್ವರ. ಈ ಮೋಶೆ ಬಂದು ನಾವು ನೋಡಿದಂತ ಆ ಬೆಂಕಿ ಉರಿತಕ್ಕಂತ ಒಂದು ಆ ಮುಳ್ಳು ಗಿಡ ಇತ್ತು. ಆ ಮುಳ್ಳು ಗಿಡ ನೋಡ್ಬೇಕಾದ್ರೆ ಈ ಅಕಾಸಿಯಾ ವುಡ್
ಅಂತ ಹೇಳುವಾಗ ಈ ಜಾಲಿ ಮರ ಒಂದು ಮುಳ್ಳಿನ ಗಿಡ ತರನೇ, ಆದ್ರೆ ಹೆಂಗ್ ಗುಪ್ಪಾಗಿರ್ತದೆ ಅಷ್ಟೇ. ಇದು ನೆಟ್ಟಗಿರಲ್ಲ. ಒಂದು 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 ಕೊಡೆ ಇದೆಯಲ್ಲ, ಆ ಕೊಡೆ ತರ ಇರುವ ಒಂದು ಮರ. ಈ ಮರದಲ್ಲಿ ನಾವು ನೋಡ್ಬೇಕಾದ್ರೆ ಮೋಶೆ ಸಹೋದರರೇ, ಈ ಮೋಶೆ ಬಂದು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಹೋಗಿ ನೋಡುವಾಗ ಜಾಲಿ ಮರ ಇದು ನೋಡ್ರಿ, ಆ ಮರ ಹೆಂಗಿತ್ತು ಅಂತ ಕೇಳಿದ್ರೆ ಅದು ಸುಟ್ಟೋಗೋ ವಾಸನೆ ಕೂಡ ಇರ್ಲಿಲ್ಲ ಅಂತ. ಸೊ ಇದೆಲ್ಲ ಬಂದು ಒಂದು ದೊಡ್ಡ ದೊಡ್ಡ ಸೂಚನೆ. ಏನಕ್ಕೆ ಅಂತ ಕೇಳಿದ್ರೆ, ಇಮಾರ್ಟಾಲಿಟಿ ಅಂತ ಹೇಳುವಾಗ ಅದು ಅಮರತ್ವ ಪಡೆಯತಕ್ಕಂತ ಆ ಒಂದು ಕ್ಯಾರೆಕ್ಟರ್ ಗುಣಲಕ್ಷಣಗಳು ಈ ಮರಕ್ಕಿತ್ತು ಅಂತ ಕೂಡ ನಾವು ಅದನ್ನ ನೋಡ್ತೀವಿ. ಸೊ ಇಷ್ಟು ವಿಷಯಗಳೆಲ್ಲ ನೋಡಿದೀವಿ ಸಹೋದರರೇ. ಇದನ್ನ ಮನಸ್ಸಲ್ಲಿ ಇಟ್ಟುಕೊಳ್ರಿ. ನಾವು ಮುಂದೆ ಇರುವ ಪಾಯಿಂಟ್ಗಳಿಗೆ ಹೋಗ್ಬಿಡೋಣ. ಅದು ಈ ಒಂದು ಇರುವ ಈ ಜಾಲಿ ಮರನೇ ವಿವಿಧ ರೀತಿಯಲ್ಲಿ ಏನ್ ಮಾಡಿದ ಅಂತ ಕೇಳಿದ್ರೆ, ಆ ಒಂದು ಆ ಲೋಗಗಳನ್ನು ಅದನ್ನ ಮುಚ್ಚಿ ಅದ್ರ ಮೇಲೆ ಇಟ್ಟಿದ್ರು ಅಂತ ನೋಡ್ತೀವಿ ಅಲ್ವರ. ಸೊ ಈ ಜಾಲಿ ಮರ ಬಹಳ ಮುಖ್ಯವಂತು. ಬೇರೆ ಬೇರೆ ಡಿಫ್ರೆಂಟ್ ಮೆಟಲ್, ವುಡ್ ಸೇಮೆ ನೋಡ್ರಿ. ಇದು ಕೂಡ ಬಹಳ ಮುಖ್ಯ ಪಾಯಿಂಟ್. ಏನಂತ ಕೇಳಿದ್ರೆ, ಆ ಮರ ಸೇಮ್, ಮರ ಒಂದೇ, ಆದ್ರೆ ಮರಕ್ಕೆ ಕೊಡುವ ಆ ಒಂದು ಮೆಟಲ್ ಲೋಹ ಬಂದು ಅದರ ಒಂದು ಲೋಹದಲ್ಲಿ ನೋಡ್ಬೇಕಾದ್ರೆ ಒಂದು ಯಾವ್ದಪ್ಪ ತಾಮ್ರ. ನೋಡ್ರಿ, ಮರ ಒಂದೇ, ಮತ್ತೆ ಇನ್ನೊಂದು ಮರ ಕೂಡ ಚಿನ್ನನ ಅದನ್ನ ಮುಚ್ಚುವಾಗ ಆ ಮರ ಅದೇ ಸೇಮ್ ಮರನೇ, ಅದೇ ಮರನೇ, ಅದಕ್ಕೂ ಚಿನ್ನದ ಕೂಡ ಅದನ್ನ ಕವರ್ ಮಾಡ್ತಾರೆ, ಅದನ್ನ ಮುಚ್ಚುತ್ತಾರೆ. ಮರ ಸೇಮು, ಆದ್ರೆ ಇದಕ್ಕೆ ವಿವಿಧ ಒಂದು ಲೋಗವನ್ನು ಅದಕ್ಕೆ ಕೊಟ್ಟಿದ್ದಾರೆ ಅಂತ ನೋಡ್ತೀವಿ. ಸರಿ, ಮೊದಲನೇ ಪಾಯಿಂಟ್ ನಾವ್ ಏನಪ್ಪಾ ನೋಡ್ತೀವಿ ಅಂತ ಕೇಳಿದ್ರೆ, ಎವರ್ ಗ್ರೀನ್ ಟ್ರೀ. ಇದು ಮೊದಲ ಪಾಯಿಂಟ್. ಏನಂತ ಕೇಳಿದ್ರೆ, ಇದಕ್ಕೆ ನಿತ್ಯ ಹರಿದ್ವರ್ಣ ಮರ ಅಂತ ಇದಕ್ಕೆ ಕೊಟ್ಟಿರುವ ಒಂದು ವಿಷಯ. ಸಹೋದರರೇ, ಯಾಕಪ್ಪ ಇದಕ್ಕೆ ನಿತ್ಯ ಹರಿದ್ವರ್ಣ ಮರ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಸಹೋದರರೇ, ಮರ ಅಂತ ಹೇಳುವಾಗ ಇಟ್ ಹ್ಯಾಸ್ ಎ ಲೈಫ್ ಅಲ್ವಾ. ಅದಕ್ಕೆ ಏನಿದೆ, ಅದಕ್ಕೆ ಜೀವ ಉಂಟು, ಜೀವ ಇದೆ ಅಲ್ವಾ. ಮರ ಅನ್ನುವಾಗ ಅದರಲ್ಲಿ ಜೀವ ಇದೆ. ಆ ಜೀವ ಕೂಡ ನೀವು ಯೋಬನು ಹೇಳುವಂಗೆ ಅದು ಕಡ್ದಾಕಿದ್ರು ಕೂಡ ಅದೇನಾಗುತ್ತೆ, ಮತ್ತೆ ಬೆಳೆಯೋ ಒಂದು ಅದಕ್ಕೆ ನಂಬಿಕೆ ಇದೆ. ಮನುಷ್ಯರು ಹಂಗಲ್ಲ ಅಂತ ಹೇಳ್ತಾರೆ. ಹಂಗಾದ್ರೆ ಅದು ಕಡ್ದಾಕಿದ್ರು ಕೂಡ ಎಷ್ಟೇ ಕಡ್ದು ಮತ್ತೆ ತಗೊಂಡು ಹೋಗಿ ಬೇರೆ ಎಲ್ಲಾದ್ರೆ ಅದನ್ನ ಇಟ್ಟಿದ್ರು ಕೂಡ ಸಹೋದರರೇ, ಆಟೋಮೆಟಿಕ್ ಏನಾಗುತ್ತೆ ಅಂತ ಕೇಳಿದ್ರೆ ಅದು ಬೆಳೆಯುತ್ತದೆ ಅಂತ. ಹಂಗಾದ್ರೆ ಅದಕ್ಕೆ ಏನಿದೆ, ಒಂದು ಜೀವಕ್ಕೆ ಅದು ಸಮಾನವಾಗಿದೆ ಅಂತ ತೋರಿಸ್ಕೊಡ್ತಾರೆ. ಒಂದು ಜೀವಕ್ಕೆ ಸಮಾನವಾಗಿದೆ, ಎವರ್ ಗ್ರೀನ್, ಇಟ್ ವಿಲ್ ನಾಟ್ ಡೈ ಆಟೋಮೆಟಿಕ್ಲಿ. ಇದೇ ಒಂದು ಯಾಕಪ್ಪ ಬೇರೆಲ್ಲ ಎಷ್ಟೋ ಜೀವಗಳು ಪ್ರಾಣಿಗಳೆಲ್ಲ ಇದೆಯಲ್ಲ, ಅಷ್ಟು ಪ್ರಾಣಿಗಳೆಲ್ಲ ಕೂಡ ನಮ್ಮ ಜೀವಕ್ಕೆ ಹೋಲಿಕೆ ಮಾಡಿ ತೋರಿಸಬಹುದಾ ಅಂತ ಕೇಳಿದ್ರೆ ಇಲ್ಲ, ತೋರ್ಸಂಗಿಲ್ಲ. ಯಾಕಂದ್ರೆ ಅದು ಆಟೋಮೆಟಿಕ್ ಏನಾಗುತ್ತೆ ಅಂತ ಕೇಳಿದ್ರೆ, ವಯಸ್ಸಾದ ತಕ್ಷಣ ಅದನ್ನ ಸತ್ತೋಗ್ತದೆ ಅಲ್ವರ. ವಯಸ್ಸಾದ ಮೇಲೆ ಅದು ಆಟೋಮೆಟಿಕ್ ಆಗಿ ಸತ್ತೋಗ್ತದೆ. ಆದ್ರೆ ಇಲ್ಲಿ ಜಾಲಿ ಮರನ ಅದು ಹೋಲಿಕೆ ಮಾಡಿ ತೋರಿಸ್ತಿದ್ದಾರೆ ಅಂತ ಕೇಳಿದ್ರೆ ಅದಕ್ಕೆ ಮುಖ್ಯವಾದ ಒಂದು ಕಾರಣ, ಉದ್ದೇಶ ಇರುತ್ತದೆ. ಯಾಕಂದ್ರೆ ನಾನು ಹೇಳ್ದಂಗೆ ಇದು ತಾನೇನಾಗಲ್ಲ ಅಂತ ಕೇಳಿದ್ರೆ ಸಾಯಲ್ಲ. ಇದು ಎಷ್ಟು ಎವರ್ ಗ್ರೀನ್, ಅದಕ್ಕೆ ಎವರ್ ಗ್ರೀನ್ ಅಂತಾರೆ. ಇದು ಯಾವಾಗೂ ಏನಾಗುತ್ತೆ ಅಂತ ಕೇಳಿದ್ರೆ ಇಟ್ ವಿಲ್ ಬಿ ಎವರ್ ಗ್ರೀನ್. ಅದು ನಿತ್ಯ ಹರಿದ್ವರ್ಣ ಇರುವ ಒಂದು ಮರ ಅಂತ ಹೇಳ್ತಾರೆ. ಆದ್ರೆ ನಾಶ ಮಾಡ್ಬೋದು. ನಾಶ ಹೆಂಗ್ ಮಾಡ್ಬೋದು? ಅದನ್ನ ನಾಶ ಮಾಡಕ್ಕೆ ಸಾಧ್ಯವಿಲ್ಲ ಅಂತ ಇಲ್ಲ, ನಾಶ ಮಾಡ್ಬೋದು. ಕಡ್ದು ಅದನ್ನ ಬೆಂಕಿಗೆ ಹಾಕ್ಬೋದು, ಅಥವಾ ಅದಕ್ಕೆ ಪೌಡರ್ ಮಾಡ್ಬೋದು. ಅದು ಇಲ್ದಿರ ಒಂದು ಮಾಡ್ಬೋದು. ಅದು ಏನಾಗಲ್ಲ ಅಂತ ಕೇಳಿದ್ರೆ ಫೋರ್ಸಬಲಿ, ಬಲವಂತವಾಗಿ ಮಾಡಿದ್ರೆ ಮಾತ್ರ ಅದು ಇರೋದಿಲ್ಲ. ಆದ್ರೆ ಏನಂತ ಕೇಳಿದ್ರೆ ತಾನಾಗಿ ತಾನು ಒಂದು ಕೀಟ ಒಳಗೆ ಬಂದು ಅಥವಾ ಇದೇ ಬಂದು ಒಂದು ಬಿಸಿಲಲ್ಲಿ ಇದು ಸಾಯೋ ಮರ ಅಲ್ಲ ಅಂತ ಹೇಳುವಾಗ ಇದು ಬಹಳ ಮುಖ್ಯ ಉದ್ದೇಶ ದೇವ್ರ ತಂದೆ. ಅದಕ್ಕೆ ಅದು ಜೀವಕ್ಕೆ ಹೋಲಿಕೆ ಮಾಡುವ ಒಂದು ಮರವಾಗಿ ಅದನ್ನ ಇಟ್ಟಿದ್ರು. ಮೊದಲನೇ ಪಾಯಿಂಟ್. ಓಕೆ, ಎರಡನೇ ಪಾಯಿಂಟ್ ಲಾಸ್ಟ್ ನಾವು ಯಾವ್ದಪ್ಪ ನೋಡಿದ್ವಿ ಅಂತ ಕೇಳಿದ್ರೆ, ಇದು ಏನಂತ ಕೇಳಿದ್ರೆ ಇದು ಬಹಳ ಒಂದು ತೂಕ ಇರೋದಿಲ್ಲ, ಆದ್ರೆ ಗಟ್ಟಿ ಇರ್ತದೆ. ಇದು ನೋಡ್ರಿ, ಅದೇ ಇದು ಬಹಳ ಅಕ್ಷರವಂತ ಏನಂತ ಕೇಳಿದ್ರೆ, ಕೆಲವು ಮರಗಳೆಲ್ಲ ಇದೆ, ಕೆಲವು ಮರಗಳು ಸ್ಪಾಂಜ್ ತರ ಇರ್ತದೆ, ಅದು ಪಂಜುಗಳ ತರ ಇರ್ತದೆ, ಆದ್ರೆ ತೂಕ ಇರಲ್ಲ. ಆದ್ರೆ ತೂಕ ಜಾಸ್ತಿ ಇರೋ ಮರ ಹೆಂಗಿರ್ತದೆ ಅಂತ ಕೇಳಿದ್ರೆ ಅದು ಗಟ್ಟಿಯಾಗಿರ್ತದೆ. ಆದ್ರೆ ಈ ಮರ ಯಾವ ತರ ಅಂತ ಹೇಳಿದ್ರೆ ಸಹೋದರರೇ, ಗಟ್ಟಿದು, ಬಹಳ ಗಟ್ಟಿದು. ಆದ್ರೆ ಇದರ ತೂಕ ಬಹಳ ಒಂದು ವೈಟ್ಲೆಸ್, ಪೋರ್ಟಬಲ್ ಅಂತ ಹೇಳ್ತಾರೆ. ಪೋರ್ಟಬಲ್ ಅಂತ ಕೇಳಿದ್ರೆ ಅದನ್ನ
ಈಸಿಯಾಗಿ ಹೊತ್ತುಕೊಂಡು ನೋಡ್ರಿ ಇವಾಗ ನಾವು ನೋಡ್ತೀವಲ್ಲ, ಇವಾಗ ಇವರು ಎಲ್ಲಿಂದ ಪ್ರಯಾಣ ಮಾಡಬೇಕಾದ್ರೆ ಇವು ಮಾಡಿರುವ ಮಂಜೂಷ ಪಟ್ಟಿಗಳು ಅದಿದ್ದಂತ ಆ ಒಂದು ಯಜ್ಞದ ವೇದಿ ಅಥವಾ ಧೂಪ ವೇದಿ ಎಲ್ಲ ಇವೆಲ್ಲ ನೋಡ್ಬೇಕಾದ್ರೆ ಇವೆಲ್ಲ ಹೊತ್ಕೊಂಡು ಹೋಗ್ಬೇಕು. ಇವೆಲ್ಲ ಬಹಳ ಈಸಿಯಾಗಿರ್ಬೇಕು. ಎಷ್ಟು ಕಿಲೋಮೀಟರ್ ಹೋಗ್ತಾರೆ ಅವ್ರಿಗೂ ಗೊತ್ತಿಲ್ಲ. ತಂದೆ ದೇವರು ಯಾವಾಗ ಆ ಮೇಘಸ್ತಂಭ ತಂದು ನಿಲ್ಲಿಸ್ತಾರೋ ಅಲ್ಲಿ ತನಕ ಅವರು ಪ್ರಯಾಣ ಮಾಡಬೇಕು ಅಂತ ನೋಡ್ತೀವಿ. ಸೊ ಇಟ್ ವಿಲ್ ಬಿ ಎ ಪೋರ್ಟಬಲ್, ಬಹಳ ಈಸಿ, ಸುಲಭವಾಗಿ ಇರಬೇಕು ಅಂತಾನೆ ದೇವರ ಒಂದು ಆಯ್ಕೆ ಕೂಡ ಅದರಲ್ಲಿ ಇತ್ತು ಅಲ್ವರ ಸಹೋದರ ಸಹೋದರಿ. 3ನೇ ಪಾಯಿಂಟ್ ಯಾವ್ದಪ್ಪ ಅಂತ ಕೇಳಿದ್ರೆ ಕೆಳಗೆ ಹಾಕಿದ್ದೀನಿ, ಅದು ಯಾವೊಂದು ಅಂಟು ಅಲ್ವರ. ಅದಕ್ಕೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಈ ಒಂದು ಮರ ವಜ್ರ ಅಂತ ಹೇಳ್ತಾರೆ ಅಲ್ವಾ. ಅದ್ರ ಅಂಟು ಅಂತ ಹೇಳುವಾಗ ಅದರಲ್ಲಿ ತೆಗೆಯುವ ಒಂದು ವಜ್ರ ಏನಂದ್ರೆ ವಜ್ರ ಅದು ಮರದಲ್ಲಿಂದ ತಗೊಳ್ಳುವ ಅಂಟು ತರ ಇರ್ತದೆ. ಆ ಅಂಟು ಬಹಳ ಮುಖ್ಯ. ಅದರಿಂದ ಏನಾಗಲ್ಲ ಅಂತ ಕೇಳಿದ್ರೆ ಒಂದು ಒಳ್ಳೆ ಸ್ಮೆಲ್ ಕೂಡ 3ನೇ ಪಾಯಿಂಟ್. 4ನೇ ಪಾಯಿಂಟ್ ಯಾವ್ದಂತ ಕೇಳಿದ್ರೆ ಈ ಮರದಲ್ಲಿ ಕೀಟ ಏನಾಗಲ್ಲ ಅಂತ ಹೇಳಿದ್ರೆ ಬರಲ್ಲ. ಇಟ್ ಈಸ್ ಇನ್ಸೆಕ್ಟ್ ರಿಪೆಲೆಂಟ್ ಅಂತ ಹೇಳುವ ಒಂದು 4 ಪಾಯಿಂಟ್ ಮಾತ್ರ ಇವತ್ತು ನಮಗೆ ಡಿಸ್ಕಸ್ ಮಾಡೋಣ ಸಹೋದರ ಸಹೋದರಿ ಅಲ್ವಾ. ಸೊ ಮೊದಲನೇದು ಯಾವ್ದು ಅಂತ ಕೇಳಿದ್ರೆ ಎವರ್ ಗ್ರೀನ್ ಅಂತ ನೋಡ್ತೀವಿ ಅಲ್ವಾ. ಮೊದಲನೇ ಪಾಯಿಂಟ್ ನಾವು ನೋಡುವಾಗ ಇದು ನಿತ್ಯ ಹರಿದ್ವರ್ಣ ಇರುವ ಮರ ಅಂತ ಯಾತಕಪ್ಪ ಇದು ಕೊಟ್ಟಿದ್ದು. ಎಟರ್ನಲ್ ಲೈಫ್, ದ ಸಜೆಸ್ಟ್ ಎವರ್ ಲಾಸ್ಟಿಂಗ್ ಟು ಅಂತ ಕೇಳುವಾಗ ಮಾರ್ಟಲ್ ಲೈಫ್, ಇಮಾರ್ಟಲ್ ಲೈಫ್ ಅಂತ ನಮಗೆ ಗೊತ್ತು. ಇದು ನೋಡಿ, ಇದು ನೋಡ್ಬೇಕಾದ್ರೆ ಎಟರ್ನಲ್ ಲೈಫ್ ಅಂತ ಹೇಳ್ತಾರೆ. ಎಟರ್ನಲ್ ಲೈಫಿಗೆ ಬಹಳ ಒಂದು ಮುಖ್ಯ. ಎಟರ್ನಲ್ ಲೈಫ್ ಅಂದ್ರೆ ನಿತ್ಯ ಜೀವ ಇರುವ ಒಂದು ಮರ ಅಂತ ಹೇಳ್ತಾರೆ. ನಿತ್ಯ ಜೀವ ಇರುವ, ನಿತ್ಯವಾಗಿ ಇರ್ತದೆ. ನಾನು ಹೇಳ್ದಂಗೆ ಅದನ್ನ ಡಿಸ್ಟ್ರಾಯ್ ಮಾಡೋ ತನಕ ಅಂತ ಹೇಳಿದ್ರೆ, ಅದನ್ನ ನಾಶ ಮಾಡೋ ತನಕ ಅದು ಇರ್ತದೆ. ಯಾರಾದ್ರೂ ನಾಶ ಮಾಡಿದ್ರೆ ಅದು ಸಾಯುವ ಒಂದು ಇದಿದೆ ಅಂತ ಹೇಳ್ತಾರೆ ಅಲ್ವಾ. ಯೋಬನ ಕೂಡ ಮಾತಾಡಿರೋದು ನಮಗೆ ಆ ವಾಕ್ಯ ಲಾಸ್ಟ್ ಟೈಮ್ ಓದಿರೋದ್ರಿಂದ ಮತ್ತೆ ಓದೋದು ಬೇಡ ಸಹೋದರ ಸಹೋದರರೇ. ಹಾಗಿರುವಾಗ ಇಲ್ಲಿ ನೋಡಿ, ಇಲ್ಲಿಗೆ ನಾನು ಒಂದು ಪಿಕ್ಚರ್ ಅನ್ನ ತೋರಿಸ್ಕೊಟ್ಟಿದ್ದೀನಿ. ಎಟರ್ನಲ್ ಲೈಫ್, ನಿತ್ಯ ಜೀವ ಮತ್ತೆ ಅಮರತ್ವ ಅಲ್ವರ. ಅಪ್ಪ ಆದಾಮನ ತಂದೆಯ ದೇವರು ಸೃಷ್ಟಿ ಮಾಡಿದ ಮೇಲೆ ಆದಾಮನಿಗೆ ತಂದೆ ದೇವರು ಸೃಷ್ಟಿಯಲ್ಲೇ ಅವರ ಎಂತ ಒಂದು ಜೀವ ಅವರಿಗೆ ಕೊಟ್ಟಿದ್ದು ಅಂತ ಕೇಳಿದ್ರೆ ನಿತ್ಯ ಜೀವ ಕೊಟ್ಟಿದ್ದು, ಎಟರ್ನಲ್ ಲೈಫ್. ಓಕೆ, ಮಾರ್ಟಲ್ ಅಂತ ಹೇಳ್ತಾರೆ. ಎಟರ್ನಲ್ ಲೈಫ್ ಅಂದ್ರೆ ನೀನು ನಾಶ ಮಾಡೋ ತನಕ ಅಂತ ನೀನು ಯಾವಾಗ ನೀನು ಏನಾಗುತ್ತೆ, ನಿತ್ಯವಾಗಿ ನೀನು ಜೀವವಾಗಿರ್ತೀಯ. ಆದ್ರೆ ಒಂದು ಬಹಳ ಮುಖ್ಯವಂತ ಒಂದು ವಿಷಯ ಏನಂತ ಕೇಳಿದ್ರೆ ಸಹೋದರ ಸಹೋದರರೇ, ನೀನು ದೇವರಿಗೂ ವಿರುದ್ಧವಾಗಿ, ದೇವರು ಮಾಡುವ ಒಂದು ಉಡಂಬಡಿಕೆಗೆ ವಿರುದ್ಧವಾಗಿ ಯಾವ್ದಾದ್ರೆ ನೀನು ನಿನ್ನನ್ನ ನಾಶ ಮಾಡೋ ತಕ್ಕಂತ ಒಂದು ಕಾರ್ಯಗಳನ್ನ ಮಾಡೋಕ್ಕೆ ಹೋದ್ರೆ ಮಾತ್ರವೇ ಅದು ಏನಾಗುತ್ತೆ ಅಂತ ಕೇಳಿದ್ರೆ ನಾಶ ಆಗ್ತೀಯ ಅಂತ ಹೇಳಿದ್ರೆ ಈ ಒಂದು ಮರನ ಒಂದು ಸೂಚನೆ. ಈ ಮರ ಒಂದು ಛಾಯವಾಗಿ ಇತ್ತು ಅವರಿಗೆ. ಹಾಗಾದ್ರೆ ಈ ಎಟರ್ನಲ್ ಲೈಫ್ ಅನ್ನುವಾಗ ಇಮಾರ್ಟಾಲಿಟಿ ಅಲ್ಲ. ಇದನ್ನು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕು. ಲಾಸ್ಟ್ ಟೈಮ್ ಕೂಡ ನಿಮ್ಗೆ ಹೇಳಿದೀನಿ. ನಿತ್ಯ ಜೀವ ಅಂತ ಹೇಳಿದ್ರೆ ಕೆಲವರು ನಿತ್ಯ ಜೀವ ಅಂದ್ರೆ ಅಮರತ್ವ ಅಂತ ತಿಳ್ಕೊಂತಾರೆ. ಅಮರತ್ವ ನಿತ್ಯ ಜೀವಕ್ಕೆ ವ್ಯತ್ಯಾಸ ಇದೆ. ಅದು ನಿತ್ಯ ಜೀವ ಬರುವ ರಾಜ್ಯದಲ್ಲಿ ಎಲ್ಲರೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ನಿತ್ಯವಾಗಿ ಜೀವ ಇರ್ತದೆ. ಆದ್ರೆ ಅಲ್ಲಿ ಕೂಡ ಕಂಡೀಷನ್ ಇದೆ ನೋಡಿ. ಇವಾಗ ಆದಾಮನಿಗೆ ಏನ್ ಕಂಡೀಷನ್ ಇತ್ತು, ತಂದೆ ದೇವರನ್ನು ಸೃಷ್ಟಿ ಮಾಡಿ ಆ ಏದನ್ ತೋಟದಲ್ಲಿ ಇಟ್ಟುಬಿಟ್ಟು ಅವ್ರಿಗೆ ಒಂದೇ ಮಾತಿರೋದು, ನೀನು ಈ ಹಣ್ಣನ್ನು ತಿನ್ನಬಾರ್ದು. ಎಲ್ಲ ನೀನ್ ತಿನ್ನಕ್ಕೆ ಏನಾಗಿದೆ, ನಿನಗೆ ಅಲೋ ಮಾಡ್ತಿದ್ದೀನಿ, ನಿನಗೆ ಅನುಮತಿ ಇದೆ. ಆದ್ರೆ ಇಲ್ಲಿರುವ ಆ ಸೆಂಟ್ರಲ್ ಇರುವ ನಡುವಲ್ಲಿ ಇರುವ ಹಣ್ಣು ಮಾತ್ರ ತಿನ್ನಬಾರ್ದು. ಸಿಂಪಲ್ ಆಗಿ ವಿಷಯ. ಯಾಕಪ್ಪ ಹಣ್ಣಲ್ಲಿ ಅವನಿಗೆ ಒಂದು ಟೆಸ್ಟ್ ಕೊಟ್ರು? ಏನಕ್ಕೆ ಹಣ್ಣಲ್ಲಿ ಟೆಸ್ಟ್ ಕೊಟ್ರು? ಹೋಗಿ ಊಟದಲ್ಲೇ ಅವ್ರಿಗೆ ಟೆಸ್ಟ್ ಕೊಡ್ಬೇಕಾ ಅಂತ ಹೇಳುವಾಗ ಅಲ್ವರ ಸಹೋದರರೇ, ಸುಮಾರು 4,500 ವಾಕ್ಯ ನಾವು ಓದುವಾಗ ಈ ಈ ಭೂಲೋಕದಲ್ಲಿ ಎಷ್ಟು ವಿಧವಾದ ಹಣ್ಣುಗಳು ಇತ್ತೋ ಅಷ್ಟು ಹಣ್ಣುಗಳು ಕೂಡ ಯಾವ್ದ್ರಲ್ಲಿ ಇತ್ತಂತ ಕೇಳಿದ್ರೆ ಏದೆನ್ ತೋಟದಲ್ಲಿ ಇತ್ತಂತೆ. ಸುಮಾರು ಎಷ್ಟು ಇರ್ಬೋದು ಅಂತ ಕೇಳಿದ್ರೆ 4,500 ಅಂತ 4,500 ಹಣ್ಣುಗಳು ಇತ್ತಂತೆ. ಅಂತ ಒಂದು ಜಾಗದಲ್ಲಿ ತಂದೆ ದೇವ್ರು ನಿಮ್ಗೆ ಯಾವ್ದು ಬೇಕಾದ್ರೂ ತಿನ್ಕೋಪ, ಯಾವ್ದು ಬೇಕಾದ್ರೂ ತಿನ್ಕೋ. ಇಬ್ರು ಕೂಡ ನೋಡ್ರಿ. ಹಂಗಾದ್ರೆ ಒಂದು ಯೋಚನೆ ಮಾಡಿ ನೋಡ್ರಿ, ಒಂದು ಹಣ್ಣು ನೀನು ಬರೀ ಬೆಳಗ್ಗೆ ನಾಷ್ಟಾಗೆ ಒಂದು ಹಣ್ಣು ತಿಂದ್ರೆ, ನೀನು ಮತ್ತೆ ಮಧ್ಯಾಹ್ನ ಬೇರೆ ಹಣ್ಣು ಅಂತ ಹೇಳಿದ್ರೆ
ನಾವು ಊಟ ಮಾಡ್ತೀರಾ ಅಂತಲ್ಲ, ಎಂತ ಕ್ವಾಲಿಟಿ ಆಗಿ ಇರ್ಬೋದು ಸಹೋದರ ಸಹೋದರಿಯರೇ, ಅಷ್ಟು ಬ್ಯೂಟಿಫುಲ್ ಆಗಿರ್ತಾರೆ. ಒಂದು ದಿನಕ್ಕೆ ನೀವು ಒಂದನ್ನು ಸುಮ್ನೆ ಹೇಳ್ತೀನಿ, ಒಂದ್ 4-5 ತಿನ್ಬೋದು, 4 ವೆರೈಟೀಸ್ ಬೇರೆ 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 ತಿಂದಿರ್ಬೋದು. ಆದ್ರೆ ಒಂದನ್ನು ನೀನು ನಾಷ್ಟಕ್ಕೆ ನೀನು ತಗೊಂಡ್ರೆ ಕೂಡ ಒಂದು ದಿವಸಕ್ಕೆ 3 ವಿಧವಾದ ಹಣ್ಣು ತಿಂದಿದ್ರೆ ತಿಂಗಳಿಗೆ ಅದು 10 ದಿವಸಕ್ಕೆ 30 ಆಗ್ತದೆ ಸಹೋದರ ಸಹೋದರಿಯರೇ. ಅದೇ ತರ ತಿಂಗಳಿಗೆ ಎಷ್ಟಾಗತ್ತೆ ಅಂತ ಕೇಳಿದ್ರೆ 30 90 100 ಎಷ್ಟಾಗುತ್ತೆ ಅಂತ 90 ಅನ್ನು ತಿನ್ಬೋದು. 90 ಅಂದ್ರೆ 90 ಅಲ್ವಾ, 90 ವೆರೈಟೀಸ್ ಆಫ್ ಇದು ತಿನ್ಬೋದು. ಸರಿ, ವರ್ಷ ಎಷ್ಟಪ್ಪ ಇದೆ ಅಂತ ಕೇಳಿದ್ರೆ 365 ದಿನ ಇದೆ ಒಂದು ವರ್ಷಕ್ಕೆ. ಇದರಲ್ಲಿ ನೀವು ಡಬಲ್ ಒಂದೊಂದು ಕೂಡ ಡಬಲ್ ಮಾಡಿದ್ರೆ ಎಲ್ಲ ನೋಡಿ ಸಹೋದರ ಸಹೋದರಿಯರೇ, ನೋಡಿ ಒಂದು ದಿವಸಕ್ಕೆ ನೀನು ಒಂದನ್ನು ತಿಂದ್ರೆ ಕೂಡ 4 ವರ್ಷ ಮತ್ತೆ ಆ ಹಣ್ಣನ್ನು ತಿನ್ನೋಕೆ 4 ವರ್ಷ 4.5 ವರ್ಷ ಆಗುತ್ತಂತೆ ಮತ್ತೆ ವಾಪಸ್ ಬರಕ್ಕೆ. ಅಷ್ಟು ಹಣ್ಣುಗಳಿತ್ತಂತೆ. ಆದ್ರೆ ತಂದೆ ದೇವ್ರು ಹೇಳಿದ್ದು ಒಂದೇ ಮಾತು ಏನಂತ ಹೇಳಿದ್ರೆ, ಈ ಹಣ್ಣನ್ನು ಮಾತ್ರ ತಿನ್ಬೇಡ ಅಂತ ಹೇಳಿದ್ರು. ನೋಡ್ರಿ, ಇವಾಗ ಸಹೋದರ ಸಹೋದರಿಯರೇ, ಯಾಕಪ್ಪ ಇದರಲ್ಲಿ ಟೆಸ್ಟ್ ಇಟ್ರು ಆದಾಮ್ನಿಗೆ? ಬೇರೆ ಏನಿಗಾದ್ರೆ ಹೇಳ್ಬೋದಲ್ಲ, ಬೇರೆ ಏನಕ್ಕಾದ್ರೆ ಟೆಸ್ಟ್ ಕೊಟ್ಟಿರ್ಬೋದಲ್ಲ, ಯಾಕೆ ಇದರಲ್ಲಿ ಪರೀಕ್ಷೆ ಮಾಡಿದ್ರು? ಯಾರಾದ್ರೂ ಉತ್ತರ ಹೇಳ್ತೀರಾ? ಏನಕ್ಕಪ್ಪ ಏನಕ್ಕೆ ಆದಾಮನ್ನ ಸಹೋದರ ಸಹೋದರಿಯರೇ ಹಣ್ಣನ್ನ ಇಟ್ಟು ಅವರಿಗೆ ಪರೀಕ್ಷೆ ಮಾಡಿದ್ರು? ಬೇರೆ ಏನಾದ್ರೂ ಒಂದು ಪರೀಕ್ಷೆ ಮಾಡ್ಬೋದಾಗಿತ್ತಲ್ಲ, ಯಾವ್ದಾದ್ರೂ ಒಂದು ಇಟ್ಟು ಪರೀಕ್ಷೆ ಮಾಡ್ಬೋದಾಗಿತ್ತಲ್ಲ, ಯಾಕೆ ಹಣ್ಣನ್ನ ಇಟ್ಟು ಪರೀಕ್ಷೆ ಮಾಡಿದ್ರು ಅವ್ರನ್ನ ಅಂತ ಕೇಳಿದ್ರೆ ಹೇಳಿ. ಇದು ದಿನಪ್ರತಿ ಉಪಯೋಗಿಸೋ ಹಣ್ಣಲ್ರಿ, ಹಣ್ಣು ಆಹಾರಕ್ಕೆ ಉಪಯೋಗಿಸ್ತಾರಲ್ಲ, ಅದನ್ನ ಬಹಳ ಕೊಟ್ಟಿದ್ರು. ಅದ್ರಲ್ಲಿ ಬಹಳ ಕೊಟ್ಟಿದ್ರಲ್ಲ, ಒಂದ್ ಸ್ವಲ್ಪ ವಿಷಯದಲ್ಲಿ ಪರೀಕ್ಷೆ ಮಾಡಿ ನೋಡಿ. ಓಕೆ, ಇವಾಗ ಅಲ್ಲಿ ನಾವು ಏನಕ್ಕೆ ಏದನ್ ತೋಟದಲ್ಲಿ ಯೂಸ್ ಮಾಡ್ದಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಆದಾಮ್ನಿಗೆ ಬೇರೆ ಯಾವ ಕೆಲ್ಸನೂ ಇರ್ಲಿಲ್ಲ. ಅವಂದು ಕೆಲ್ಸ ಬಿತ್ತೋದಿಲ್ಲ, ಕೊಯ್ಯೋದಿಲ್ಲ. ದೇವರು ಅವ್ರಿಗೆ ಏನ್ ಕೆಲಸ ಕೊಟ್ಟಿಲ್ಲ ಅಂದ್ರೆ, ನೀನು ತೋಟಗಾರನಾಗಿ ಇರು ಅಂತ ಹೇಳಿಲ್ಲ. ಅವನಿಗೆ ನೀನು ಬಿತ್ತಿ ನೀನು ಏನ್ ಮಾಡು, ಕೊಯ್ದು ತಿನ್ನು ಅಂತ ಹೇಳಿಲ್ಲ. ಅವನ ಯಾವಾಗ ಏದನ್ ತೋಟದಿಂದ ಹೊರಗೆ ಕಳ್ಸಿದ್ರು, ಅವಾಗ ಅವ್ರು ಹೇಳ್ತಾರೆ, ನೀನು ಮುಂದೆ ನಿನ್ನ ಏನ್ ಮಾಡು, ಬಿತ್ತಿ ತಿನ್ಬೇಕು ನೀನೇ ಅಂತ ಹೇಳಿದ್ರು. ಹಾಗಾದ್ರೆ ಈ ತೋಟದಲ್ಲಿ ಇರುವಾಗ ಬಿತ್ತೋದು ಇಲ್ಲ, ಅಲ್ಲಿ ಅವ್ರು ಕೊಯ್ಯೋದು ಇಲ್ಲ. ಆದ್ರೆ ಒಂದೇ ಕೆಲಸ ಮನುಷ್ಯ ಮಾಡ್ತಿದ್ದು, ಏನಂತ ಕೇಳಿದ್ರೆ ತಿನ್ನೋದು ಮಾತ್ರವೇ. ಬರೀ ತಿನ್ನೋದು ಮಾತ್ರವೇ ಆತನ ಕೆಲಸ ಆಗಿತ್ತು. ಇವಾಗ ಯಾವ್ದ್ರಲ್ಲಿ ಟೆಸ್ಟ್ ಕೊಡೋಣಪ್ಪ? ನಮ್ಗೆಲ್ಲ ಯಾವ್ದ್ರಲ್ಲಿ ಟೆಸ್ಟ್ ಬರ್ತದೆ ಅಲ್ವರ ಸಹೋದರ ಸಹೋದರಿಯರೇ? ನಾವು ಯಾವ್ದ ಮೇಲೆ ನಾವು ಅತಿಕ್ವಾಗಿ ಏನ್ ಮಾಡ್ತೀವಿ ವಿಷಯ ನೋಡಿ, ನಮಗೆ ಯಾವ್ದ್ರಲ್ಲಿ ಟೆಸ್ಟ್ ಬಂದ್ಬಿಡ್ತದೆ ಅಂತ ಕೇಳಿದ್ರೆ ನಮ್ಗೆ ಬಹಳ ಮುಖ್ಯ ಏನು? ಹಣ ಅಲ್ವರ? ದುಡ್ಡಲ್ಲಿ ಬಂದ್ಬಿಡ್ತದೆ ದುಡ್ಡು. ಆಮೇಲೆ ಕೆಲಸ ಮಾಡುವ ವಿಷಯಗಳಲ್ಲಿ ನಮಗೆ ಯಾವ ಕೆಲಸ ನಾವು ದಿನ ಮಾಡ್ತೀವೋ ಅದರಲ್ಲಿ ನಾವು ಬೀಳೋದು, ಅದರಲ್ಲಿ ನಮಗೆ ಟೆಸ್ಟ್, ಅದರಲ್ಲೇ ಪರೀಕ್ಷೆ ಬರೋದು ನಮಗೆ. ಅಂತ ವಿಷಯದಲ್ಲಿ ಆದಾಮನಿಗೆ ಕೊಟ್ಟಿದ್ದಂತ ಒಂದು ಟೆಸ್ಟ್ ಏನಕ್ಕಪ್ಪ ಅಂತ ಕೇಳಿದ್ರೆ, ಆದಾಮನು ಆ ತೋಟದಲ್ಲಿ ಏನು ಕೆಲಸ ಮಾಡ್ಲಿಲ್ಲ. ಒಂದೇ ಒಂದು ಕೆಲಸ, ದಿನ ಅವನು ತಿನ್ನೋದೇ ಕೆಲಸ ಇತ್ತು. ಆದ್ರಿಂದ ಅವನಿಗೆ ಟೆಸ್ಟ್ ಕೊಟ್ಟಿದ್ದೆ ತಿನ್ನೋದ್ರಲ್ಲಿ. ಸಹೋದರ ಸಹೋದರಿಯರೇ, ಹಾಗಿರುವಾಗ ಸಹೋದರ ಸಹೋದರಿಯರೇ, ತಂದೆ ದೇವರು ಏನ್ ಹೇಳಿದ್ರು? ಈಗ ನೀನು ಎಲ್ಲ ತಿನ್ಬೋದನ್ನು, ಇದನ್ನ ಮಾತ್ರ ತಿನ್ನೋ ದಿನದಲ್ಲಿ ನೀನು ಸಾಯ್ತೀಯ ಅಂತ ಹೇಳಿದ್ರು. ಆದ್ರೆ ಆ ಮರಕ್ಕೆ ಹೋಲಿಕೆ ಮಾಡಿ ಏನ್ ಹೇಳಿದ್ರು? ನೋಡು, ನಾಶ ಮಾಡು, ನಿನ್ನ ಸೃಷ್ಟಿ ಮಾಡಿದ್ದೀನಿ. ಯಾವ ತರ ಸೃಷ್ಟಿ ಮಾಡಿದೀನಿ ಅಂತ ಕೇಳಿದ್ರೆ, ಈ ಮುಡ್ಡಿ ಒಂದು ಜಾಲಿ ಮರ ಯಾವ ತರ ಎವರ್ ಗ್ರೀನ್ ಆಗಿದೆಯೋ ಆ ತರ ನಿನ್ನ ಸೃಷ್ಟಿ ಮಾಡಿದ್ದೀನಿ. ಆದ್ರೆ ನೀನ್ ಸಾಯಕ್ಕಿಲ್ಲ, ನೀನ್ ಸಾಯಕ್ಕಿಲ್ಲ. ಆದ್ರೆ ನಿನ್ನ ನೀನು ಬಲವಂತವಾಗಿ ಗಾಯ ಮಾಡಿಕೊಂಡ್ರೆ ನೀನು ಸಾಯ್ತೀಯ. ಆದ್ರಿಂದ ಈ ಹಣ್ಣನ್ನ ಮುಟ್ಟಬೇಡ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ಇವನಿಗೆ ಚೆನ್ನಾಗಿ ಗೊತ್ತಿತ್ತು, ಆದಾಮ್ನಿಗೆ ಏನ್ ಮಾಡಬಾರ್ದು, ಅದನ್ನ ಮುಟ್ಟಬಾರ್ದು ಅಂತ ಗೊತ್ತಿತ್ತು. ಕ್ಲಿಯರ್ ಆಗಿ ನಮಗೆ ವಾಕ್ಯ ಕೂಡ ಇದೆ. ಆದ್ರೆ ಅವಳು ಅಲ್ಲಿ ಇದ್ರು, ಅವಳಿಗೆ ಕೂಡ ಹೇಳಿಲ್ಲ ಅಂತ ಹೇಳಿದ್ರೆ ಇಲ್ಲ, ಅವಳಿಗೆ ಆದಾಮನು ಹೇಳಿರುವ ವಿಷಯಗಳು ಖಂಡಿತ ಗೊತ್ತಿದೆ, ಖಂಡಿತ 100% ಗೊತ್ತಿದೆ. ಆಗ ಈ ಒಂದು ನೋಡ್ರಿ, ಈಗ ಏನಾಗತ್ತಂತ ಕೇಳಿದ್ರೆ ಬಹಳ ಮುಖ್ಯ. ಈ ಮರ ಹೆಂಗಿದೆ ಅಂತ ಕೇಳಿದ್ರೆ, ನೋಡಿದ ನಿತ್ಯ ಜೀವದ ಒಂದು ಮರ ಅಂತ ಹೇಳುವಾಗ ಈ 2 ಮನುಷ್ಯರಿಗೆ ಫಸ್ಟ್ ಹೋಲಿಕೆ ಮಾಡೋಣ ನಾವು.
ಅಲ್ವ ಸಹೋದರ ಸಹೋದರಿ? ಅಮರತ್ವ ಅಲ್ಲ, ಅಮರತ್ವ ಅನ್ನೋದು ಇಮಾರ್ಟಾಲಿಟಿ. ಅದನ್ನ ಯಾರು ಕೂಡ ನಾಶ ಮಾಡಕ್ ಸಾಧ್ಯವಿಲ್ಲ. ದೇವರು ಒಬ್ಬರಿಗೆ ಅಮರತ್ವ ಕೊಟ್ರೆ, ಇವಾಗ ಆದಾಮನಿಗೆ ಅಮರತ್ವ ಕೊಡಲ್ಲ, ಯಾರಿಗಾದ್ರೆ ಕೊಟ್ಟು ಬಿಟ್ರೆ ತನ್ನ ತಂದೆ ದೇವರು ಕೂಡ ಏನ್ ಮಾಡಲ್ಲ ಅಂತ ಕೇಳಿದ್ರೆ, ಅಮರತ್ವ ಕೊಟ್ಟಿವ್ರನ್ನ ನಾಶ ಮಾಡಲ್ಲ. ಆದ್ರೆ ನಾಶ ಮಾಡಬಲ್ಲೆನು, ನಾಶ ಮಾಡಬಹುದು, ನಾಶ ಮಾಡಬಲ್ಲೆನು, ಆದ್ರೆ ನಾಶ ಮಾಡಲ್ಲ. ಯಾಕಂತ ಕೇಳಿದ್ರೆ ತನ್ನ ಮಾತಲ್ಲಿ ಏನ್ ಮಾಡಲ್ಲ, ಬದಲಾವಣೆ ಇರ್ದಿರೋ ಒಂದು ತಂದೆ ದೇವ್ರು. ಹಂಗಿದ್ರೆ ಆ ಇಮಾರ್ಟಾಲಿಟಿ ಕೊಡೋರಿಗೆ ಏನ್ ಮಾಡಲ್ಲ, ಅದು ಅಮರತ್ವ ಕೊಡೋರಿಗೆ ನಾಶ ಮಾಡಲ್ಲ. ಆದ್ರೆ ನಿತ್ಯ ಜೀವ ಅಂತ ಹೇಳುವಾಗ ಅದನ್ನ ನಾಶ ಮಾಡೋದಕ್ಕೆ, ಅದನ್ನ ನಾವು ಇನ್ನ ಜೀವಂತವಾಗಿ ಇಟ್ಟುಕೊಳ್ಳೋದಕ್ಕೆ ಯಾರಿಗೆ ಅಧಿಕಾರ ಇದೆ ಅಂತ ಹೇಳಿದ್ರೆ ನಿನಗೆ ಅಂತ ಹೇಳಿದ್ರು. ಅದಕ್ಕೆ ನೀನೇ ಕಾರಣ ಅಂತ ಹೇಳಿತ್ತು. ಹಾಗಿರುವಾಗ ಅವಳು ಇದ್ಲು, ಆದಾಮನು ಇದ್ರು. ಇಲ್ಲಿಗೆ ನಾನು ಹೇಳಿದ್ನಲ್ಲ, ಇಲ್ಲಿಗೆ ಏನು ಹೋಗಲ್ಲ ಅಂತ ಹೇಳಿದ್ರೆ, ಈ ಒಂದು ಮರದಲ್ಲಿ ಏನು ಹೋಗಲ್ಲ ಅಂತ ಕೇಳಿದ್ರೆ ಸಹೋದರ ಸಹೋದರಿ, ಈ ಕೀಟಗಳು ಹೋಗಲ್ಲ. ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಲ್ಲರ, ಈ ಕೀಟಗಳು ಹೋಗಲ್ಲ. ಆದ್ರೆ ಯಾವಾಗಪ್ಪ ಹೋಗ್ಬಿಡ್ತದೆ ಇದು? ಹಂಗಾದ್ರೆ ಈ ಕೀಟ ಎಲ್ಲಿರ್ತದೆ ಅಂತ ಕೇಳಿದ್ರೆ ಕಾಯ್ತಾನೆ ಇರ್ತದೆ. ಯಾವಾಗ ಅದರಲ್ಲಿ ಇರುವ ಆ ಗಂಧ ಅಂತ ಹೇಳಿದ್ರೆ ಅದರಲ್ಲಿ ಇರುವ ಒಂದು ವಾಸನೆ, ಸುಗಂಧ ವಾಸನೆ ಯಾವಾಗ ಕಳ್ಕೊಂತದೋ, ಆ ಮರ ಯಾವಾಗ ಕಳ್ಕೊಂತದೋ, ಆ ಕೀಟಗಳು ಒಳಗಡೆ ಬರೋದಕ್ಕೆ ಸಾಧ್ಯ ಉಂಟು ಅಲ್ವಾ? ಹಾಗಾದ್ರೆ ಇವಾಗ ನೋಡ್ರಿ, ನಮ್ಮ ಒಂದು ಟೆಸ್ಟು ಅಂತ ಹೇಳುವಾಗ, ನಮಗೆ ಬರೋ ಪರೀಕ್ಷೆ ಅಂತ ಹೇಳುವಾಗ ಸಾಮಾನ್ಯವಾಗಿ ಬರಲ್ಲ, ಅದು ದೊಡ್ಡದಾಗಿ ಬರಲ್ಲ. ನಾವ್ ಏನ್ ಅನ್ಕೊಂತೀವಿ, ದೊಡ್ಡ ವಿಷಯಗಳೆಲ್ಲ ಬಂದ್ಬಿಡ್ತದೆ ಅಂತ ಅನ್ಕೊಂತೀವಿ. ಇಲ್ಲ ಸಹೋದರ ಸಹೋದರಿಯರೇ, ನೋಡಿ, ಈಗ ಅವಳು ಇಲ್ಲಿ ಇದ್ದಂತ ಅವಳು ಒಂದು ಬಾರಿ ಅಲ್ಲ, ಅಲ್ಲಿದ್ದ ಒಂದು ಸರ್ಪ ಇತ್ತು. ಇದು ಅಲ್ಲಿ ಸುತ್ತಿ ಬರ್ತಾ ಇದ್ದು. ನಾವು ಆ ಆದಿಕಾಂಡದಲ್ಲಿ ಓದುವಾಗ 3ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಓದುವಾಗ ಯಾವ ತರ ಇತ್ತಂತೆ ಈ ಸರ್ಪ, ಅದನ್ನ ಓದ್ಬಿಡೋಣ ಸಿಸ್ಟರ್. ಆದಿಕಾಂಡದಲ್ಲಿ 3ನೇ ಅಧ್ಯಾಯ 1ನೇ ವಾಕ್ಯ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿ ಉಳ್ಳದ್ದಾಗಿತ್ತು. ಸಾಕು, ನೋಡಿದ್ರೆ ಹೆಂಗಿತ್ತಂತ ಕೇಳಿದ್ರೆ ಬಹಳ ಯುಕ್ತಿಯುಳ್ಳದಾಗಿತ್ತಂತೆ. ಹಾಗಾದ್ರೆ ಈ ಅವಳು ದಿನ ಈ ಸರ್ಪವನ್ನು ನೋಡಿ ಇರ್ಬೋದು. ಹೆಂಗಪ್ಪ, ಇಷ್ಟೊಂದು ಪ್ರಾಣಿಗಳೈತೆ, ಇದು ಮಾತ್ರ ಇಷ್ಟೊಂದು ಯುಕ್ತಿ ಆಗಿದ್ಯಲ್ಲ, ಇದು ಹೆಂಗೆ ಅಂತ ಹೇಳುವಾಗ, ಅದು ಯಾವ ಮರದಲ್ಲಿ ಕೂತಿದೆ ಅಂತ ಹೇಳಿದ್ರೆ, ಯಾವ ಮರದಲ್ಲಿ ನೀನು ಹಣ್ಣು ತಿನ್ನಬಾರ್ದು ಅಂತ ಹೇಳಿದ್ರು ತಂದೆ ದೇವರು, ಅದರಲ್ಲೇ ಕೂತವೆ, ಅದನ್ನೇ ತಿಂತವೆ. ಹಂಗಾದ್ರೆ ಈ ಸಂಭಾಷಣೆಗಳು ನೋಡಿದ್ರೆ, ಇದು ಓದಿದ್ರೆ ಹೆಂಗಿದೆ ಅಂತ ಕೇಳಿದ್ರೆ, ಅವು ಇಬ್ರು ಬಾಯಿ ಮಾತು ಸಂಭಾಷಣೆಗಳ ತರ ಕಾಣುತ್ತೆ. ಬಾಯಿ ಮಾತು ಸಂಭಾಷಣೆಗಳು ನಡೆದಿಲ್ಲ ಅಲ್ಲಿಗೆ. ಯಾವ ತರ ಅಂತ ಕೇಳಿದ್ರೆ, ಇಟ್ ಇಸ್ ಆಲ್ ಇನ್ ದ ಆಕ್ಷನ್. ಎಲ್ಲ ಬಂದು ಒಂದು ಆಕ್ಷನ್ ಇಂದ ನಡೆದಿರುವ ಕಾರ್ಯಗಳು. ನೋಡಿದ ತಕ್ಷಣ ಅದನ್ನ ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಒಂದು ಸ್ಥಿತಿಯಲ್ಲೇ ಇತ್ತು. ಯಾಕಂದ್ರೆ ಅಷ್ಟು ಕನ್ಫ್ಯೂಷನ್ಸ್ ಅಲ್ಲಿ ಇರ್ಲಿಲ್ಲ. ನಮ್ಮಂಗೆ ಎಷ್ಟು ಕನ್ಫ್ಯೂಷನ್ ಇದೆ ನಮ್ಮಲ್ಲಿ ನೋಡಿದ್ರೆ, ಅಷ್ಟು ಕನ್ಫ್ಯೂಷನ್ಸ್ ಇದೆ. ಯಾವ್ದು ಮಾಡೋದು ಯಾವ್ದು ಅಲ್ಲಿಲ್ಲ. ಅಲ್ಲಿ ಇದ್ದಿದ್ದೆ 3 ಜನ ಇದ್ರು. ಒಂದು ಆದಾಮನು, ಇನ್ನೊಂದು ಅವಳು, ಇನ್ನೊಂದು ಯಾರಂತ ಕೇಳಿದ್ರೆ ಆ ಸರ್ಪ ಇತ್ತು. ಬಹಳ ಈಸಿಯಾಗಿ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು, ಅದನ್ನ ಅರ್ಥ ಮಾಡ್ಕೊಬಹುದು. ಏನಪ್ಪ ಮಾಡ್ತಾ ಇದೆ, ಅದು ಇನ್ನೊಬ್ರು ಹೇಳ್ಕೊಡೋ ಅವಶ್ಯಕತೆನೇ ಇರ್ಲಿಲ್ಲ. ಹಾಗಾದ್ರೆ ಇದು ಹೆಂಗಪ್ಪ ಇಷ್ಟೊಂದು ಇತ್ತು? ದಿನ ನೋಡುವಾಗ ಇದನ್ನ ತಿನ್ಬೇಡ ಅಂತ ಹೇಳಿದ್ರಲ್ಲಪ್ಪ ತಂದೆ ದೇವರು, ಆದ್ರೆ ಈ ಸರ್ಪ ಮಾತ್ರ ತಿಂದ್ಬಿಟ್ಟು ಇಷ್ಟೊಂದು ಸರ್ಟಿಫಿಕೇಟ್ ತಗೊಂಡಿದ್ಯಲ್ಲ, ಒಳ್ಳೆ ಸರ್ಟಿಫಿಕೇಟ್ ಅಂತ ಹೇಳಿ ನೋಡ್ರಿ. ಈ ಕೀಟ ಈಗ ಏನಾಗುತ್ತೆ ಅಂತ ಕೇಳಿದ್ರೆ, ನಿನ್ನಲ್ಲಿ ಈ ಕೀಟ ನೋಡ್ರಿ ಇಷ್ಟು ಬಹಳ ಚಿಕ್ಕದ್ರಿ. ಈ ಕೀಟ ಈ ಮರದಲ್ಲಿ ಹೋಗುವ ನಾಶ ಮಾಡುವ ಒಂದು ಕೀಟ ಬಹಳ ಒಂದು ಚಿಕ್ಕ ಕೀಟ. ಅದು ಎಷ್ಟಪ್ಪ ಅದನ್ನ ತೂತು ಮಾಡ್ಕೊಂಡು ಹೋಗ್ತದೆ ಅಂತ ಕೇಳಿದ್ರೆ, ದೊಡ್ಡ ತೂತೆಲ್ಲ ಮಾಡಲ್ಲ. ಅದು ಬಹಳ ಚಿಕ್ಕ ತೂತನ್ನ ಮಾಡಿ ಯಾರಿಗೂ ಗೊತ್ತಿಲ್ದಿರ ಅದನ್ನ ಒಳಗೆ ಹೋಗ್ತದೆ. ಅದನ್ನ ಒಳಗೆ ಹೋಗಿ ಏನ್ ಮಾಡ್ತದೆ, ಹರಿತದೆ ಒಳಗೆ. ಸಹೋದರ ಸಹೋದರರೇ, ಇದು ಹರಿಯುವಾಗ ಏನು ನೀವು ತಿಳ್ಕೊಬಾರ್ದು ಅಂತ ಹೇಳಿದ್ರೆ, ಅದು ಫಾಸ್ಟ್ ಆಗಿ ಬಹಳ ಒಂದು ಸ್ಪೀಡ್ ಆಗಿ ಇರುವ ಎಲ್ಲನ್ನು ಒಂದೇ ದಿವಸದಲ್ಲಿ ಅದನ್ನ ಹರಿಯೋದಿಲ್ಲ. ಅದು ಒಂದೇ ದಿವಸದಲ್ಲಿ ಪೌಡರ್ ಮಾಡಲ್ಲ, ಅದ್ರ ಪುಡಿ ಮಾಡಲ್ಲ. ದಿನ ಅದೇನ್ ಮಾಡುತ್ತೆ, ಪೌಡರ್ ಆಗಿ ಮಾಡ್ತಾ ಆ ಒಂದು ಮರವನ್ನು ತಿಂತಾನೆ ಬರ್ತದೆ. ನಾವು ಅನೇಕ ವಿಷಯಗಳು, ಮರಗಳೇ ನಮ್ಮಲ್ಲಿ ಹಳೆ ಮನೆಗಳಿದ್ರೆ ಇಲ್ಲ, ಅಥವಾ ನಮ್ಮಲ್ಲಿ ಸೋಫಾಗಳು. ನನಗೆ ಗೊತ್ತಿದ್ದ ಒಬ್ರು ಬ್ರದರು ಒಂದು ಸೋಫಾ ತಗೊಂಡಿದ್ರು. ಒಳ್ಳೆ ಸೋಫಾ ಅಂತ ಹೇಳಿ ಎಲ್ಲ ಹೈವೇ ಇಂದ ತಂದ್ರು. ಅದು ತಂದುಬಿಟ್ಟು ಸಹೋದರ ಸಹೋದರಿಯರೇ, ಒಂದು 18,000 17,000ಕ್ಕೆ ಒಂದು ಸೋಫಾ ತಂದಿದ್ರು.
ಈ ಸೋಪ ತಗೊಂಡು ಇಟ್ಬಿಟ್ಟು ಅದು ಸುಮಾರು ಒಂದು ವರ್ಷ ಹಂಗೆ ಇತ್ತು, ಚೆನ್ನಾಗಿ ಬಹಳ ಚೆನ್ನಾಗಿತ್ತು ಅದು. ಆದ್ರೆ ಹೋಗ್ತಾ ಹೋಗ್ತಾ ನೈಟ್ ಅಲ್ಲಿ ಇವ್ರು ಏನ್ ಹೇಳ್ತಾರೆ, ಏನಪ್ಪಾ ಅದು ಒಂಥರ ಸೌಂಡ್ ಕರ್ಕ ಸೌಂಡ್ ಬರ್ತಾ ಇದೆ ಅಂತ ಹಂಗೆ ಬಿಟ್ರು. ಒಂದ್ ದಿವಸ ಕೂತ್ಕೊಳ್ಳುವಾಗ ಹಂಗೆ ಸೋಫಾ ಹಂಗೆ ಒಡೆದೋಯ್ತು. ಏನಂತ ತೆಗೆದು ನೋಡುವಾಗ ಸಹೋದರರೇ, ಮತ್ತೆ ಆ ಕಾರ್ಪೆಂಟ್ರು ಏನ್ ಮಾಡ್ದ, ಇದನ್ನ ಮಾಡಕ್ಕೆ ಸಾಧ್ಯ ಇಲ್ಲ, ಎಲ್ಲ ತಿನ್ನು ಹೋಗಿ, ಎಲ್ಲ ಬಟ್ಟೆ ತರ ಆಗಿದೆ ಒಳಗೆ ಅಂತ ವಿಷಯ ನೋಡ್ರಿ. ಅದನ್ನ ಅದೇ ತರ ಆ ಕೀಟ ಒಳಗೆ ಹೋಗುವಾಗ ಒಂದು ಚಿಕ್ಕ ತೂತು ಹಾಕುವಾಗ ಮೇಲ್ಗಡೆ ಗೊತ್ತಾಗೋದಿಲ್ಲ. ಸಹೋದರರೇ, ಇಲ್ಲಿ ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂತ ಕೇಳಿದ್ರೆ, ಇದೇ ಸ್ಥಿತಿಯಲ್ಲಿ ಅವ್ವಾಳಿಗೆ ಆ ಕೀಟ ಅನ್ನೋದು ಮೆತ್ತಿಗೆ ಏನಾಯ್ತು ಅಂತ ಹೇಳಿದ್ರೆ, ಸ್ವಲ್ಪ 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 ಹೋಗ್ಬೇಕು, ತೂತು ಹಾಕಬೇಕು ಅಂತ ಈ ನಿನ್ನ ಮನಸ್ಸಲ್ಲಿ ತೂತು ಹಾಕ್ಬೇಕಂತ ಅವನು ಮಾಡಿದ್ದ. ನಮಗ್ ಕೂಡ ಅಷ್ಟೇ ಸಹೋದರರೇ. ಇದಕ್ಕೆ ನನಗೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ನೋಡ್ರಿ, ಅಲ್ಲಿ ಅವನು ಮಾಡ್ದಂತ ಆ ತೂತನ್ನ ಮೆತ್ತಿಗೆ, ಅದು ಕೂಡ ಹಿಂಗೆ ನಮ್ಗೆಲ್ಲ ಗೊತ್ತು. ಒಂದು ಕಾನ್ವರ್ಸೇಷನ್ಸ್ ಅಂತ ಕೇಳಿದ್ರೆ, ಒಂದು ಸಂಭಾಷಣೆ ಹೆಂಗ್ ಮಾಡೋದು ವಾಕ್ಯ ಕೂಡ ಹೇಳುತ್ತೆ. ನಿನಗೆ ವಿಶ್ವಾಸ ಹೆಂಗ್ ಬರುತ್ತೆ, ಕೇಳೋದ್ರಿಂದ ವಿಶ್ವಾಸ ಬರುತ್ತೆ ಅಂತ ವಾಕ್ಯ ಹೇಳುತ್ತಲ್ಲ. ಇವೆಲ್ಲ ಇವನಿಗೆ ಯಾರು ಗೊತ್ತು, ಸೈತಾನಿಗೆ ಇವೆಲ್ಲ ವಿಷಯ ಗೊತ್ತು. ಇವನು ಮೆತ್ತಿಗೆ ಕ್ವೆಶ್ಚನ್ ಕೇಳ್ತಾನೆ, ಒಂದು ಪ್ರಶ್ನೆ ಕೇಳ್ತಾನೆ, ದೇವ್ರ ಇದೆಲ್ಲ ತಿನ್ನಬಾರ್ದು ಅಂದಿರು ಅಂತ ಒಂದು ವಿಷಯ, ಹಂಗೆ ಒಂದು ಕ್ವೆಶ್ಚನ್ ಮಾರ್ಕ್ ನೋಡ್ರಿ. ಅದನ್ನ ಸಂಭಾಷಣೆ ಅದನ್ನ ಹಂಗೆ ತೂತು ಹಾಕ್ಬಿಟ್ಟ. ಹಂಗೆ ನಮಗೂ ಇಷ್ಟೇ ಸಹೋದರರೇ, ಈ ಲೋಕದಲ್ಲಿ ನಮಗೆ ಎಂತ ಒಂದು ವಿಷಯ ಅಂತ ಕೇಳಿದ್ರೆ, ಆ ತೂತು ಸ್ವಲ್ಪನೇ ಕಾಣುತ್ತೆ, ಅದು ಗೊತ್ತಾಗೋದಿಲ್ಲ ಒಳಗೆ ಹೋಗೋದು ಅಲ್ವರ. ಸಹೋದರರೇ, ನಮ್ಮಲ್ಲಿ ಇರೋತಕ್ಕಂತ ಆ ಒಂದು ಗಾಂಧ ಅಂತ ಹೇಳುವಾಗ ಇದ್ದಿದ್ದಂತ ಆ ಸ್ಮೆಲ್, ಇನ್ಸೆಕ್ಟ್ ಒಳಗಡೆ ಹೋಗೋದಿಕ್ಕೆ ನಾವು ಯಾವಾಗ ಬಿಡ್ತೀವೋ ಅದೇನಾಗುತ್ತೆ ಅಂತ ಹೇಳಿದ್ರೆ, ಆಟೋಮೆಟಿಕ್ ಆಗಿ ಈ ತೂತು ಮಾಡ್ಕೊಂಡು ಒಳಗೆ ಹೋಗ್ಬಿಡ್ತೀವಿ ಅಲ್ವರ. ನಾವು ಒಂದು ವಿಷಯ, ಒಂದು ವಾಕ್ಯ ಕೂಡ ಓದೋಣ, ಏನಂತ ಹೇಳ್ತಾರೆ ಅಂತ ಕೇಳಿದ್ರೆ, ಒಂದು ಡೈಲಾಗ್ ಅಲ್ಲ, ಒಂದು ಇದು ಕೊಡ್ತಾರೆ. ಯಾರು ಒಂದು ಬ್ರದರು ಏನಂತ ಬರೀತಾರೆ ಅಂತ ಕೇಳಿದ್ರೆ ಸಹೋದರರೇ ನೋಡ್ರಿ, ಅವರು ಒಂದು ಆಲೋಚನೆ ಏನಾಗಿ ಬಿತ್ತಿದ್ರೆ ಅದು ಕ್ರಿಯೆಯಾಗಿ ಅದನ್ನ ಕೊಯ್ಬೋದು ಅಂತ ಹೇಳ್ತಾರೆ. ಒಂದು ಆಲೋಚನೆಯನ್ನ ಬಿತ್ತಿದ್ರೆ ಅದು ಕ್ರಿಯೆಯಾಗಿ ಏನಾಗುತ್ತೆ ಅಂತ ಕೇಳಿದ್ರೆ ಅದು ಕೊಯ್ಯಬಹುದು. ಒಂದು ಕ್ರಿಯೆಯನ್ನ ಬಿತ್ತಿದ್ರೆ ಅದು ಅಭ್ಯಾಸವಾಗಿ ಏನಾಗುತ್ತೆ ಅಂತ ಕೇಳಿದ್ರೆ ಅದನ್ನ ಕೊಯ್ಬೋದು. ಅದೇ ಒಂದು ಅಭ್ಯಾಸವನ್ನು ಬಿತ್ತಿದ್ರೆ ಅದು ನಮ್ಮ ಒಂದು ನಮ್ಮ ಗುಣವೇ ಅದೇ ಅಂತ ಒಂದು ಕ್ಯಾರೆಕ್ಟರ್ ಅಂತ ಹೇಳಿ ಅದು ಕೊಯ್ಬೋದು ಅಂತ ಹೇಳ್ತಾರೆ. ಇದನ್ನ ಅರ್ಥ ಏನಂತ ಗೊತ್ತಾ ಸಹೋದರರೇ, ಯಾವಾಗ ನಮ್ಮ ಆಲೋಚನೆಯಲ್ಲಿ ಒಂದು ಚಿಕ್ಕ ತೂತು ಹಾಕಿ ಆ ಒಂದು ಕೀಟ ಒಳಗೆ ಹೋಗೋದಕ್ಕೆ ಸ್ಟಾರ್ಟ್ ಆಗ್ತದೋ ನೋಡ್ರಿ, ಅದನ್ನ ನಮ್ಮ ಮನ್ಸಲ್ಲಿ ಯಾವ್ದೋ ಒಂದು ಮನ್ಸಲ್ಲಿ ನೆನ್ಸ್ಕೊಂಡಂಗೆ ಹೋದ್ರೆ ಅದು ಒಂದ್ ದಿವಸ ನಾವು ಕ್ರಿಯೆಯಲ್ಲಿ ತಂದು ಬಿಡ್ತೀವಿ. ಅದನ್ನ ಒಂದ್ ದಿವಸ ಕ್ರಿಯೆಯಲ್ಲಿ ತರ್ತೀವಿ. ಈ ಕ್ರಿಯೆಯನ್ನ ನಾವು ಮತ್ತೆ ಮತ್ತೆ ಅದನ್ನೇ ಅಭ್ಯಾಸ ಮಾಡ್ತಾ 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 ಏನಾಗುತ್ತೆ ಅಂತ ಕೇಳಿದ್ರೆ ಆ ಅಭ್ಯಾಸ ನಮಗೆ ಅದು ಒಂದು ಕ್ಯಾರೆಕ್ಟರ್ ಆಗಿ ಅವ್ರ ಗುಣಲಕ್ಷಣ, ನಮ್ಮ ಗುಣಲಕ್ಷಣ ನೋಡಿದ ತಕ್ಷಣ ಇವ್ನು ಹಿಂಗೆ, ಯಾಕಂದ್ರೆ ಅವನ ಅಭ್ಯಾಸನೇ ಇದೆ ಅಂತ ಹೇಳ್ತೀವಲ್ಲ. ಇವೆಲ್ಲ ಒಂದು ಚಿಕ್ಕ ತೂತಿಂದ, ಒಂದು ಕೀಟದಿಂದ ಬಂದಿರುವ ಒಂದು ಕ್ಯಾರೆಕ್ಟರ್ಗಳು. ನಾವು ಕೂಡ ಬಹಳ ಹುಷಾರಾಗಿ ಈ ವಿಷಯದಲ್ಲಿ ಇರಬೇಕು ಸಹೋದರರೇ. ನೋಡ್ರಿ, ಯಾವ್ದ್ರಿ, ಯಾಕೋಬ 1ನೇ ಅಧ್ಯಾಯ 15ನೇ ವಾಕ್ಯ ಓದೋಣ. ಯಾಕೋಬ 1:15. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಹಡೆಯುತ್ತದೆ. ನೋಡ್ರ, ಆಮೇಲೆ ಆಶೆಯು ಅಂತ ಹೇಳ್ತಾರೆ. ಹಾಗಾದ್ರೆ ಅಲ್ವಾ, ಆಶೆಯು ಅಂತ ಹೇಳುವಾಗ ಸಹೋದರರೇ ನಾವು ಇದನ್ನ ನೋಡ್ಬೇಕು. ಯಾಕಂದ್ರೆ ನಮ್ಮ ಆಶೆ ಇದೆಯಲ್ಲ, ಅದೇನಾಗತ್ತೆ, ಬಸುರಾಗಿ ಅಂತ ಹೇಳ್ತಾರೆ. ಅದು ಪಾಪವನ್ನು ಏನ್ ಮಾಡತ್ತಂತೆ, ಹೆರುತ್ತದೆ ಅಂತ ಹೇಳ್ತಾರೆ. ಸಹೋದರರೇ, ಒಂದು ಆಶೆ ಅಂತ, ಪಾಪ ಅಂದ್ರೆ ಏನಂತ ಹೇಳಿದ್ರೆ ನೋಡಿ, ಒಂದು ಆಶೆ, ಒಂದು ನೂತನ ಸೃಷ್ಟಿಯಾಗಿರುವ ಒಂದು ಆಸೆ. ನಮ್ಗೇನ್ ಆಸೆ ಬೇಕು ನೋಡಿ, ನೂತನ ಸೃಷ್ಟಿಯಾಗಿ ತಂದೆಯ ದೇವ್ರು ನಮ್ಗೆ ಕೊಟ್ಟಿರುವ ವಾಗ್ದಾನ ಏನು, ನೀನ್ ಏನ್ ಮಾಡ್ರಿ, ಏನ್ ಬೇಕು ನಿಮಗೆ, ನಾನು ಎಲ್ಲಾ ಕೊಡ್ತೀನಿ, ನೀವು ಮೊದಲು ನೀನು ನೀತಿಗಾಗಿ ತವಕ ಪಡ್ರಿ, ದೇವ್ರ ರಾಜ್ಯಕ್ಕಾಗಿ ನೀವು ತವಕ ಪಡ್ರಿ.
ಅಲ್ವರ. ನೀತಿಗಾಗಿ ತವಕ ಪಡ್ರಿ ಅಂತ ಏನ್ ಮಾಡಿದ್ದು ತಂದೆ ದೇವ್ರು ನಮಗೆ ಹೇಳಿದ್ರು. ನಾನು ಎಲ್ಲಾ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿನಗೆ ಏನ್ ಬೇಕೋ ನಾನು ಏನ್ ಮಾಡ್ತೀನಿ, ನಿನ್ನ ಬಟ್ಟೆ ಆಗ್ಲಿ, ನೀನಿರುವ ಜಾಗ ಇದಾಗ್ಲಿ, ನಿನಗೆ ನೆರಳಾಗಿ ಇರುವ ಜಾಗವಾಗ್ಲಿ, ನಿನಗೆ ಯಾವ್ದೆಲ್ಲ ಬೇಕು, ನಿನಗೆ ಊಟ ಆಗ್ಲಿ ನಾನು ಕೊಡ್ತೀನಿ ಅಂತ ನನಗೆ ವಾಗ್ದಾನ ಮಾಡಿದ್ದಾರೆ ತಂದೆ ದೇವರು. ನಮ್ಮ ನೂತನ ಸೃಷ್ಟಿಯಾಗಿರೋರು ನಮ್ಮ ಟ್ರಾವೆಲ್ ಏನಂತ ಕೇಳಿದ್ರೆ, ನಮ್ಮ ಜರ್ನಿ, ನಮ್ಮ ಒಂದು ಪ್ರಯಾಣ ಎಲ್ಲಿಗೆ ಹೋಗಿ ಸೇರೋದು ಅಂತ ಕೇಳಿದ್ರೆ, ಒಂದು ಸಿಟಿಸನ್ ಇದೆ, ಒಂದು ನಗರಕ್ಕೆ ನಾವು ಹೋಗ್ತಾ ಇದ್ದೀವಿ. ಹಂಗಾದ್ರೆ ನಾವು ಪ್ರಯಾಣ ಇದೆ. ಈ ಪ್ರಯಾಣದಲ್ಲಿ ನಾವು ಯಾವ್ದು ನಿತ್ಯವಾಗಿರುವ ವಿಷಯಗಳಿಗೆ ನಾವು ಆಸೆ ಪಡುವ ಅವಶ್ಯಕತೆ ಇಲ್ಲ. ನಂಬಿಕೆ ಬಹಳ ಮುಖ್ಯ. ಇವಾಗ ಒಂದು ಆಸೆ ಅನ್ನೋದು ಒಂದು ತೂತು ಹಾಕ್ಬಿಡ್ತದೆ ನಿಮಗೆ. ಈ ತೂತು ಏನ್ ಮಾಡುತ್ತೆ ಅಂತ ಕೇಳಿದ್ರೆ, ನೋಡ್ರಿ, ನಾವು ಯಾರಾದ್ರೂ ಎಲ್ಲ ಚೆನ್ನಾಗಿದಾರಲ್ಲಪ್ಪ, ನಮಗೊಂದು ಮನೆ ಸಿಕ್ಕಿದ್ರೆ, ಒಂದು ಒಳ್ಳೆ ಮನೆ ಮಾಡಿದ್ರೆ ಚೆನ್ನಾಗಿರ್ತದಲ್ಲ ಅಂತ ನಾವು ಯೋಚನೆ ಮಾಡ್ತೀವಿ. ಆವಾಗ ಮಾಡುವಾಗ ಒಂದು ತೂತು ಬೀಳ್ತವೆ. ಸೈತಾನ್ ಏನ್ ಮಾಡ್ತಾನೆ, ಈ ಕೀಟನ ಒಳಗೆ ಕಳಿಸ್ತಾನೆ. ಯಾವ ತರ ಕಳಿಸ್ತಾನೆ ಗೊತ್ತಾ? ನಾವು ಮನಸ್ಸಲ್ಲಿ ನೋಡಿ ಎಲ್ಲ ನೋಡಿದ್ರೆ ಅವ್ರ ಹತ್ರ ಇದೆ, ಇವ್ರ ಹತ್ರ ಇದೆ, ಬೈಬಲ್ ಸ್ಟೂಡೆಂಟ್ ಅಂತ ಹೇಳ್ತಾರೆ, ಅವ್ರ ಹತ್ರ ಇದೆ, ಇವ್ರ ಹತ್ರ ಇದ್ದಾರೆ, ನಾವು ಒಂದು ತಗೊಂಡ್ಬಿಡೋಣ ಒಳ್ಳೇದು ಅಂತ ಮಾಡಿ ನಾವು ಏನ್ ಮಾಡ್ಬೇಕು, ಒಂದು EMI ತಗೊಬೇಕು ಅಲ್ವಾ, ಒಂದು ಲೋನ್ ಹಾಕಿ ತಗೊಬೇಕು. ಈ ಲೋನ್ ಹಾಕಿ ತಗೊಂಡ್ರೆ ನಾವು ಏನಾಗುತ್ತೆ, ಎಷ್ಟು ವರ್ಷ, ಸುಮಾರು ನಾವು ಎಷ್ಟು ವರ್ಷ ಅಂದ್ರೆ 25 ವರ್ಷ ಲೋನ್ ಕಟ್ಟಬೇಕು. ಇದೆಲ್ಲ ಏನ್ ಕೇಳ್ತೀನಿ ಕೇಳಿದ್ರೆ, ಒಂದು ಚಿಕ್ಕ ಆಸೆ, ಏನೋ ಒಂದು ನಮ್ಮಲ್ಲಿ ಇದ್ರೆ ಓಕೆ. ನಮ್ಮ ತಂದೆ ತಾಯಿ, ನಮ್ಮ ಪಿತೃಗಳು ಎಲ್ಲ, ನಮ್ಮ ತಂದೆ, ನಮ್ಮ ಅಜ್ಜ ಎಲ್ಲ ನಮಗೆ ಏನಾದ್ರೆ ತಂದೆ ಇಟ್ಟು ಬಿಟ್ಟಿದ್ರೆ ಅದು ಓಕೆ. ನೂತನ ಸೃಷ್ಟಿಯಾಗಿ ಇರುವ ನೀನು ಮತ್ತೆ ಅದನ್ನ ನೀನು ಕಟ್ಟಕ್ಕೆ ಪ್ರಯಾಸ ಪಡು ಹೋಗುವಾಗ, ಈ ಲೋಕ ಯಾವ ತರ ನಿನ್ನ ಏನ್ ಮಾಡ್ತದೆ ಅಂತ ಎಳ್ಕೊಂತದೆ ಅಂತ ಹೇಳಿದ್ರೆ, ನೋಡ್ರಿ, ಆ EMI ಕಟ್ಟಬೇಕು, ಈ EMI ಕಟ್ಟಬೇಕು ಅಂತ ನಮಗೆ ಆಸೆ ಕೊಟ್ಬಿಟ್ಟು ಅದ್ರೊಳಗೆ ಹೋಗ್ತೀವಿ ಅಲ್ವಾ. ಅದು ಹೋಗ್ತಾ 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 ಅದು ಏನ್ ಮಾಡುತ್ತೆ ಅಂತ ಕೇಳಿದ್ರೆ, ನಮ್ಮಲ್ಲಿ ಅದು ಬಹಳ ತುಂಬಿಡ್ತದೆ. ಸಹೋದರಿ, ಇದೇ ತರ ವೆನ್ ದ ಲಸ್ಟ್ ಹ್ಯಾಡ್ ಕನ್ಸೀವ್ ಅಂತಾರೆ, ಅದು ಬಸುರಿ ಆಗ್ತದೆ ಅಂತ ಹೇಳ್ತಾರೆ ಅಲ್ವರ. ಹಂಗೆ ಇರುವಾಗ ಸಹೋದರಿಯರೇ, ಜಸ್ಟ್ ನೋಡ್ರಿ ಇಲ್ಲಿಗೆ. ಆಮೇಲೆ ಅದು ಏನ್ ಮಾಡುತ್ತೆ ಅಂತ ಕೇಳಿದ್ರೆ, ಅದು ನಾವು ದೇವರಿಗೆ ಮೃದುವಾಗಿ ಹೋಗುವ ಒಂದು ಪಾಪಕ್ಕೆ ಸಮಾನವಾಗಿರ್ತದೆ. ಅದು ಕೊನೆಗೆ ಏನ್ ತರ್ತದೆ ಅಂತ ಕೇಳಿದ್ರೆ, ಅದು ತರೋದೇ ಮರಣವನ್ನು ತರ್ತದೆ ಅಂತ ಹೇಳ್ತಾರೆ. ಇದಕ್ಕೆ ಅಲ್ವಾ. ಹಂಗಾದ್ರೆ ಸಹೋದರಿ, ಬಹಳ ಮುಖ್ಯವಂತ ವಿಷಯ ಏನಂತ ಕೇಳಿದ್ರೆ, ಇದನ್ನ ಗಮನಿಸ್ಬೇಕು. ಅದರಲ್ಲಿಂದ ನಮಗೆ ಏನು ಬೇಕಾಗಿದೆ ಅಂತ ಕೇಳಿದ್ರೆ, ಆ ಅಂಟು ಒಳಗೆ ಇರ್ಬೇಕಂತ ಒಂದು ವಾಕ್ಯ ಓದೋಣ. 2 ಕೊರಿಂಥ್ಯ 2ನೇ ಅಧ್ಯಾಯ 15ನೇ ವಾಕ್ಯ. 2 Corinthians 2nd chapter 15th verse. ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೋ ನಾಶನ ಮಾರ್ಗದಲ್ಲಿರುವವರಲ್ಲಿಯೋ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ನೋಡಿದ್ರ ಹೆಂಗಿರ್ಬೇಕಂತ ಕೇಳಿದ್ರೆ, ದೇವರ ಮುಂದೆ ನಾವು ಕ್ರಿಸ್ತನ ಪರಿಮಳವಾಗಿ ಇರಬೇಕು. ನೋಡಿದ್ರೆ ಸಹೋದರಿ, ಹಂಗಿದ್ರೆ ಯೋಚನೆ ಮಾಡ್ರಿ, ನಮಗೆ ಒಂದು ಪರಿಮಳ ಇದ್ದು ಬಿಟ್ರೆ ನಮಗೆ ಇರ್ಬೇಕಂತೆ. ಏನಪ್ಪಾ ಪರಿಮಳ ಅಂದ್ರೆ ಏನು? ಪರಿಮಳ ನನ್ನ ಹತ್ರ ಇದ್ರೆ ಈ ಕೀಟ ಬರಲ್ಲಂತೆ. ಕ್ರಿಸ್ತನ ಪರಿಮಳ ಅಂತ ಹೇಳ್ತಾ ಇದ್ದಾರೆ. ಆ ಕ್ರಿಸ್ತನ ಪರಿಮಳ ನಮ್ಮಲ್ಲಿ ಇದ್ದು ಬಿಟ್ರೆ ಆ ಕೀಟ ಒಳಗೆ ಬರೋದು ಇಲ್ಲ ಅಂತೆ. ಏನದು ಅರ್ಥ? ಕೀಟ. ಹಂಗಾದ್ರೆ ನಮ್ಮಲ್ಲಿ ಇರುವ ಪರಿಮಳಗೆ ಏನ್ ಅರ್ಥ ಕೊಡೋಣ? ಈ ಅಂಟಿಗೆ ಒಂದು ಒಳ್ಳೆ ಸುಗಂಧ ವಾಸನೆ ಅಂತ ಹೇಳ್ತೀವಲ್ಲ, ಇದು ಏನಾಗಿರ್ತದೆ ನಮ್ಮಲ್ಲಿ? ಏನ್ ಇದ್ದು ಬಿಟ್ಟಿದ್ರೆ ಆದಾಮ್ನ ಕೆಳಗಡೆ ಬೀಳ್ತಾ ಇರ್ಲಿಲ್ಲ? ಯಾರಾದ್ರೂ ಹೇಳಿ ಉತ್ತರ. ನಂಬಿಕೆ ಇಲ್ಲ. ವಿಧೇಯತೆ. ವೆರಿ ಗುಡ್. ವಿಧೇಯತೆ. ಹೌದ್ರಿ. ಅಂತೆ ಆ ವಿಧೇಯತೆ ಅವನಲ್ಲಿ ಹೋಯ್ತು ಅಂತ ಹೇಳ್ತಾರೆ. ಸಹೋದರಿಯರೇ, ಬಹಳ ಮುಖ್ಯ ಏನಂತ ಕೇಳಿದ್ರೆ, ಆ ವಿಧೇಯತೆ ಅವನಲ್ಲಿ ಹೋಗ್ಬಿಡ್ತು ಅಂತ ಹೇಳ್ತಾರೆ. ಇನ್ನೊಂದು ವಾಕ್ಯ ಕೂಡ ಓದೋಣ. ಎಫೆಸರಿಗೆ 5ನೇ ಅಧ್ಯಾಯ 2ನೇ ವಾಕ್ಯ. 5:2. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ನೋಡಿದ್ರೆ ಸಹೋದರಿ, ಹಂಗಾದ್ರೆ ನಾವು ಯಾವ ತರ ಇರ್ಬೇಕು ಅಂತ ಹೇಳಿದ್ರೆ ಸಹೋದರರೇ, ನಾವು ಕೂಡ ಕ್ರಿಸ್ತನಲ್ಲಿ ಇರುವ ಈ ಸುಗಂಧ ವಾಸನೆ ಇರ್ಬೇಕು, ಪ್ರೀತಿಯಲ್ಲಿ ಇರ್ಬೇಕು.
ತಂದೆ ದೇವರು ಅವರಿಗೆ ಕೊಟ್ಟಿರುವಂತ ಆ ವಿಧೇಯತನವನ್ನು ಅವ್ರು ಏನ್ ಮಾಡ್ಕೊಂಡ್ಬಿಟ್ರಂತೆ. ಈಗ ಸೈತಾನನ್ನ ನನ್ನಲ್ಲಿ, ಆ ಕೀಟ ಸೈತಾನನ್ನ ನನ್ನಲ್ಲಿ ಓಡಿಸ್ಬೇಕು, ಅವನು ಹತ್ರ ಬರಬಾರ್ದು ಅಂತ ಹೇಳಿದ್ರೆ, ಹತ್ರ ಬರಬಾರ್ದಂದ್ರೆ ನನ್ನಲ್ಲಿ ಏನ್ ಇರ್ಬೇಕು? ಮೊದಲು ವಾಕ್ಯ ಹೇಳಿ ಯಾರು? ವಿಧೇಯತೆ ಇರ್ಬೇಕು, ಸುಗಂಧ ವಾಸನೆ ಇರ್ಬೇಕು. ವಾಸನೆ ಅಂದ್ರೆ ಪವಿತ್ರಾತ್ಮ ಮುದ್ರೆ ಇರ್ಬೇಕು. ಹೇಳಿ, ಸೈತಾನ ಯಾವ್ದಕ್ಕೆ ಓಡ್ಬಿಡ್ತಾನೆ ನಮ್ಮಲ್ಲಿ? ದೇವ್ರ ವಾಕ್ಯ ನಮ್ಮಲ್ಲಿ ಇದ್ರೆ ಅವ್ನು ಸೈತಾನ ನಮ್ಮ ಹತ್ರ ಬರಲ್ಲ. ವಾಕ್ಯ ಎಲ್ಲಿದೆ ವಾಕ್ಯ? ಮತ್ತಾಯ ಅದಲ್ಲ, ಹೃದಯದಲ್ಲಿ ಇರ್ಬೇಕು. ಅದಲ್ಲ. ಇದು ಒಂದು ಇದ್ದು ಬಿಟ್ರೆ ಸೈತಾನ ನಿನ್ನ ಬಿಟ್ಟು ಓಡ್ಬಿಡ್ತಾನೆ ಅಂತ ವಾಕ್ಯ ಇದೆ. ಸರ್ವ ಇದೆ ರೀ, ನಂಬಿ ಸರ್ವ ಬಾಯ್ ಇದೆ. ಓದಿ. ಯಾಕೋಬನು ಎಷ್ಟನೇ ವಾಕ್ಯ? ದೇವರ ಬಳಿಗೆ ಬನ್ನಿರಿ, ಆಗ ಆತನು ನಿಮ್ಮ ಬಳಿಗೆ ಬರುವನು ಅಂತ. ಆಗ ಸೈತಾನ್ ನಿಮ್ಮನ್ನ ಬಿಟ್ಟು ಓಡಿ ಹೋಗುವನು. ವೆರಿ ಗುಡ್. ಅದೇ ಹೇಳ್ತಾರೆ, ಆ ವಿಧೇಯತನ ನಿನ್ನಲ್ಲಿ ಏನಿರ್ಬೇಕಂತೆ? ಅದೇ ಈ ಅಂಟು, ಇದೇ ಒಂದು ಸುಗಂಧ ವಾಸನೆ ನಿನ್ನಲ್ಲಿ. ವಿಧೇಯತನ ಯಾವಾಗ ಹೋಯ್ತು, ಆದಾಮನಲ್ಲಿ ಯಾವಾಗ ಮರಣ ಬಂತು, ಯಾಕ ಅವನಲ್ಲಿ ಪಾಪ ಬಂತಂತ ಕೇಳಿದ್ರೆ, ಯಾವಾಗ ವಿಧೇಯತನ ಅವನಲ್ಲಿ ಹೋಗ್ಬಿಡ್ತೋ ಸಹೋದರ ಸಹೋದರಿ, ಈ ಕೀಟ ಒಳಗ್ ಬಂದ್ಬಿಡ್ತು. ಪಾಪ ಎನ್ನುವ ಕೀಟ ಒಳಗೆ ಬಂದ್ಬಿಡ್ತು. ಪಾಪ ಅನ್ನುವ ಕೀಟ ಬರುವಾಗ ಅವನಿಗೆ ಏನಾಯ್ತು ಅಂತ ಕೇಳಿದ್ರೆ, ಅವನಲ್ಲಿ ಮರಣ ಬಂತು ಅಂತ ನೋಡ್ತೀವಿ. ಈಗ ಅದಕ್ಕೆ ಹೇಳ್ತಾರೆ, ಕ್ರಿಸ್ತನು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ನಾವು ಹೆಬ್ರಿಯರಲ್ಲಿ ಬರೆದಿರುವ ಪುಸ್ತಕದಲ್ಲಿ 8:5 ಓದೋಣ ಸಿಸ್ಟರ್. 8:5. ಅವರು ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪವು ಛಾಯೆಯೂ ಆಗಿರುವ ಆಲಯದಲ್ಲಿ ಯಾಜಕತ್ವವನ್ನು ನಡೆಸುವವರು. ಮೋಶೆಯು ದೇವದರ್ಶನ ಗುಡಾರವನ್ನು ಮಾಡುವುದಕ್ಕಿದ್ದಾಗ ಬೆಟ್ಟದಲ್ಲಿ 5:8 ಓದ್ರಿ. 5:8. ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಈಗ ಅನುಭವಿಸಿದ ಪಾಡುಗಳಲ್ಲಿ ಆ ವಿಧೇಯತನವನ್ನು ಏನ್ ಮಾಡಿದ್ರಂತೆ ಸದಸ್ಯರೇ? ಆಮೇಲೆ ಓದ್ರಿ, ಕಂಟಿನ್ಯೂ ಮಾಡ್ರಿ. ಇದಲ್ಲದೆ ಆತನು ಸಿದ್ಧಿಗೆ ಬಂದು ದೇವರಿಂದ ಮೆಲ್ಕಿಜೆದೇಕನ ತರಹದ ಮಹಾಯಾಜಕನೆನಿಸಿಕೊಂಡವನಾಗಿ ತನಗೆ ವಿಧೇಯರಾಗಿರುವವರೆಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಕಾರಣನಾದನು. ಹಂಗಾದ್ರೆ ತನಕ್ಕೂ ವಿಧೇಯರಾಗಿರುವ ಎಲ್ಲರಿಗೆ ರಕ್ಷಣೆಗೆ ಕಾರಣವಾದನು ಅಂತ ಹೇಳ್ತಾರೆ. ಹಂಗಾದ್ರೆ ಈ ಅಂಟು ಅನ್ನೋದು ತಂದೆಯ ದೇವರು ಅವ್ರಲ್ಲಿ ಇದ್ದಂತ ವಿಧೇಯತನ ಅವರಲ್ಲಿ ಇತ್ತಂತೆ. ಬಹಳ ಮುಖ್ಯ ಸಹೋದರ ಸಹೋದರರೇ. ನೋಡಿ, ನೀನು ಯಾರಪ್ಪ ಒಂದು ಮರ, ಯಾರಪ್ಪ ಜಾಲಿ ಮರ ಅಂದ್ರೆ ನೀವೇ ಆ ಜಾಲಿ ಮರ, ನಾವೇ ಆ ಜಾಲಿ ಮರ, ಆ ಆದಾಮ್ನೇ ಜಾಲಿ ಮರ. ಹಂಗಾದ್ರೆ ಆದಾಮ್ನಲ್ಲಿ ಆ ಕೀಟ ಹೆಂಗ್ ಒಳಗ್ ಬಂತು ಅಂತ ಹೇಳಿದ್ರೆ ಅವನ ಅವಿಧೇಯತನ ಬಹಳ ಮುಖ್ಯ. ಇದು ಅವಿಧೇಯತನ ಯಾವಾಗ ಬಿಟ್ನೋ ಅದರಲ್ಲಿ ಅವಳು ಮಾಡಿದ್ರೆ ಕೂಡ, ಏನೇ ಇದ್ರು ಕೂಡ ಅವಳು ಮಾಡಿದ್ರೆ ಕೂಡ ಆದಾಮನ ತಪ್ಪು ಮಾಡುವಾಗದಲ್ಲಿ ಅದರಲ್ಲಿ ಲೆಕ್ಕ ತಗೊಂಡ್ಬಿಟ್ಟಿದ್ರು ತಂದೆಯ ದೇವರು. ಹಾಗಾದ್ರೆ ಆ ಕೀಟ ಒಳಗೆ ಹೋಗೋದಿಕ್ಕೆ ಮುಖ್ಯವಾದ ಕಾರಣ ಆ ವಿಧೇಯತನ. ಆ ವಿಧೇಯತನ ನಮ್ಮಲ್ಲಿ ವಿಧೇಯತನ ಇದ್ದು ಬಿಟ್ರೆ ಸೈತಾನನು ಓಡ್ಬಿಡ್ತಾನೆ ಅಂತ ಸಹೋದರ ಸಹೋದರಿ. ಇದು ನಮ್ಮಲ್ಲಿ ಇರ್ಬೇಕ್ರಿ. ಇದು ಇಲ್ಲ ಅಂತ ಹೇಳಿದ್ರೆ ಈ ಕೀಟ ಒಳಗೆ ಆಟೋಮೆಟಿಕ್ ಆಗಿ ಬರ್ತದೆ ವಿದ್ಯುತ್ತನ. ಎಲ್ಲದ್ರಲ್ಲಿ ಕೂಡ ನಾವು ಏನ್ ಮಾಡ್ಬೇಕು? ತೋರ್ಸ್ಬೇಕು ಅಲ್ವರ? ನೋಡೋಣ, ಒಂದು ವಾಕ್ಯ ಓದ್ರಿ ಅದರಲ್ಲಿ. ಯಾಕೋಬ 4ನೇ ಅಧ್ಯಾಯ 7ನೇ ವಾಕ್ಯ. ಯಾಕೋಬ 4. ಹೀಗಿರಲಾಗಿ ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ನೋಡಿದ್ರ ಸೈತಾನ ಯಾವಾಗ ಹೋಗ್ತಾನೆ, ಆ ಕೀಟ ಯಾವಾಗ ಹೋಗ್ತಾನೆ ಅಂತ ಕೇಳಿದ್ರೆ, ಈ ಸೈತಾನ ಹೋಗೋದಿಕ್ಕೆ ದೇವರ ಕಡೆ ನಾವು ಏನ್ ಮಾಡ್ಬೇಕಾದ್ರೆ ಒಳಗಾಗಿರ್ರಿ, ದೇವ್ರ ಒಳಗೆ ಇರ್ರಿ. ಸೈತಾನನ್ನು ಏನ್ ಮಾಡ್ತಾನೆ? ಬಿಟ್ಟು ಹೋಗ್ತಾನೆ ಅಂತ ಹೇಳ್ತಾರೆ. ಸೊ ಯು ಶುಡ್ ಬಿ ಸಬ್ಮಿಟ್ ಯುವರ್ ಸೆಲ್ಫ್ ದೇರ್ ಫೋರ್ ಟು ಗಾಡ್ ಅಂತ ಹೇಳುವಾಗ, ತಂದೆಯ ದೇವರು ಹೇಳುವ ವಿಷಯದಲ್ಲಿ ತಂದೆಯವ್ರ ವಾಕ್ಯಕ್ಕೆ ನೀವು ಏನ್ ಮಾಡ್ರಿ? ವಿಧೇಯತರಾಗಿರ್ರಿ. ಸೈತಾನು ಓಡ್ಬಿಡ್ತಾನೆ. ನೀನು ಜೊತೆಗೆ ತಂದೆಯ ದೇವ್ರ ಕೈಯಲ್ಲಿ ಇದ್ರೆ ಯಾವ ಕೀಟನ ನಿನ್ನನ್ನು ಅಂಟಲ್ಲ. ನಿನಗೆ ಏನೆಲ್ಲ ಬೇಕೋ ಏನ್ ಮಾಡ್ತಾರೆ? ತಂದೆಯ ದೇವ್ರು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಹೋದರ ಸಹೋದರಿ.
ಇದು ಬಹಳ ಮುಖ್ಯ ಅಲ್ವರ. ಇನ್ನೊಂದು ವಾಕ್ಯ ಕೂಡ ಓದೋಣ. ಯಾವ್ದ್ರಿ? ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 23ನೇ ವಾಕ್ಯ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ನಿನ್ನ ಹೃದಯವನ್ನು ಬಹಳ ಒಂದು ಜಾಗ್ರತೆಯಿಂದ ಕಾತ್ಕೋ ಅಂತ ಹೇಳ್ತಾರೆ ಅಲ್ವಾ. ಅದನ್ನ ಬಹಳ ಮುಖ್ಯ. ನಿನ್ನ ಹೃದಯ ಅನ್ನುವಾಗ ನಿನ್ನ ಒಂದು ಮೈಂಡ್, ಮನಸ್ಸು. ಈ ಮನಸ್ಸು ಒಂದೇ ಕೀಟ ಒಳಗೆ ಹೋಗೋದು ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಸೋದರ ಸೋದರಿಯರೇ, ನಿನ್ನ ಮನಸ್ಸನ್ನ ಕೆಡಿಸ್ತಾನೆ ಇರ್ತಾನೆ. ಅದನ್ನು ಮಾತ್ರವೇ ನಮ್ಮ ಮನಸ್ಸು ಹೆಂಗಾದ್ರೆ ನಮ್ಮನ್ನ ಹಾಳು ಮಾಡ್ಬೇಕು ಅಷ್ಟೇ ನೋಡ್ರಿ. ಅದಕ್ಕೆ ಉದಾಹರಣವಾಗಿ ಆ ಒಂದು ಮರವನ್ನು ತೋರಿಸ್ಕೊಟ್ಟಿದ್ರು ತಂದೆ, ಆಯ್ಕೆ ಮಾಡಿದ್ರು ತಂದೆ ದೇವ್ರು. ಏನಕ್ಕೆ ಈ ಮರ ನಾಶ ಆಗೋದಕ್ಕೆ ಕಾರಣ ಆ ಕೀಟ ಒಳಗೆ ಹೋಗ್ಬೇಕು. ಆ ಒಳಗೆ ಯಾವಾಗ ಹೋಗ್ತದೆ, ಯಾವಾಗ ಆ ಸುಗಂಧ ಅದನ್ನ ಕಳ್ಕೊಂತದೋ ಆವಾಗ ಕೀಟ ಒಳಗೆ ಹೋಗ್ಬಿಡ್ತದೆ. ಯಾವಾಗ ನಿನ್ನಲ್ಲಿ ಸುಗಂಧ ಇರ್ತದೋ ಆ ಕೀಟ ಒಳಗೆ ಬರಲ್ಲ ಅದು. ಹಂಗಾದ್ರೆ ವಿಧೇಯತನ ಬಹಳ ಮುಖ್ಯ. ಕ್ರಿಸ್ತನ ಹೇಳುವ ಆ ಒಂದು ಸುಗಂಧ ವಾಸನೆ ನಿನ್ನಲ್ಲಿ ಇರ್ಬೇಕಂದ್ರೆ ಕ್ರಿಸ್ತನು ನೋಡ್ರಿ ಅವ್ರು ಏನ್ ಮಾಡಿದ್ರು, ತನ್ನ ಕುಮಾರನಾಗಿದ್ರು ಕೂಡ ಆ ವಿಧೇಯತನ ತೋರಿಸಿದ್ರು ಅಂತ ಹೇಳ್ತಾರೆ. ಆ ವಿಧೇಯತನದಿಂದನೇ ತಂದೆಯ ದೇವರು ಯಾವಾಗೂ ಸೈತಾನು ಅಲ್ವಾ ಅವನು ಕ್ರಿಸ್ತನ ಒಳಗೆ ಬಂದೇ ಇಲ್ಲ. ಟ್ರೈ ಮಾಡ್ದನ, ಹೌದು ಟ್ರೈ ಮಾಡ್ದ. ಯಾವಾಗ ಅವನು ಟ್ರೈ ಮಾಡ್ದ ಅಂತ ಹೇಳಿದ್ರೆ ಯಾವಾಗ ಕ್ರಿಸ್ತನು ಬ್ಯಾಪ್ಟಿಸಮ್ ತಗೊಳ್ಳುವಾಗ ಅಲ್ವರ, ಅವ್ರು ದೀಕ್ಷಾಸ್ನಾನ ತಗೊಂಡು ಅವ್ರು ಹೋಗಿ ಬರುವಾಗ ಅವ್ರಿಗೆ ಯಾವಾಗ ಹೊಟ್ಟೆ ಹಸಿ ಆಗ್ತಾ ಇತ್ತು, ಬಹಳ ಹೊಟ್ಟೆ ಹಸಿ ಆಗ್ತಾ ಇತ್ತು ಅಲ್ವರ. ಅವಾಗ ಹೊಟ್ಟೆ ಹಸಿ ಆಯ್ತು. ಅವಾಗ 40 ದಿವಸ 40 ರಾತ್ರಿ ಇಲ್ಲಿ ಅರಣ್ಯದಲ್ಲಿ ಅಡವಿಲಿ ಇದ್ಬಿಟ್ಟು ಅವ್ರು ಮತ್ತೆ ಬರುವಾಗ ಅವ್ರು ಹೊಟ್ಟೆ ಹಸಿ ಇತ್ತು. ಅವಾಗ ನೋಡ್ಬಿಟ್ಟು ಏನ್ ಮಾಡಿದ್ರು, ಸೈತಾನ್ ಏನ್ ಮಾಡ್ದ? ಸೈತಾನ್ ಬಂದು ಅಲ್ಲಿ ನೋಡ್ಬಿಟ್ಟು ಒಂದು ಕಲ್ಲನ್ನ ತೋರಿಸಿ ಇದನ್ನ ತಿನ್ನು ಅಂತ ಹೇಳ್ದನ ಅಲ್ವರ. ಅದ್ ನೋಡ್ರಿ ಅವಾಗ ಬರೆಯುವಾಗ ಹಂಗ್ ಬರೆದಿದ್ದಾರೆ. ಮನಸ್ಸು, ಇವ್ರ ಮೈಂಡ್ ಅಲ್ಲಿ ಇದ್ದಿದ್ದೇನು, ನನಗೆ ಈಗ ಹೊಟ್ಟೆ ಹಸಿ. ಮನುಷ್ಯನಲ್ಲ, ಕ್ರಿಸ್ತನು ಏನೇ ಪರ್ಫೆಕ್ಟ್ ಆಗಿ ಅವನು ಪರಿಪೂರ್ಣವಾಗಿದ್ರೆ ಕೂಡ ಅವ್ರಿಗೆ ಅವರು ತಂದೆ ತಾಯಿ ಹತ್ರ ಊಟ ಮಾಡಿ ತಿಂದು ಬಂದವ್ರಲ್ಲ. ಅವ್ರಿಗೆ ಹೊಟ್ಟೆ ಇತ್ತಲ್ಲ, ಬಾಯಿ ಇತ್ತಲ್ಲ ತಿನ್ನೋದಕ್ಕೆ. ಆದ್ರೆ ಅವ್ರಿಗೆ ಬರುವಾಗ ಹೊರಗಡೆ ಅವ್ರಿಗೆ ಅವರ ಒಂದು ಮಹಿಮೆಯಿಂದ ಬರುವಾಗ ಅಲ್ಲಿಗೆ ಹೊಟ್ಟೆ ಹಸಿವಾಗುವಾಗ ಅವ್ರನ್ನ ಕಲ್ಲು ನೋಡಿ ನನಗೆ ಯಾವ ತರ ಶಕ್ತಿ ಇದೆ ಅಂತ ಕೇಳಿದ್ರೆ ಆ ಕಲ್ಲನ್ನ ಕೂಡ ನಾನು ಏನ್ ಮಾಡ್ಬೋದು, ರೊಟ್ಟಿಯಾಗಿ ಮಾಡಿ ತಿನ್ನಕ್ಕೆ ನನ್ನ ಕೈಯಲ್ಲಿ ಆಗತ್ತೆ ಅಂತ ಆ ಕೀಟ ಕ್ರಿಸ್ತನ ಒಳಗೆ ಹೋಯ್ತದು, ಮನಸ್ಸಲ್ಲಿ ಹೋಯ್ತು, ಅದನ್ನ ತಿನ್ನಕ್ ಶುರು ಮಾಡ್ತು. ಆವಾಗ ಕ್ರಿಸ್ತನ ಒಂದೇ ಒಂದು ಮಾತು ನೋಡ್ರಿ, ಅದನ್ನ ನಾವು ಅಗಿಲಿಲ್ಲ. ಏನಕ್ಕೆ ಮಾಡ್ಬೋದಾ ಮಾಡಬಾರ್ದಾ, ಒಂದ್ ವೇಳೆ ತಿಂದಿದ್ರೆ ಹೆಂಗಿತ್ತು, ಒಂದ್ ವೇಳೆ ನನಗೇನು ಇಷ್ಟನೇ, ಆದ್ರೆ ತಂದೆ ದೇವರಿಗೆ ಅದು ಇಷ್ಟ ಇಲ್ಲ, ಆದ್ರಿಂದ ನಾನು ಮಾಡಲ್ಲ ಅಂತ ಹೇಳಿದ್ರೆ ಹಂಗಾದ್ರೆ ನಿನಗೆ ಇಷ್ಟ ಇತ್ತಲ್ಲ, ಅದನ್ನ ಒಳಗೆ ಹೋಗ್ಬಿಡ್ತದೆ ಕೀಟ. ಹಂಗಲ್ಲ, ಕ್ರಿಸ್ತನ ಒಂದೇ ಮಾತು ಹೇಳಿದ್ರ. ಏನ್ ಹೇಳಿದ್ರು? ನಾನು ಮನುಷ್ಯನು ಬರೀ ಹತ್ರ ಬದುಕು ದೇವ್ರ ವಾಕ್ಯ ಅಂತ ಹೇಳಿ ಆ ಕೀಟನ ಒಳಗೆ ಬಿಟ್ಟಿಲ್ಲ. ಹೃದಯನ ಅದನ್ನ ಕಾತ್ಕೊಂಡ್ರು ಅಂತ ಹೇಳ್ತೀವಿ ನಾವು ಸೋದರ ಸೋದರಿಯರೇ. ಈ ತರ ನೋಡ್ರಿ, ಅದಕ್ಕೆ ಬಹಳ ನಿಮ್ಮ ಹೃದಯವನ್ನು ಏನ್ ಮಾಡ್ರಿ. ಮತ್ತೆ ಆ ವಾಕ್ಯ ಓದೋಣ ಸಿಸ್ಟರ್. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ನಿನ್ನ ಕಾಪಾಡಿಕೋ ಅಂತ ಹೇಳ್ತಾರೆ. ನಿನ್ನ ಹೃದಯನೇ ನೀನು ಕಾಪಾಡಬೇಕು. ತಂದೆಯ ದೇವ್ರು ನೋಡ್ಕೊಂಡು ಕ್ರಿಸ್ತನನ್ನು ನುಗ್ಬೇಕು ಅಲ್ಲ, ನೀನು ಕಾಪಾಡ್ಬೇಕು. ಅದಕ್ಕೆ ನಿತ್ಯ ಜೀವ ಇರುವ ಮರ ಜಾಲಿ ಮರ ಅಂತ ಹೇಳಿದ್ರು. ಯಾಕೆ? ಆ ಗಂಧಗಳು ಯಾವಾಗ್ಲೂ ಇರ್ಲಿ ಒಳಗೆ. ಏನಪ್ಪಾ ಅದು? ವಿಧೇಯತನ, ಪ್ರೀತಿ ನಿನ್ನಲ್ಲಿ ಇರ್ಲಿ, ದೇವರ ಮೇಲೆ ಇಟ್ಟಿರುವ ವಿಧೇಯತನ ಇರ್ಲಿ ಅಂತ ಹೇಳ್ತು. ಇನ್ನೊಂದು ವಾಕ್ಯ ಕೂಡ ಓದೋಣ. ಯಾವ್ದಂತ ಹೇಳಿದ್ರೆ ಓದಿದೀವಲ್ಲ, ಸರಿ. ಈಗ ಸೋದರ ಸೋದರಿಯರು ಒಂದಿದು ಅಲ್ವಾ. ಸೊ ಇದು ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ನೋಡ್ತೀನಿ. ಆ ಕೀಟ ಬಿಡಬಾರ್ದು. ಮೊದಲು ನಾವು ನೋಡಿದ್ದೇನೆ ಅಂತ ಕೇಳಿದ್ರೆ ಒಂದು ನಿತ್ಯ ಜೀವ ಇರುವ ಒಂದು ಮರ ಅಲ್ವಾ. ಈ ನಿತ್ಯ ಜೀವ ಹೆಂಗಿದೆ ನಿತ್ಯ ಜೀವ ಅಂತ ಹೇಳಿದ್ರೆ ಅದು ಒಳಗೆ ಇರುವ ಗಾಂಧ ಅಂತ ಹೇಳಿದ್ರೆ ತಂದೆಯ ದೇವ್ರ ಮೇಲೆ ಇಟ್ಟಿರುವ ಆ ವಿಧೇಯತನ ಇದ್ದು ಬಿಟ್ರೆ ಯಾವುದು ಒಳಗೆ ಹೋಗಲ್ಲ ಅಂತ ಹೇಳಿದ್ರು. ಆ ಗಾಂಧ ವಾಸನೆ ಅಂತ ಇರ್ಬೇಕು, ಕ್ರಿಸ್ತನ ಒಂದು ವಾಸನೆ. ಅವ್ರು ಯಾವ ತರ ವಿಧೇಯತನಾಗಿದ್ರು ನಿನ್ನಲ್ಲಿ ಅದು ಇರುವಾಗ ಏನೇ ಆಗ್ಲಿ ತಂದೆ ದೇವ್ರು ನನ್ನ ನೋಡ್ಕೊಂತಾರೆ ಅಂತ ಹೇಳಿ ನೀನು ನಿನ್ನ ಸಮರ್ಪಣೆ ಮಾಡುವಾಗ ತಂದೆ ದೇವ್ರನ್ನ ಎಲ್ಲ ನೋಡ್ಕೊಂತಾರೆ. ಇದು ಅದ್ರ ಮೇಲೆ ವಿಶ್ವಾಸ ನಂಬಿಕೆ ಇಡಬೇಕು. ಮೊದಲನೇ ಕ್ಯಾರೆಕ್ಟರ್ ಇದು. ಎರಡನೇ ಕ್ಯಾರೆಕ್ಟರ್ ಯಾವ್ದಪ್ಪ ಅಂತ ಹೇಳಿದ್ರೆ ಸೋದರ ಸೋದರಿಯರೇ ಬಹಳ ಯಾವ ತರ ಇತ್ತು ಅಂತ ಕೇಳಿದ್ರೆ ಭಾರವಿಲ್ಲದ ಮರವಾಗಿತ್ತು ಅಂತ ಹೇಳ್ತಾರೆ. ಏನಪ್ಪಾ ಈ ಭಾರವಿಲ್ಲದ ಮರ? ನಮ್ಮಲ್ಲಿ ಏನ್ ಇರ್ಬೇಕು? ಬಹಳ ಸಿಂಪಲ್ ಆಗಿ ನಾವು ಈ ಜಾಗದಿಂದ ಆ ಜಾಗಕ್ಕೆ ಹೋಗೋದಿಕ್ಕೆ
ನಾವು ಏನಾಗ್ಬೇಕಂತ ಕೇಳಿದ್ರೆ ಸಹೋದರ ಸಹೋದರಿ, ನಮ್ಮಲ್ಲಿ ಭಾರ ಇರಬಾರ್ದು ಅಂತ ಹೇಳಿದ್ರು ಅಲ್ವರ. ಹೌದು, ಬಹಳ ಮುಖ್ಯ. ಈ ಭಾರ ಇಲ್ದಿರ ಇರೋಕೆ ನಮ್ಮನ್ನ ಅದಕ್ಕೆ ಹೋಲಿಕೆ ಮಾಡ್ತಾರೆ. ನೀವು ಈ ಲೋಕದಲ್ಲಿ ಇರುವಾಗ ನಿಮ್ಮ ಭಾರ ಎಲ್ಲಿರ್ಬೇಕು, ನಿನ್ನ ಮನಸ್ಸು ಎಲ್ಲಿರ್ಬೇಕು? ಇಲ್ಲಿರುವ ಲೋಕದಲ್ಲಿ ಇರುವ ಎಲ್ಲಾ ವಸ್ತುಗಳನ್ನ ನೀನು ಮನಸ್ಸಲ್ಲಿ ಇರ್ದಿರಾ, ನೀನು ಬಹಳ ಒಂದು ಏನ್ರಿ ತೂಕ ಇಲ್ದಿರ ಒಂದು ಈ ವೇಟ್ಲೆಸ್ ಕನ್ನಡ ಏನ್ ಹೇಳ್ತಾರ್ರಿ? ಹಗುರವಾಗಿರ್ಬೇಕು. ಬಲವಾಗಿರುವ ಒಂದು ಮರ ತರ ಇರ್ಬೇಕು ಅಂತ ಹೇಳಿದ್ರು ಅವ್ರ ಸಹೋದರ ಸಹೋದರಿ. ಎಸ್, ಯಾಕಂದ್ರೆ ನಿನ್ನ ಭಾರ ನಿನ್ ಭಾರ ಯಾವಾಗ ನೀನ್ ನೋಡ್ರಿ, ಯಾವಾಗೂ ನಮ್ಮ ಒಂದು ನಮ್ಮ ಚಿಂತೆ ತುಂಬಾ ದೊಡ್ಡದು ಭಾರ ರೀ. ಅದಕ್ಕೆ ಒಬ್ರು ಅಲ್ಲಿಗೆ ದೇವದರ್ಶನ ಗುಡಾರ ಕಟ್ಟೋದಿಕ್ಕೆ ಎಂತ ಮರ ಬೇಕು ಇವಾಗ ನೋಡ್ರಿ, ಇವಾಗ ಆಯ್ಕೆ ಮಾಡ್ತಾರೆ. ನಾನು ಒಂದು ಯೋಚನೆ ಮಾಡ್ಕೊಳ್ರಿ, ತಂದೆ ದೇವರು ಒಂದು ಆಲಯವನ್ನ ಕಟ್ತಾ ಇದ್ದಾರೆ, ಆ ಆಲಯ ನೀವೇ ಅಂತ ಹೇಳಿದ್ದಾರೆ. ಆ ಆಲಯಕ್ಕೆ ಮರ ಫಸ್ಟ್ ನಮಗೆ ಬೇಕು. ಆ ಮರ ಕಟ್ಟೋದಿಕ್ಕೆ ಆ ಮರ ಎಂತ ಮರ ಇರ್ಬೇಕಂದ್ರೆ, ಮೊದಲು ಅದು ಕೀಟವನ್ನು ಹತ್ರ ಬಿಡದಿರ ಇರುವ ಮರ ಇರಬೇಕು, ಒಳ್ಳೆ ಸುಗಂಧ ವಾಸನೆಯಾಗಿರುವ ಒಂದು ಮರವಾಗಿರ್ಬೇಕು. ಎರಡನೇದು, ಅದು ತೂಕ ಇರಬಾರ್ದು. ಏನಂತ ಹೇಳಿದ್ರೆ ಈ ಲೋಕದಲ್ಲಿ ಇರುವ ತೂಕಗಳು ಇರಬಾರ್ದು. ಅದಕ್ಕೆ ಒಬ್ಬನು ನನ್ನನ್ನ ಹಿಂಬಾಲಿಸ್ಬೇಕಾದ್ರೆ ಅವನು ಏನ್ ಮಾಡ್ಬೇಕಂದ್ರೆ ಎಲ್ಲವನ್ನು ಬಿಟ್ಟು ಬರ್ಬೇಕು ಅಂತ ಹೇಳೋದು ಸಿಂಪಲ್ ಆಗಿ ಹೇಳ್ಬಿಟ್ರು. ಏನ್ ಮಾಡು, ಎಲ್ಲವನ್ನು ಬಿಟ್ಟು ಬಾ ಅಂದ್ರೆ ಅರ್ಥ ಏನು? ಎಲ್ಲರನ್ನು ಬಿಟ್ಟು ಬಾ ಅಂತಲ್ಲ, ಈ ಭಾರವನ್ನ ಹೊಂದಿಕೊಂಡು ಬೇಡ. ಈ ಭಾರವನ್ನ ಹೊಂದಿಕೊಂಡು ಬರಬೇಡ. ಯಾಕಂದ್ರೆ ಈ ಭಾರ ಇದ್ರೆ ನೀನು ಇಲ್ಲಿಂದ ಇಲ್ಲಿಗೆ ನಿನಗೆ ಶಿಫ್ಟಿಂಗ್ ಮಾಡೋದಕ್ಕೆ ಕಷ್ಟ ಇರ್ತದೆ ಅಂತ ಹೇಳ್ತಾರೆ. ಹಾಗಾದ್ರೆ ಮೊದಲು ನಾವು ನಮ್ಮಲ್ಲಿ ಏನ್ ಮಾಡ್ಬೇಕಂದ್ರೆ ಒಂದು ವಾಕ್ಯ ಓದ್ರಿ. 1 ಪೇತ್ರ 1ನೇ ಅಧ್ಯಾಯ 7ನೇ ವಾಕ್ಯ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಅಷ್ಟೇ ಅಂತ ಹೇಳ್ತಾರೆ. ಹಂಗಾದ್ರೆ ನಿನ್ ತೂಕ ಕಮ್ಮಿ ಇರ್ಬೇಕಲ್ಲ. ಯಾಕಪ್ಪ ಚಿಂತೆ ಅಂತ ಕೇಳಿದ್ರೆ, ನನಗಿದು ಅದಾಯ್ತಾ, ನನಗ್ ಮಾತ್ರ ಯಾಕೆ, ನಮ್ಮೆಲ್ಲ ಮನ್ಸೆಲ್ಲ ಇದೆ, ನನಗ್ ಮಾತ್ರ ಯಾಕೆ ಈಗ ಆಗ್ತದೆ? ಯಾಕೆ ಪಕ್ಕದ ಮನೆಯಲ್ಲಿ ಆಗಲ್ಲ, ನನ್ನ ಎದುರುಗಡೆ ಮನೆಯಲ್ಲಿ ಆಗಲ್ಲ, ನನ್ನ ನೆಂಟರಿಗೆ ಆಗೋಲ್ಲ, ನನಗ್ ಮಾತ್ರ ಯಾಕೆ ಹಿಂಗಾಗುತ್ತೆ ಅಂತ ನಾವು ಹೇಳ್ತೀವಲ್ಲ. ಸಹೋದರ ಸಹೋದರಿ, ನಿನ್ನ ತೂಕ ಯಾವ ತರ ನೀನು ಇರ್ಬೇಕು ಅಂತ ದೇವರು ಇಲ್ಲಿ ನಿನ್ನನ್ನು ನೋಡ್ತಾರೆ ಅಲ್ವಾ. ತೂಕ ಇಲ್ದಿರ ಎಲ್ಲ ನಿನ್ನ ಇರುವ ಭಾರಗಳು ಎಲ್ಲ, ನಿನ್ನ ಚಿಂತೆಗಳೆಲ್ಲ ನನ್ನ ಮೇಲೆ ಹಾಕ್ರಿ. ನೀನ್ ತಗೊಂಬೇಡ. ನೀನ್ ತಗೊಂಡ್ಬಿಟ್ರೆ ಚಿಂತೆ, ನೀನು ಈ ದೇವದರ್ಶನ ಗುಡಾರ ಕಟ್ಟೋದಿಕ್ಕೆ ದೇವರು ಕಟ್ತಾ ಇರುವ ಆ ಒಂದು ಕಟ್ಟೋದಿಕ್ಕೆ ದೇವ್ರ ನೀನು ಆ ಒಂದು ಆಯ್ಕೆ ಆಗೋದಿಲ್ಲ, ಆ ಒಂದು ಇರೋದಿಲ್ಲ ಅಂತ. ಅದಕ್ಕೆ ನಾವು ಏನ್ ನೋಡಿತೀವಿ ಅಂತ ಕೇಳಿದ್ರೆ, ಐಶ್ವರ್ಯವಂತ ಎಲ್ಲೂ ಬರಕ್ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ರಂತೆ. ದೇವ್ರ ರಾಜ್ಯಕ್ಕೆ ಏನಾಗಲ್ಲ, ಅದೇ ಇಲ್ಲ ಅಂತ. ಏನಕ್ಕೆ? ಆದ್ರೆ ಒಂಟೆ ಏನಾಗ್ತದಂತೆ, ಸೂಜಿ ಕಣ್ಣಲ್ಲಿ ಹೋಗೋದಕ್ಕೆ ಏನಾಗುತ್ತೆ ಸಾಧ್ಯ. ಆದ್ರೆ ಈ ಐಶ್ವರ್ಯವಂತ ಏನಾಗೋದಕ್ಕಿಲ್ಲ ಅಂತ ಕೇಳಿದ್ರೆ ಅವ್ನ್ ಬರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅವನ್ ಇಟ್ಟಿರುವ ಗಂಟು ಅಷ್ಟು, ಅವನ್ ಇಷ್ಟಿದ್ದ ಒಂದೊಂದು ಎಲ್ಲ ಭಾರ ಅಷ್ಟು. ಅದೇ ಎಲ್ಲ ನಾವು ಇಲ್ಲೆಲ್ಲ ಇಟ್ಕೊಂಡ್ರೆ ನೀನ್ ಭಾರವಾಗ್ತೀಯ. ನಮಗೆಲ್ಲ ನೋಡು, ಬಂದ ತಕ್ಷಣ ಹೇಳ್ತಾರೆ, ನಿನ್ನ ಕರೆಯುವ ಜಾಗದಲ್ಲೇ ನಿಂತು, ಯಾವಾಗ ನಿನ್ನ ಕರೀತಾರೋ ಅವಾಗೆ ನಿಂತ್ಕೊ ಅಂತ ಹೇಳ್ಬಿಟ್ಟು ಒಂದು ವಾಕ್ಯ ಕಡೆ ಓದೋಣ. 1 ಕೊರಿಂಥಿಯ 7ನೇ ಅಧ್ಯಾಯ 24ನೇ ವಾಕ್ಯ ಓದನಷ್ಟೇ. ಸಹೋದರರೇ, ಅಯ್ಯೋ ಇಲ್ಲ ಬ್ರದರ್, ಕೇಳ್ತಲ್ಲ ಸರಿ ಓದಿದ. ಸಹೋದರರೇ, ಪ್ರತಿಯೊಬ್ಬನು ಕರೆಯಲ್ಪಟ್ಟಾಗ ಯಾವ ಸ್ಥಿತಿಯಲ್ಲಿ ಇದ್ದನೋ ಅದೇ ಸ್ಥಿತಿಯಲ್ಲಿ ದೇವರ ಮುಂದೆ ಇದ್ದುಕೊಂಡಿರಲಿ. ನೋಡ್ರಿ, ಅದು ಸಾಕು. ಏನ್ ಹೇಳ್ಬಿಟ್ರು ಗೊತ್ತಾ? ಪ್ರತಿಯೊಬ್ಬನು ಕರೆಯಲ್ಪಡುವಾಗ ನೀನ್ ಯಾರಾಗಿರು, ಐಶ್ವರ್ಯವಂತನಾಗಿದ್ಯಾ ಇರು, ಐಶ್ವರ್ಯನಾಗಿರು, ಏನ್ ತೊಂದ್ರೆ ಇಲ್ಲ. ನೀನು ಒಳ್ಳೆ ಓದವನಾಗಿದ್ಯಾ, ಒಳ್ಳೆ ಓದವನಾಗಿರು. ಅಥವಾ ನೀನು ಓದ್ಲೇ ಇಲ್ವಾ, ಓದ್ಬೇಡ. ಇವಾಗ ಏನು, ನೀನ್ ಭಾರ ತಗೊಂಬೇಡ. ನೀನ್ ಏನಕ್ಕಂದ್ರೆ ನಿನ್ನ ಆಯ್ಕೆ ಮಾಡುವಾಗ ನಿನ್ನಲ್ಲಿ ಇಷ್ಟೇ ಭಾರ ಬೇಕು ಅಂತ ನಾನು ಆಯ್ಕೆ ಮಾಡಿದ್ದೀನಿ ನಿನ್ನ. ಈ ಒಂದು ದೇವದರ್ಶನ ಗುಡಾರ ಕಟ್ಟೋದಕ್ಕೆ ನಾನು ನಿನ್ನ ಆಯ್ಕೆ ಮಾಡಿದ್ದೀನಿ. ನೀನ್ ಹಿಂಗೆ ಇರ್ಬೇಕು. ಪ್ರತಿಯೊಬ್ಬನು ನಿನ್ನ ಹೆಂಗೆ ಕರ್ತನೋ ನೀನ್ ಅಲ್ಲೇ ಆ ಸ್ಥಿತಿಯಲ್ಲೇ ನಿಂತ್ಕೊಳ್ರಿ. ಇದು ಭಾರ ಆಗಲ್ಲ ನಿನಗೆ. ನಾವು ಬಂದ ಮೇಲೆ ಏನು ಉದ್ದೇಶ ನಮ್ದು,
ನಮ್ಮ ಉದ್ದೇಶ ಯಾವ್ದು ಮೇಲೆ ಹಾಕ್ತಿವಿ? ನಮ್ಮ ಭಾರ ಎಲ್ಲ ತಗೊಂಡು ಹೋಗುವಾಗ ಅದಕ್ಕೆ ಹೇಳಿದ್ರಲ್ಲ, ನಿನ್ನ ಭಾರ ನನ್ನ ಮೇಲೆ ಇಡು ಅಂತ ಹೇಳ್ತಾರೆ. ಆದ್ರೆ ನಾವ್ ಏನ್ ಮಾಡ್ತೀವಿ? ನಾವು ನಮ್ಮ ಮೇಲೆ ಹಾಕೊಂತೀವಿ ಭಾರಗಳು. ತಂದೆ ದೇವ್ರ ಮೇಲೆ ನಂಬಿಕೆ ಇಟ್ಬಿಟ್ರೆ ಸಹೋದರ ಸಹೋದರಿಯರೇ, ಖಂಡಿತ ಏನ್ ಮಾಡ್ತಾ ಇದ್ದ ಅಷ್ಟೊಂದು ನಂಬಿಕೆ ಇರ್ಬೇಕು. ಅಷ್ಟೊಂದು ನಾವು ಏನ್ ಮಾಡ್ಬೋದು? ತೂಕ ತಗೊಂಬಾರ್ದು. ಆ ನುಗವನ್ನು ನನ್ನ ಮೇಲೆ ಇಡ್ರಿ ಅಂತ ಹೇಳ್ತಾರೆ. ಈ ನುಗ ನಿನ್ಗೆ ಇಡಬೇಡ, ನುಗ ನನ್ನ ಮೇಲೆ ಇಡ್ರಿ. ಇಂಥ ಮರವಾಗಿ ಇರ್ಬೇಕು, ಇಂಥ ತೂಕ ಇಲ್ದಿರೋ ಒಂದು ಮರ ಇರ್ಬೇಕು, ಭಾರ ಇಲ್ದಿರೋ ಒಂದು ಮರ ಇರ್ಬೇಕು. ನೋಡ್ರಿ, ಇವಾಗ ಬೇಕಾದ್ರೆ ಏನ ಸೂಜಿ ಕಣ್ಣಲ್ಲಿ ಬೇಕಾದ್ರೆ ಆ ಒಂಟೆ ಹೋಗ್ತದೆ ಹೊತ್ತು ರಾಜ್ಯಕ್ಕೆ ಬರೋದಿಲ್ಲ. ಯಾಕಂತ ಕೇಳಿದ್ರೆ ಅವನ ಗಂಟುಗಳೆಲ್ಲ ಎತ್ತಿ ಇಡೋದಿಕ್ಕೆ ಸಾಧ್ಯವಿಲ್ಲ. ಅವನು ಇಟ್ಟಿರೋದು ಬಹಳ ತೂಕ ಅಂತ ಹೇಳ. ಅದೇ ತರ ಒಂದು ಐಶ್ವರ್ಯವಂತ ಒಂದು ಮನುಷ್ಯ, ಒಂದು ಯುವನಸ್ಥ ಬರ್ತಾನೆ. ಅವನು ಬಂದ ಮೇಲೆ ಕ್ರಿಸ್ತನನ್ನ ಕೇಳ್ತಾನೆ, ಅಯ್ಯೋ ನಾನು ಏನ್ ಮಾಡ್ಬೇಕು? ಸಹೋದರ ಸಹೋದರಿಯರೇ, ಯಾವ್ದ್ರಿ? ಮತ್ತೆ 19ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಓದೋಣ. 19 16 ಮತ್ತೆ 19:16ನೇ ವಾಕ್ಯ. ಆಗ ಒಬ್ಬನು ಬಂದು ಆತನ, ನಾನು ನಿತ್ಯ ಜೀವನ ಪಡೆ ಎಂದು ಕೇಳಲಾಗಿ, ಆತನು ಅವನಿಗೆ, ಒಳ್ಳೆದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತಿ? ಒಳ್ಳೆಯವನು ಒಬ್ಬನೇ, ಆದರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು ಹೇಳಿದನು. ನೋಡಿದ್ರ? ಹಂಗಾದ್ರೆ ಆ ಜೀವನ ಬೇಕಾದ್ರೆ ನೀನ್ ಏನ್ ನಡಬೇಕು? ಆ ಆಜ್ಞೆಯನ್ನ ಫಾಲೋ ಮಾಡ್ಬೇಕು. ಅದನ್ನ ನೀನು ಹಿಂಬಾಲಿಸ್ಬೇಕು ಅಂತ. ಇವಾಗ ನಾನು ಅದು ಚಿಕ್ಕ ವಯಸ್ಸಿಂದನೇ ಮಾಡ್ಬಿಟ್ಟೆ ಅಂತ ಹೇಳ್ತಾನೆ. ಒಂದು ಯುವನಸ್ಥನ ಹೇಳ್ತಾನೆ, ನಾನು ಎಲ್ಲಾ ಮಾಡ್ಬಿಟ್ಟೆ, ಈ ನಾನು ಏನ್ ಮಾಡ್ಬೇಕು ಅನ್ನುವಾಗ ನೀನು ಆ ಜೀವಕ್ಕೆ ಹೋಗ್ಬೇಕಾದ್ರೆ ನಾನು ಏನ್ ಮಾಡ್ಬೇಕಂತ ಕೇಳುವಾಗ ನೀನು ಹೋಗಿ ಆಜ್ಞೆ ಎಲ್ಲ ನೀನ್ ಮಾಡು, ಅದನ್ನ ಹೋಗಿ ನೀನ್ ಹಿಂಬಾಲಿಸು ಅನ್ನುವಾಗ ನಾನು ಚಿಕ್ಕ ವಯಸ್ಸಿಂದಾನೇ ಇವೆಲ್ಲ ಮಾಡ್ಬಿಟ್ಟೆ ಅಂತ ಹೇಳ್ತಾನೆ. ಹಾಗಾದ್ರೆ ನೀನು ಒಂದ್ ಕೆಲ್ಸ ಮಾಡು, ಚಿಕ್ಕ ವಯಸ್ಸಿಂದ ಮಾಡ್ದಿಯಲ್ಲ. ಅದಕ್ಕೆ ಉತ್ತರ ಹೇಳ್ತಾರೆ ಅವರು, ಎಲ್ಲ ಮಾಡ್ಬಿಟ್ಟ, ಹಂಗಾದ್ರೆ ನೀನು ಯಾವ್ದಕ್ಕೆ ಬರ ಆಸೆ ಪಡ್ತೀಯ ಅದನ್ನು ಕೂಡ ಓದ್ ಬ್ರದರ್ ಹಂಗೆ ಕೆಳಗೆ. 18ನೇ ವಾಕ್ಯ. 19ನೇ ವಾಕ್ಯ. ಅವು ಯಾವುವು ಎಂದು ಕೇಳಲು, ಯೇಸು, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆ ನಿನ್ನ ನೆರೆಯವನನ್ನು ಪ್ರೀತಿ ಮಾಡಬೇಕು ಎಂಬವುಗಳೇ ಅಂದನು. ಆ ಯೌವನಸ್ಥನ ಆತನನ್ನು, ಇವೆಲ್ಲಕ್ಕೂ ಸರಿಯಾಗಿ ನಡೆದುಕೊಂಡಿದ್ದೇನೆ, ಇನ್ನೇನು ಕಡಿಮೆಯಾಗಿರಬಹುದು ಎಂದು ಕೇಳಲು, ಯೇಸು ಅವನಿಗೆ, ನೀನು ಸಂಪೂರ್ಣವಾಗಿ ಸಾಕು. ಅವ್ರು ಹೇಳ್ತಾನೆ, ನಾನು ಎಲ್ಲದ್ರಲ್ಲಿ ಸರಿಯಾಗಿ ನಡೆದಿದ್ದೀನಲ್ಲ, ಇನ್ನ ಏನ್ ಮಾಡ್ಬೇಕು ಅಂತ ಹೇಳ್ತಾನೆ. ಸಹೋದರ ಸಹೋದರಿಯಲ್ಲಿ ನೋಟ್ ಮಾಡಿದ್ರ ಆ ವಿಷಯ? ಅವ್ರು ಏನ್ ಹೇಳ್ತಾರೆ, ನಾನು ನೀತಿವಂತನಾಗಿದ್ದೀನಿ, ನಾನು ಮೊದಲು ಏನ್ ಮಾಡ್ಬೇಕಂದ್ರೆ ನಾನು ಈ ಒಂದು ಜೀವ ಪಡ್ಕೊಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ನೀನು ಹೋಗಿ ಆಜ್ಞೆ ಎಲ್ಲ ಮಾಡು ಅಂತ ಹೇಳುವಾಗ ಅದೆಲ್ಲ ಚಿಕ್ಕ ವಯಸ್ಸಿಂದ ಮಾಡಿದ್ದೀನಿ ಅಂತ ಹೇಳ್ತಾನೆ. ಇದೆಲ್ಲ ಯಾವ್ದಲ್ಲಪ್ಪ ಮಾಡ್ಬೇಕು? ಇವೆಲ್ಲ ಮಾಡು ಅನ್ನುವಾಗ ನಾನು ಎಲ್ಲ ಮಾಡಿದೀನಿ ಚಿಕ್ಕ ವಯಸ್ಸಿಂದ ಅಂತ ಹೇಳ್ತಾನೆ. ಹಾಗಾದ್ರೆ ಇವ್ರು ನೋಡಿ, ತಂದೆ ಯೇಸು ಕ್ರಿಸ್ತನು ಅವನು ಒಂದು ವೇಳೆ ಇವೆಲ್ಲ ಚಿಕ್ಕ ವಯಸ್ಸಿಂದ ಮಾಡ್ಬಿಟ್ಟಿದ್ರೆ ಕ್ರಿಸ್ತನು ಬರಬೇಕಾ ಅವಶ್ಯಕತೆನೇ ಇರ್ಲಿಲ್ಲ. ಅವನೇ ಒಂದು ಈಡು ಬಲಿಯಾಗಿ ಕೊಡುವುದಾಗಿತ್ತಲ್ಲ. ಆಗ ಕ್ರಿಸ್ತನಿಗೆ ಒಂದು ಡೌಟ್, ಸರಿ ಆಗಿದ್ರೆ ನೀನು ಇವೆಲ್ಲ ಮಾಡ್ಬಿಟ್ಟಿದ್ರೆ ನಿನಗೆ ಒಂದು ಟೆಸ್ಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಏನು? ನೀನು ತೂಕ ಇರಬಾರ್ದು, ದೇವರ ರಾಜ್ಯಕ್ಕೆ ಬರ್ಬೇಕಾದ್ರೆ ತೂಕ ಇರಬಾರ್ದು. ಅದಕ್ಕೆ ಏನ್ ಹೇಳಿದ್ರು? ಹಂಗೆ ಕೆಳಗೆ ಹೋದ್ರಿ ಬ್ರದರ್. ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸಿ ಎಂದು ಹೇಳಿದನು. ನೋಡಿದ್ರ? ಹಂಗಾದ್ರೆ ನಿನ್ನಲ್ಲಿ ಏನ್ ಇರಬಾರ್ದು? ನೀನ್ ಅಲ್ಲಿ ಬರ್ಬೇಕಾದ್ರೆ ತೂಕ ಇರಬಾರ್ದು. ಏನಪ್ಪಾ ತೂಕ? ನೀ ಎಲ್ಲ ನೋಡಿ, ಇಷ್ಟೊಂದು ತೂಕ ಇಟ್ಕೊಂಡು ನೀನ್ ಓಡಾಡ್ತಾ ಇದೀಯಾ, ನೀನ್ ದೇವರ ರಾಜ್ಯಕ್ಕೆ ಲಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಹೋದರ ಸಹೋದರಿ, ಆಗಿರುವಾಗ ಗಮನಿಸ್ಬೇಕು ಇಲ್ಲಿಗೆ. ಇದಕ್ಕೆ ನಿನ್ನ ಒಂದು ಆಲಯವಾಗಿ ಆಯ್ಕೆ ಮಾಡ್ಬಿಟ್ಟಿದ್ರೆ ಅಲ್ವಾ ಸಹೋದರ ಸಹೋದರರೇ? ಬಹಳ ಮುಖ್ಯ. ವಾಕ್ಯ ಓದನ. ಲೂಕ 21ನೇ ಅಧ್ಯಾಯ 34ನೇ ವಾಕ್ಯ. ಲೂಕ 21:34ನೇ ವಾಕ್ಯ. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರ್ರಿ. ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಲಿನಂತೆ ಪಕ್ಕನೆ ಬಂದಿತ್ತು.
ನಿಮಗೆ ಏನ್ ಮಾಡಿದ್ರು ಒಂದು ವಿಷಯದಲ್ಲಿ ಬಹಳ ನಿಮ್ಮ ವಿಷಯದಲ್ಲಿ ಜಾಗ್ರದಾಗಿರು ಅಂತ ಹೇಳ್ಬಿಟ್ಟು. ಏತಕ್ಕೆ ಆ ಅತಿ ಭೋಜನೆ ಬಹಳ ಮುಖ್ಯ. ಯಾಕಂದ್ರೆ ನಾವು ನೋಡ್ರಿ, ಆದಾಮನಿಗೆ ಏನ್ ಟೆಸ್ಟ್ ಕೊಟ್ರ ಆ ಟೆಸ್ಟ್ ಅಲ್ಲಿ ನಿಮಗೆ ಇಲ್ಲಿ ಬಂದ್ಬಿಡ್ತದೆ. ಮೊದಲು ಏನಂತ ಕೇಳಿದ್ರೆ ಅತಿ ಭೋಜನೆ ಅಂತ ಹೇಳ್ತಾರೆ. ಈ ಭೋಜನೆ ಅಂತ ಕೇಳಿದ್ರೆ ಏನು, ನಾನು ಇದೇ ಮನಸ್ಸು ನಿಮಗೆ ಇಷ್ಟೇ ಹಿಂಗೆ ತಿನ್ಬೇಕು ಹಂಗೆ ತಿನ್ಬೇಕಲ್ಲ. ಈ ಲೋಕದಲ್ಲಿ ನಿನ್ನ ವಾಕ್ಯ ನಿನ್ನ ಭೋಜನೆ. ಇಲ್ಲಿ ಏನ್ ಇದೆಯೋ ತಿನ್ಕೊಂಡು ಹಂಗೇನೆ ಪ್ರಯಾಣ ಮಾಡುವ ನಾವು ಒಂದು ಪ್ರಯಾಣಿಕರಾಗಿದ್ದೀರಿ ಇಲ್ಲಿಗೆ. ಆಗಿರುವಾಗ ಫಸ್ಟ್ ಏನ್ ಹೇಳ್ಬಿಟ್ರು, ನೀನ್ ಅತಿ ಭೋಜನಗಾಗಿ ಇರಬೇಡ, ಮತ್ತೆ ಏನಂತೆ ಈ ಲೋಕದ ಚಿಂತೆ ನಿನ್ನಲ್ಲಿ ಇರಬಾರ್ದು ಅಂತ ಹೇಳಿ, ಭಾರವಾಗಿ ಇರಬಾರ್ದು. ಅಲ್ಲವರ ಸದಸ್ಯರೇ, ಭಾರವಾಗಿ ಇರಲಾರೆ ಅಂತ ಹೇಳ್ಬಿಟ್ರು. ಇವಾಗ ನಿನ್ನ ಮೇಲೆ ಯಾವಾಗ ತಂದೆಯ ದೇವರು ಆ ದಿನವು ನಿಮ್ಮ ಮೇಲೆ ನೀ ಏನ್ ಮಾಡ್ರಿ, ನಿಮ್ಮ ಮೇಲೆ ಬರುವ ಒಂದು ಸ್ತನ ಇದೆ, ಆ ಟೈಮ್ ಬರುತ್ತೆ, ನೀನು ನಿನ್ನ ಕಾಪಾಡ್ಕೊಂತ ಹೇಳ್ಬಿಟ್ಟು. ಬಹಳ ಮುಖ್ಯ ಸೋದರಿ ನೋಡಿ, ನಿನ್ನ ಭಾರ ಇರಬಾರ್ದು, ಲೋಕದ ಚಿಂತೆ ಇರಬಾರ್ದು ಅಂತೇಳಿ. ಆಮೇಲೆ ಇನ್ನೊಂದು ವಾಕ್ಯ ಕಡೆ ಓದೋಣ, 1 ಕೊರಿಂಥ್ಯ 8ನೇ ಅಧ್ಯಾಯ 9ನೇ ವಾಕ್ಯ. 1 ಕೊರಿಂಥ್ಯ 8:9. ಎರಡನೇ ಕೊರಿಂಥ್ಯ 2 ಕೊರಿಂಥ್ಯ 8ನೇ ಅಧ್ಯಾಯ 9ನೇ ವಾಕ್ಯ. 1-2 ವಾಕ್ಯ ಓದಿ ಮುಗಿಸೋಣ ಬೇಗ. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ತಾನು ಹೆಂಗೆ ಯಾವ ತರ ಇವನ್ ತೂಕ ತಂದೆಯ ದೇವರು ದೇವರು ಒಂದು ಸ್ಥಳವನ್ನು ಬಿಟ್ಟು ಇಲ್ಲಿ ಬರುವಾಗ ಕ್ರಿಸ್ತನು ಅವ್ರು ಎಂತ ಒಂದು ಜಾಗದಲ್ಲಿ ಇದ್ರು ಅಂತ ಕೇಳಿದ್ರೆ ಐಶ್ವರ್ಯವಾಗಿ ಇದ್ದಂತೆ. ಬಹಳ ಒಂದು ದೊಡ್ಡ ಐಶ್ವರ್ಯವನಾಗಿದ್ರಂತೆ. ಐಶ್ವರ್ಯ ಬೇರೆ, ಹಣವಂತರು ಬೇರೆ. ಸೋದರ ಐಶ್ವರ್ಯ ಅಂತ ಹೇಳುವಾಗ ಮನೆ ಇಟ್ಕೊಂಡು ಕಾರ್ ಇಟ್ಕೊಂಡು ದುಡ್ಡು ಇಟ್ಟುಕೊಂಡವ್ರು ಅಲ್ಲ ಐಶ್ವರ್ಯ ಅಲ್ವಾ. ಅವರೆಲ್ಲ ಇಟ್ಕೊಂಡು ಐಶ್ವರ್ಯ ಅಂತ ಹೇಳಿದ್ರೆ ಅವರೆಲ್ಲ ಕಂಜರು ಅಂತ ಹೇಳ್ಬೋದು ಅಲ್ವರ ಸೋದರರೇ. ಯಾಕಂತ ಕೇಳಿದ್ರೆ ತಾನು ಬದುಕಬೇಕು, ತಾನು ಇರಬೇಕು, ತಾನೇ ಎಲ್ಲ ಬೇಕು ಅಂತ ನಿಂತಿರೋರು ಐಶ್ವರ್ಯವಂತ ಅಲ್ಲ. ಐಶ್ವರ್ಯವಂತ ಅಂತ ಹೇಳಿದ್ರೆ ಎಲ್ಲಾ ಶಕ್ತಿ ದೇವರು ಅವರಿಗೆ ಎಲ್ಲಾ ವಿಧವಾದ ವಿಷಯಗಳನ್ನು ಏನಾಗಿರ್ಬೇಕು ಅಂತ ಕೇಳಿದ್ರೆ ಒಬ್ಬನಿಗೆ ಇದ್ರೆ ಅವನೇ ಐಶ್ವರ್ಯವಂತ. ಏನ್ರಿ ಗುಣಲಕ್ಷಣಗಳು ಇರ್ಬೇಕು ತಂದೆಯ ದೇವರಂಗೆ. ಅಂತ ಒಂದು ಐಶ್ವರ್ಯವಂತನಾಗಿ ಇರುವಾಗ ನಮ್ಮ ಕ್ರಿಸ್ತನು ಯಾರಕ್ಕೋಸ್ಕರ ಬಡವನಾಗಿದ್ದ ಅಂತ ಕೇಳಿದ್ರೆ ಇಲ್ಲಿ ಬಡವನಾಗ್ಬಿಟ್ಟು ನಿಮ್ಮನ್ನ ಐಶ್ವರ್ಯವಂತನ ಆಗ್ಬೇಕು ಅಂತ ಕೇಳಿ ಏನ್ ಮಾಡಿದಾರೆ ಅಂತ ಕೇಳಿದ್ರೆ ಸದಸ್ಯರು ನಮ್ಮನ್ನ ಆಯ್ಕೆ ಮಾಡಿದಾರೆ ಅಲ್ವಾ. ಇಲ್ಲಿ ಬಂದಿರುವೇ ಅದೇ. ಹಂಗಾದ್ರೆ ತನ್ನ ಒಂದು ಐಶ್ವರ್ಯವಂತ ಬಿಟ್ಟು ನೋಡಿ, ಅದಕ್ಕೆ ಹೆಡ್ ವೈಟ್ ತಗೊಳ್ಳಲ್ಲ. ಕ್ರಿಸ್ತನು ಇದೆಲ್ಲ ನೆರವೇರಿಸಬೇಕಂದ್ರೆ ಮೊದಲು ತೂಕ ಇರ್ಲಿಲ್ಲ ಅವರಲ್ಲಿ. ಆ ತೂಕವನ್ನು ಏನ್ ಮಾಡಿದ್ರು, ಅದನ್ನ ಎತ್ತಾಕಿದ್ರು. ಬಹಳ ಸಿಂಪಲ್ ಆಗಿ ಎಲ್ಲಿ ಹುಟ್ಟಿದ್ರು ಕ್ರಿಸ್ತನ್ ಅಂತ ಕೇಳಿದ್ರೆ ಎಲ್ಲಿ ಹುಟ್ಟಿದ್ರಿ ಅವರು? ಎಲ್ಲಿ ಹುಟ್ಟಿದ್ರು? ಅವರು ಓಡಲ್ಲಿ ಹುಟ್ಟಿದ್ರಂತೆ. ನೋಡಿ ಎಂತ ಐಶ್ವರ್ಯ ಅಂತವ್ರು, ಎಷ್ಟು ಸಿಂಪಲ್. ಯಾಕೆ ಗೊತ್ತಾ, ಈ ಪರಿಪೂರ್ಣತೆಯ ಮನುಷ್ಯನು ಇವರಿಗೆ ಎಂತ ಒಂದು ಈಡು ಬಲಿಯ ಒಂದು ರೆಸ್ಪಾನ್ಸಿಬಿಲಿಟಿ ಒಂದು ಇತ್ತು ಅಂತ ಕೇಳಿದ್ರೆ ಇವ್ರನ್ನ ಮೊದಲು ಈ ಒಂದು ದೇವದರ್ಶನ ಗೂಡಾರದಲ್ಲಿ ಇವರೇ ಎಲ್ಲ ಮೊದಲು. ಹಂಗಾದ್ರೆ ಇವ್ರು ಎಂತ ಮರವಾಗಿ ಇರಬೇಕು ಅಂತ ಕೇಳಿದ್ರೆ ತೂಕ ಇಲ್ಲದಿರೋ ಒಂದು ಮರ ಇರಬೇಕು. ಅವ್ರು ಹುಟ್ಟುವಾಗಲೇ ಕೂಡ ಎಲ್ಲಿ ಹುಟ್ಟಿದ್ರು ಅಂತ ಕೇಳಿದ್ರೆ ದಾರಿಯಲ್ಲಿ ಹುಟ್ಟಿದ್ರಂತೆ, ರೋಡಲ್ಲಿ ಹುಟ್ಟಿದ್ರಂತೆ. ಇನ್ನ ಸ್ವಲ್ಪ ಕೆಳಗೆ ಇಳಿದು ಹೇಳ್ಬೇಕಂದ್ರೆ ಫುಟ್ಪಾತ್ ಅಲ್ಲಿ ಹುಟ್ಟಿದ್ರಂತೆ. ನೋಡ್ರಿ ಎಷ್ಟು ಹೆಂಗಿದೆ ಅಂತ ಕೇಳಿದ್ರೆ ನಡೆಯೋ ಜಾಗದಲ್ಲಿ ಹುಟ್ಟಿದ್ರಂತೆ. ಐಶ್ವರ್ಯ ಅಂತ ಅಲ್ವರ. ಎಷ್ಟು ತೂಕ ಕಮ್ಮಿ ಇತ್ತು ರೀ ಇದ್ರಲ್ಲಿ, ಎಷ್ಟು ತೂಕನೇ ಇರ್ಲಿಲ್ಲ. ಅಷ್ಟು ಅವರು ಎಲ್ಲಿಗೆ ತಗೊಂಡು ಹೋಗಿ ಇಟ್ರು ಅಂತ ಕೇಳಿದ್ರೆ ಎಲ್ಲಿಗೆ ಅಂತ ಹೇಳ್ತಾರೆ ಅಂತ ಕೇಳಿದ್ರೆ ಅಲ್ಲಿರುವ ಹಸು ಇರುವ ಒಂದು ಯಾವ್ದ್ರಿ ಅದು ಏನ್ ಹೇಳ್ತಾರೆ ಮೇಂಜರಿಗೆ. ಮೇಂಜರ್ ಅಂದ್ರೆ ಗುದ್ಲಿ ಅಂತ ಯೋಚನೆ ಮಾಡ್ರಿ ಸಿಸ್ಟರ್. ನಮ್ಮಲ್ಲಿ ಯಾರಾದ್ರೆ ನಮ್ಮಲ್ಲಿ ನಮ್ಮನ್ನ ನೋಡಿ ಇವ್ನ ಏನಪ್ಪಾ ಏನಿಲ್ಲ ಇವ್ರು ಹಿಂಗೆ ಸುತ್ತಾವ್ರೆ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಬೇಜಾರಾಗೋದು ಅಲ್ವಾ. ಯಾಕೆ ಬೇಜಾರಾಗ್ತಾ ಇದೆ? ನಮ್ಮಲ್ಲಿ ಏನಂದ್ರೆ ನಾವ್ ಹಿಂಗೆ ಇರ್ಬೇಕ್ರಿ.
ಆದ್ರೆ ಅದಕ್ಕೆ ನಿನ್ನ ಇಲ್ಲಿಂದ ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು, ಅಥವಾ ನಿನ್ನ ಒಂದು ದೇವದಾಸನ ಗೂಡಾರಕ್ಕೆ ಆಯ್ಕೆ ಮಾಡಿರುವ ಒಂದು ಮರ, ಜಾಲಿಯದ ಮರ ಅಂತ ನೀನಾಗಿ ಇದ್ದು ಬಿಟ್ಟಿದ್ರೆ, ನೀನು ಇಷ್ಟು ತೂಕ ನಿನ್ನಲ್ಲಿ ಕಮ್ಮಿ ಇದ್ರೆ ಮಾತ್ರವೇ ಅದನ್ನ ಉಪಯೋಗ ಮಾಡಕ್ ಸಾಧ್ಯ, ನಿನ್ನ ಉಪಯೋಗ ಮಾಡಕ್ ಸಾಧ್ಯ. ಇಲ್ಲ ಅಂದ್ರೆ ಉಪಯೋಗ ಮಾಡಕ್ಕೆ ಆಗೋದಿಲ್ಲ. ಸಹೋದರ ಸಹೋದರಿಯರೇ, ಮೊದಲು ಈ ಒಂದು ಪಾಠ ನಮ್ಗೆ ತಿಳಿಸೋದಿದೆ. ಈ ದೇವದರ್ಶನ ಗೂಡಾರ ನಮಗೆ ಮೊದಲು ತಿಳಿಸೋದೇ ಇದೆ. ಅಲ್ಲಿರೋ ವಸ್ತುಗಳಲ್ಲಿ ಮೊದಲು ಅವರು ಆ ಒಂದು ಆಯ್ಕೆ ಮಾಡಿರುವ ಆ ಮರ ಎಂತ ಒಂದು ಗುಣಲಕ್ಷಣಗಳು ಇತ್ತಂತ ಕೇಳಿದ್ರೆ, ಇಂಥ ಗುಣಲಕ್ಷಣವಾಗಿ ಇರಬೇಕು ನಾವು. ಇನ್ನೊಂದು ವಾಕ್ಯ ಕೂಡ ಓದೋಣ, ಓದಿ ಇದನ್ನ ಮುಗಿಸೋಣ. 1ನೇ ತಿಮೋತಿನಲ್ಲಿ 6ನೇ ಅಧ್ಯಾಯ 6ರಿಂದ ಒಂದು 8ನೇ ವಾಕ್ಯ ತನಕ ಓದೋಣ ಸಿಸ್ಟರ್. ಸಂತುಷ್ಟ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ನಾವು ಲೋಕದೊಳಕ್ಕೆ ಏನು ತಕೊಂಡು ಬರ್ಲಿಲ್ಲವಷ್ಟೇ, ಅದರೊಳಗಿಂದ ಏನು ತಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳಿದ್ರೆ ಸಾಕು. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಆಶೆಗಳು ನೋಡಿದ್ರ, ಐಶ್ವರ್ಯವಾಗಬೇಕು ಅಂತ ಒಬ್ಬನೇ ನೆನೆಸ್ಕೊಂಡ್ಬಿಟ್ರೆ ಅವನು ಎಲ್ಲಿ ಬೀಳ್ತಾನೆ ಅಂತ ತೋರ್ಸ್ಕೊಡ್ತದೆ. ಸಹೋದರ ಸಹೋದರಿ, ನಿನ್ನಲ್ಲಿ ತೂಕ ಜಾಸ್ತಿ, ಭಾರ ಜಾಸ್ತಿ ಆಗ್ಬಿಡ್ತದೆ. ನೋಡಕ್ಕೆ ಚೆನ್ನಾಗಿದ್ದಾರೆ ಎಲ್ಲ ಸಹೋದರ ಸಹೋದರಿ. ನೀವು ಒಬ್ಬೊಬ್ರನ್ನು ನೋಡುವಾಗ ಅವ್ರಿಗೆ ಇದ್ದಿದ್ದ ತೂಕ ನೀನು ನೋಡ್ಬೇಕು. ನಮ್ಮಂಗಿಲ್ಲ, ಅದಕ್ಕೆ ನಿನಗೆ ಇವೆಲ್ಲ ಬೇಡ ಅಂತ ಹೇಳ್ಬಿಟ್ರು. ಅಪೊಸ್ತಲರನ್ನ ಕರೆಯುವಾಗ ಹೇಳ್ಬಿಟ್ರು, ಇವೆಲ್ಲ ಬಿಟ್ಬಿಟ್ಟು ಬಾ ಅಂತ ನನ್ನ ಹಿಂದೆ ಬರಬೇಕಾದ್ರೆ. ನಮಗೂ ಅಷ್ಟೇನೆ, ನಮಗೆ ಆಯ್ಕೆನೆ. ಇವೆಲ್ಲ ಬೇಕಿಲ್ಲ, ಭಾರ ಎಲ್ಲ ಇಡ್ಬೇಡ್ರಿ. ನೀವು ಒಂದು ದೇವದರ್ಶನ ಗುಡಾರದಲ್ಲಿ ಒಬ್ಬನಾಗಿ ಇರ್ಬೇಕು. ಆ 1,44,000 ಒಬ್ಬನಾಗಿ ನೀನು ಇರ್ಬೇಕಂದ್ರೆ ಮೊದಲು ನಿನಗೆ ಈ ಭಾರ ಇರ್ಬೋದು, ಐಶ್ವರ್ಯವಂತಾಗಿ ಇರ್ಬೇಕಂತ ಆಸೆ ಪಡಬೇಡ. ಅವ್ರು ಎಲ್ಲಾ ಕಾರ್ಯದಲ್ಲಿ ಸಿಕ್ಕಾಕೊಂಡು ಬಹಳ ಕಷ್ಟ ಪಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಅದನ್ನ ಓದನ ಕಂಟಿನ್ಯೂ ಮಾಡ್ರಿ. ಇಂಥ ಆಸೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸ್ತವೆ. ನೋಡಿದ್ರ, ಇಂಥ ಆಸೆಗಳು ಏನ್ ಮಾಡ್ತವೆ ಮನುಷ್ಯರನ್ನು? ನೋಡಿದ್ರೆ ಎಲ್ಲಾ ಕಾರ್ಯದಲ್ಲಿ ಮುಳುಗಿಸ್ಬಿಡ್ತದೆ ಅಂತ ಹೇಳ್ಬಿಡ್ತಾರೆ. ಇದನ್ನ ಯೋಚನೆ ಮಾಡ್ಬೇಕು. ನಮಗೆ ಕೊಟ್ಟಿರುವ ವಾಗ್ದಾನಗಳಿಗಿದೆ. ಆಮೇಲೆ ಅದನ್ನ ಓದಬೇಕಾದ್ರೆ, ಆಮೇಲೆ ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ನೋಡಿದ್ರ ಸಹೋದರ ಸಹೋದರಿ, ಹಣ ಆಸೆ ಬಹಳ ಕಷ್ಟ. ಅದನ್ನು ನಿಮಗೇನಾಗುತ್ತೆ ಅಂತ ಕೇಳಿದ್ರೆ, ಎಲ್ಲಾ ಕೆಟ್ಟ ಕಾರ್ಯಗಳಿಗೂ ಅದೇ ಮೂಲ ಕಾರಣ ಅಂತ ಹೇಳ್ತಾರೆ. ಹಣ ಆಸೆ ಅಲ್ವರ, ಹಣ ಇರೋದಲ್ಲ, ಹಣ ಎಲ್ಲರ ಹತ್ರ ಇದೆ. ಅದನ್ನ ಆಸೆ ಮಲ್ಟಿಪಲ್ ಮತ್ತೆ ಅದನ್ನ ಆಸೆ ನಿನಗಲ್ಲಿ ಇದ್ದು ಬಿಟ್ರೆ ಅದೇನಾಗ್ತದೆ ಅಂತ ಕೇಳಿದ್ರೆ, ಅನೇಕ ವಿಷಯದಲ್ಲಿ ಕ್ರಿಸ್ತನ ನಂಬಿಕೆ ಬಿಟ್ಟು ಹೋಗೋದಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ ಏನರ್ಥ? ದೇವದರ್ಶನ ಗೂಡಾರದಲ್ಲಿ ಒಬ್ಬನಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಆ 1,44,000 ಇರೋಕ್ಕೆ ನೀನು ಇರೋದಕ್ಕೆ ಸಾಧ್ಯವೇ ಇಲ್ಲ ಸಹೋದರ ಸಹೋದರಿ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಆ ಭಾರ ತೂಕ ಇರಬಾರ್ದು. ಆ ಮರ ತಕ್ಕದಾಗ ನೋಡ್ರಿ, ಅದು ಅಂತ ಒಂದು ವಿಷಯ ನಮ್ಮಲ್ಲಿ ಇರ್ಬೇಕು. ನಾವು ನೋಡ್ಬೇಕಾದ್ರೆ ನಮ್ಮ ಇವರು 7ನೇ ತೂದನಾಗಿದ್ದ ಯಾರ್ರಿ? ನಮ್ಮ ರಸೂಲ್ ಅವರು ಅಲ್ವಾ? ಕೂಡ ಒಬ್ಬೊಬ್ರು ಕೂಡ ಕ್ರಿಸ್ತನು ಕೂಡ ತನ್ನ ಐಶ್ವರ್ಯನಾಗಿದ್ದು ನಮಗಾಗಿ ಬಡವನಾಗಿದ್ದು. ಅದೇ ತರ ಅಪೊಸ್ತಲರುಗಳು ಎಲ್ಲಾ ಬಿಟ್ಟು ಬಂದು ಇಂಥ ಒಂದು ಕ್ಯಾರೆಕ್ಟರ್ ಆಗಿದ್ದ 7ನೇ ದೂತನಾಗಿರುವ ರಸಲ್ ಅವರು ಕೂಡ, ಅವ್ರು ಎಂತ ಒಂದು ಐಶ್ವರ್ಯವಂತ ಗೊತ್ತಾ ಸಹೋದರ ಸಹೋದರಿಯರೇ ಈ ಲೋಕದಲ್ಲಿ. ಹೌದು, ನಮಗೆ ಸತ್ಯ ನಮಗೆ ಇಲ್ಲಿಗೆ ನಮ್ಗೆ ಸತ್ಯ ಸಿಕ್ಕಿರುವ ಕಾರಣ ರಸಲೇ. ನಮಗೆ ಇಷ್ಟೆಲ್ಲ ನಾವು ಬುಕ್ಸ್ಗಳೆಲ್ಲ ಓದ್ತೀವಿ, ಇಷ್ಟು ಜ್ಞಾನವನ್ನ ಪಡ್ಕೊಂಡಿದೀವಿ, ತಂದೆಯ ದೇವರು ಕೊಟ್ಟಿದ್ದಾರೆ. ಆದ್ರೆ ಇವೆಲ್ಲ ಯಾರ ಮುಖಾಂತರ, ಯಾರ ಮೂಲಕ ತಂದಿದ್ರು ಅಂತ ಕೇಳಿದ್ರೆ, ಯಾರೋ ಒಬ್ಬರನ್ನ ಆಯ್ಕೆ ಮಾಡಿ ತಂದಿದ್ರು. ಇಂಥ ಈ ಮನುಷ್ಯ ಇವರು ಸಾಯುವಾಗ ಎಂತ ಒಂದು ಐಶ್ವರ್ಯ ಅಂತ ಕೇಳಿದ್ರೆ, ಈ ವಾಸ್ ದ ರಿಚೆಸ್ಟ್ ಮ್ಯಾನ್, ಬಹಳ ಒಂದು ಐಶ್ವರ್ಯ ಅಂತ ಮನುಷ್ಯಂತೆ. ಆದ್ರೆ ಯಾವಾಗ ಇವನ್ ಸತ್ಯ ಗೊತ್ತಿತ್ತು ಸಹೋದರ ಸಹೋದರಿಯರೇ, ಇವರು ಸಾಯುವಾಗ ಇವ್ರ ಕೈಲಿ ಬರೀ $200 ಕೈಯಲ್ಲಿ ಇತ್ತಂತೆ. ಓನ್ಲಿ $200. ಬಡತನ ಆಯ್ಬಿಟ್ರು. ಯಾಕಂದ್ರೆ ಇವ್ರು ನೋಡ್ರಿ, ಹೋಗುವಾಗ ಇದೆಲ್ಲ ತಗೊಂಡು ತಲೆಗೆ ಹಾಕ್ಸ್ಕೊಂಡಿಲ್ಲ. ಇದೆಲ್ಲ ನನಗ್ ಬೇಕಂತ ಇರ್ಬಿಟ್ರೆ ಯಾವೊಂದು ವಿಷಯಗಳನ್ನು ಮಾಡಕ್ ಆಗ್ತಿರ್ಲಿಲ್ಲ. ಅಂತ ಕಾರ್ಯಗಳಾಗಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಇವ್ರು ಕೂಡ ಮಾಡಿದ್ರು. ಇದೇ ನಮಗ್ ಕೂಡ ನಮಗೆ ಹೇಳ್ತಾರೆ. ಕೊನೆಗೆ ಇದನ್ನ ನಾನು ಒಂದು ಪಾಯಿಂಟ್ ಮಾತ್ರ ಹೇಳಿ ಮುಗಿಸ್ರಿ. ನೋಡ್ರಿ ಸಹೋದರ ಸಹೋದರಿ, ಮೊದಲು ನಾವು ಯಾವ ತರ ಇರ್ಬೇಕು ಅಂತ ಹೇಳಿದ್ರೆ ಅಲ್ವಾ, ಒಂದು 4 ಪಾಯಿಂಟ್ ನಾವು ಮಾತಾಡಿದ್ದು.
ಈ 4 ಪಾಯಿಂಟ್ ಮನ್ಸಲ್ಲಿ ಇಟ್ಕೊಳ್ರಿ. ಮತ್ತೆ ನಾವು ಬರುವಾರ ಪ್ರಶ್ನೆ ಕೇಳುವಾಗ ಇದನ್ನ ನೀವು ಕರೆಕ್ಟ್ ಆಗಿ ಹೇಳ್ಬೇಕು. ಇದನ್ನ ಮನ್ಸಲ್ಲಿ ಇಟ್ಕೊಳ್ರಿ. ಇದು ಬರೀ ಓದೋದು ಮಾತ್ರ ಅಲ್ಲ, ನಾವು ದೇವದರ್ಶನ ಗುಡಾರದಲ್ಲಿ ಆ ಒಂದು ಮರವಾಗಿ ದೇವರು ನಮ್ಮನ್ನ ಆಯ್ಕೆ ಮಾಡುವ ರೀತಿಯನ್ನು ಇದರಲ್ಲಿ ತೋರ್ಸ್ಕೊಟ್ಟಿದ್ದಾರೆ. ನಮಗೆ ಇದನ್ನ ರೀತಿಯನ್ನು ತೋರ್ಸ್ಕೊಂಡಿದ್ದಾರೆ. ಬರೀ ಓದೋದು ಮಾತ್ರ ಇಲ್ಲ, ನಾವು ಇದಂಗೆ ನಾವು ಏನಾಗ್ಬೇಕು, ಬದಲಾವಣೆ ಆಗ್ಬೇಕು. ಅದಕ್ಕೆ ಇದನ್ನ ನಾವು ಪಾಠವನ್ನ ಮಾಡ್ತಾ ಇದೀವಿ. ಇದು ಸುಮ್ನೆ ಪಾಠ ಏನು ಟೈಮ್ ಪಾಸ್ ಮಾಡ್ಬಿಟ್ಟು ಯಾವ್ದೋ ಒಂದು ಪಾಠ ಮಾಡ್ಕೊಂಡು ಹೋಗೋದಲ್ಲ. ಇಲ್ಲಿಗೆ ನಾವು ಈ ಪಾಠ ಮುಗಿಯುವಾಗ ನಾವು ನಮ್ಮ ಒಂದು ತೂಕ ಎಷ್ಟು ಇರ್ಬೇಕಂದ್ರೆ, ತಂದೆ ದೇವ್ರು ನಮ್ಮನ್ನ ಆಯ್ಕೆ ಮಾಡ್ಕೊಳ್ಬೇಕು, ಅಂತ ಕ್ಯಾರೆಕ್ಟರ್ ಅಲ್ಲಿ ಬರ್ಬೇಕು. ಹಾಗಾದ್ರೆ ಮೊದಲನೇದು ಯಾವ್ದಪ್ಪ ಅಂತ ಕೇಳಿದ್ರೆ ನಿತ್ಯ ಜೀವ ಅಲ್ವಾ. ಇದು ನಿತ್ಯ ಹರಿದ್ವರ್ಣ ಇರುವ ಒಂದು ಮರವಾಗಿತ್ತು. ಎರಡನೇದು ಏನಾಗಿ ಇರ್ಬೇಕು, ನಮ್ಮಲ್ಲಿ ಇರುವ ತೂಕ ಅಲ್ವಾ, ಅದು ಗಟ್ಟಿಯಾಗಿತ್ತು ಕೂಡ, ಅದು ತೂಕ ಇರಬಾರದು. ಆ ತೂಕ ಇಲ್ದಿ ಅದು ಬಹಳ ಮುಖ್ಯ. ಅದು ಒಂದು ಲೈಟ್ ವೆಯ್ಟೆಡ್ ಪೋರ್ಟಬಲ್ ಅಂತ ಹೇಳಿದ್ರೆ. ಮೂರನೇದು ಯಾವ್ದಪ್ಪ ಅಂತ ಕೇಳಿದ್ರೆ ನಮ್ಮಲ್ಲಿ ಇದ್ದಂತ ಆ ಮರವಜ್ರ ಅಲ್ವಾ, ಅಂಟು, ಅದರಲ್ಲಿ ಅಂಟಿರುವ ಒಂದು ಸುಗಂಧ ವಾಸನೆ ಇರುವ ಏನಂದ್ರೆ ವಿಧಿಯತ್ತನ ನಮ್ಮಲ್ಲಿ ಇರಬೇಕು. ನಾಲ್ಕನೇದು ಏನಂತ ಕೇಳಿದ್ರೆ ಸೈತಾನನ ಒಳಗಡೆ ಬಿಡದಿರ ಇರುವ ಒಂದು ಮರವಾಗಿ ಇರಬೇಕು. ಇಷ್ಟು ನಮ್ಮಲ್ಲಿ ಗುಣಗಳು ಇದ್ರೆ ನಾವು ಕೂಡ ಏನಾಗ್ತೀವಿ ಅಂತ ಕೇಳಿದ್ರೆ ಸಹೋದರ ಮೊದಲನೇದು ನಾವ್ ಏನಾಗ್ತೀವಿ ಅಂತ ಕೇಳಿದ್ರೆ, ನಮ್ಮನ್ನ ತಂದೆಯ ದೇವ್ರು ಆ ದೇವದರ್ಶನ ಗುಡಾರದಲ್ಲಿ ಅಲ್ಲಿದ್ದ ಚೌಕಟ್ಟಿತ್ತಲ್ಲ, ಅದರಲ್ಲಿ ಒಂದು ಚೌಕಟ್ಟಾಗಿ ನಾವು ಇರ್ತೀರಿ. ಓಕೆ, ಮೊದಲನೇದು. ಓಕೆ, ಇವಾಗ ಪಾಯಿಂಟ್ ಓದಿದ್ದೀವಿ. ಮುಂದೆ ಬರುವ ಈ ಚಾಪ್ಟರ್, ಈಗ ಎರಡನೇ ಚಾಪ್ಟರ್, ಮೊದಲನೇ ಚಾಪ್ಟರ್ ಇಲ್ಲಿಗೆ ಕ್ಲೋಸ್ ಆಗ್ತದೆ. ಇವಾಗ ಮೊದಲನೇ ಚಾಪ್ಟರ್ ಅಲ್ಲಿ 4 ಸಬ್ಜೆಕ್ಟ್ ತಗೊಂಡಿದ್ದೀನಿ ಅಷ್ಟೇ. ಈ ಸಬ್ಜೆಕ್ಟ್ ಮುಗೀತದೆ. ಇವಾಗ ನೆಕ್ಸ್ಟ್ ನಮ್ಗೆ ಏನಾಗ್ತಿದೆ ಅಂತ ಕೇಳಿದ್ರೆ, ಇನ್ನೊಂದು ಚಾಪ್ಟರ್, ಎರಡನೇ ಚಾಪ್ಟರ್ಗೆ ನಾವು ಹೋಗಲಿದ್ದೀವಿ. ಸಹೋದರರೇ, ಬರುವಾರ ತಂದೆಯ ದೇವರು ನಮಗೆ ಅವರು ಸಮಯ ಕೊಟ್ಟು ಈ ಒಂದು ಆಶೀರ್ವಾದನ ಕೊಟ್ಟು ಮತ್ತೆ ನಾವು ಬರುವಾರ ಕಂಟಿನ್ಯೂ ಮಾಡೋಣ. ಅದೇ ತರ ಈ ಒಂದು ಪಾಠವನ್ನು ಮುಗಿಸೋದಕ್ಕೆ ಯಾರಾದ್ರೂ ಒಬ್ರು ಬ್ರದರ್ ಬಸವರಾಜ್ ಬ್ರದರ್ ಇದಾರ? ಬಸವರಾಜ್ ಬ್ರದರ್ ಕೇಳಿಸದ ಬ್ರದರ್? ಪ್ರಾರ್ಥನೆ ಮಾಡ್ಬಿಡ್ತೀರಾ? ಕೇಳಿಸದ? ಪರಿಶುದ್ಧನು ಮೋಹನತನು ಉನ್ನತನಾದ ಪರಲೋಕ ತಂದೆಯೇ, ನಾವೆಲ್ಲರೂ ಈ ರೀತಿ ಒಟ್ಟಾಗಿ ಕೂಡಿ ಬಂದಿದ್ದೇವ್ರಿ. ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುವಾಗಿದ್ದೇವ್ರಿ. ಲೋಕದ ಮಹತ್ವದ ಗೂಢಾರ್ಥಗಳನ್ನು ನಿಮಗೆ ತಿಳಿಪಡಿಸೋದಕ್ಕಾಗಿ ಸ್ತೋತ್ರ. ಸೋದರ ಮೂಲಕ ಸ್ವಾಮಿ, ನೀವು ನಮಗೆ ಅನೇಕ ವಿಷಯಗಳನ್ನು ತಿಳಿಸಿದ್ದಕ್ಕಾಗಿ ನಿಮ್ಗೆ ಕೃತಜ್ಞತೆ ಸಲ್ಲಿಸ್ತೇವೆ. ತಲೆಬಾಗಿರೋ ಪ್ರತಿಯೊಬ್ಬರು ನೀವು ಆಶ್ರಯಿಸಿ ಸ್ವಾಮಿಯ ಸ್ವಾರ್ಥದಲ್ಲಿ ಬೆಳಿಲಿಕ್ಕೆ ಬೇಕಾಗಿರುವಂತ ಶಕ್ತಿಯನ್ನು ಕೊಟ್ಟು ನಡೆಸ್ರಿ. ಓಟದಲ್ಲಿ ತೆರೆದಿರುವ ಶೋಧನೆಗಳನ್ನು ಜಯಿಸ್ಕೊಳ್ಳಕ್ಕೆ ಶಕ್ತಿ ಕೊಟ್ಟು ನಡೆಸಿ ನಮ್ಮದಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರಿಗೆ ಸೋದರ ವಾಕ್ಯಗಳನ್ನು ಹಂಚಿಕೊಂಡು ಸೋದರ ನೀವು ಆಶ್ರಯಿಸ್ರಿ ಸ್ವಾಮಿ. ಇನ್ನೂ ಹೆಚ್ಚಾಗಿ ಸೇವೆಯಲ್ಲಿ ಅವ್ರನ್ನ ವೃದ್ಧಿಪಡಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಬೇಕಾದ ಜ್ಞಾನ ಐಶ್ವರ್ಯ ನಡ್ಕೊಂಡ್ಬಿಡೋದು ನಾವು ಪ್ರಾರ್ಥಿಸ್ತೇವೆ. ಬೇಡಿದ್ರೆ ಎಲ್ಲ ವಿಷಯಗಳನ್ನು ನಮ್ಮ ರಕ್ಷಕನ ಮುಡಿಯೋನು ಆದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ಸ್ವರ್ಗೀಯ ತಂದೆಯೇ. ಥ್ಯಾಂಕ್ ಯು ಬ್ರದರ್. ಎಲ್ರಿಗೂ ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಸ್ವಲ್ಪ ಲೇಟ್ ಆಯ್ತು, ದಯವಿಟ್ಟು ಕ್ಷಮಿಸ್ಬಿಡ್ರಿ. ಸ್ವಲ್ಪ ಲೇಟ್ ಆಯ್ತು. ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಮಸ್ತೆ ಬ್ರದರ್. ನಮಸ್ತೆ ಬ್ರದರ್ ಸಿಸ್ಟರ್, ಎಲ್ಲರಿಗೂ ನಮಸ್ತೆ. ಗುಡ್ ನೈಟ್ ಬ್ರದರ್. ಎಲ್ಲರಿಗೂ ನಮಸ್ತೆ. ನಮಸ್ತೆ ಎಲ್ಲರಿಗೂ ಬ್ರದರ್ ಸಿಸ್ಟರ್, ಎಲ್ಲರಿಗೂ ಎಲ್ಲ ಬ್ರದರ್ ಸಿಸ್ಟರ್ ನಮಸ್ತೆ. ಸರಿ, ನಮಸ್ತೆ.